ಸ್ಟೇಟಸ್ ಇರುತ್ತೆ, ಸ್ಟೇಟಸ್ ಎಲ್ಲ ಚೆಕ್ ಮಾತಾಡಿದೆ. ನಾನು ಸಮಗ್ರ ಕೃಷಿ ಬೇಸಾಯ ಅನ್ನೋ ಗ್ರೂಪ್ ಅಲ್ಲಿ ಇದ್ದೀನಿ ಸರ್. ಓಕೆ, ಏನಾದ್ರು ಇದ್ರೆ ಫೋನ್ ಮಾಡಿ ಮೇಡಮ್. ಹೇಳಿ ಹೇಳಿ. ಅಲ್ಲಲ್ಲ ಸಮಗ್ರ ಈಗ ಆಕ್ಚುಲಿ ಅದೇ ನೋಡಿ ಸರ್, ಈಗ ಸಮಗ್ರ ಕೃಷಿ ಅಂತ ಇದೆಯಲ್ಲ, ಅದ್ಯಾವ್ದು ನನ್ಗೂ ಗೊತ್ತಿಲ್ಲ ಆಕ್ಚುಲಿ. ಅಲ್ಲಿ ನಮ್ ಸ್ನೇಹಿತರುಗಳು ಯಾರೋ ನಮ್ಮ ವಿಚಾರಧಾರೆಗಳನ್ನ ಕೇಳ್ಕೊಂಡು ನಮ್ಮನ್ನ ಆಡ್ ಮಾಡಿದ್ದಾರೆ. ಅಲ್ಲಿ ನಾನು ಅಡ್ಮಿನ್ ಇಲ್ಲ, ನೀವು ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ನಾವು ಸಮಗ್ರ ಅಂತ ಹೇಳಿ ಸರ್ ಟೋಟಲ್ ಕರ್ನಾಟಕದಲ್ಲಿ 900 ಗ್ರೂಪ್ ಮಾಡಿದೀವಿ. ನೀವು ಲೈಬ್ರರಿಯನ್ ಅಲ್ವಾ, ಎಲ್ಲಿ ಕೆಲಸ ಮಾಡೋದು ನೀವು? ಕಾಲೇಜ್ ಸ್ಕೂಲ್ ಅಲ್ಲ, ಮತ್ತೆ ಲೈಬ್ರರಿ ಏನಂತ ಬರ್ತಿದೆ ಬರುತ್ತೆ. ಅದು ಯಾರೋ ಏನೋ ಸೇವ್ ಮಾಡ್ಕೊಂಡು. ಏನ್ ಪ್ರೆಸೆಂಟ್ ಏನ್ ವರ್ಕ್ ಮಾಡ್ತಾ ಇದೀರಿ ನೀವು? ನಾನು ರೈತ. ಓಕೆ, ಇನ್ಫಾರ್ಮೇಶನ್ ಸೈನ್ಸ್ ಓದಿದ್ದೀನಿ, MSc ಇನ್ಫಾರ್ಮೇಶನ್. ಓಕೆ, ನಾನು ನಿಮ್ಗೆ ಅಗ್ರಿಕಲ್ಚರ್ ಬಗ್ಗೆ ಮಾತ್ರನೇ ಮಾತಾಡ್ತೀನಿ. ಓವರ್ ಆಲ್ ಹೇಳಿದ್ರೆ ಮೇ ಬಿ ಕನ್ಫ್ಯೂಸ್ ಆಗ್ಬೋದೇನೋ. ಇಲ್ಲಿ ಸಮಗ್ರ ಅಂತೇಳಿ ನಮ್ದೊಂದು 8 ವರ್ಷದ ಪ್ರಾಜೆಕ್ಟ್. ನಾನು ಚನ್ನಪಟ್ಟಣದ ಹುಡುಗ. ಸೊ ನಮ್ಗನ್ಸಿದ್ ಏನಪ್ಪಾ ಅಂತಂದ್ರೆ, ನೋಡಿ ಎಷ್ಟೋ ಸಮಸ್ಯೆಗಳಿದೆ, ಬಟ್ ಟೆಕ್ನಿಕಲಿ ಸಿಂಪಲ್ ಸೊಲ್ಯೂಷನ್ ಅದು. ಬಟ್ ಅದನ್ನ ಯಾವನು ಮಾಡಕ್ ರೆಡಿ ಇಲ್ಲ. ಬಟ್ ಅದ್ ಯಾಕೆ ಅಂತಾನು ಗೊತ್ತಿಲ್ಲ. ನಮ್ಗನ್ಸುತ್ತೆ ಎಲ್ಲವೂ ಹೋರಾಟ ಮಾಡ್ಕೊಂಡು ಬದಲಾವಣೆ ಮಾಡ್ತೀವಿ ಅನ್ನೋದು ದೇವರಣೆಗೂ ಸುಳ್ಳು. ಅದು ಆಗೋದು ಇಲ್ಲ. ಯಾಕಂದ್ರೆ ಇಲ್ಲಿ ಯಾರು ದೇವ್ರುಗಳಿಲ್ಲ ತಥಾಸ್ತು ಅಂದ್ಬಿಟ್ಟು ನಮ್ ಸೊಲ್ಯೂಷನ್ ಗಳು ಕೊಡಕ್ಕೆ. ನನಗನ್ಸಿದ್ದು ನಮ್ದೊಂದ್ ಫ್ರೆಂಡ್ಸ್ ಒಂದ್ ಟೀಮ್ ಇದೆ. ನಾನು ಆಕ್ಚುಲಿ ಡಿಗ್ರಿ ಮಾಡಿದಿಲ್ಲ ನಮ್ ಚನ್ನಪಟ್ಟಣ ಫಸ್ಟ್ ಗ್ರೇಡ್ ಕಾಲೇಜಲ್ಲೇ. ನಾವ್ ಯಾವಾಗ್ಲೂ ಥಿಂಕ್ ಮಾಡ್ತಾನೆ ಇದ್ವಿ, ಏನಾರು ಒಂದ್ ಮಾಡ್ಬೇಕು ಅನ್ಕೊಂಡು. ಆಮೇಲೆ ಎಜುಕೇಶನ್ ಮುಗೀತು, ಬೇರೆ ಬೇರೆ ಓದ್ವಿ, ಫ್ರೆಂಡ್ಸ್ ಗಳೆಲ್ಲ ಬ್ರೇಕ್ ಆದ್ರು. ಈ ತರದೆಲ್ಲ ಇರ್ಬೇಕಾದ್ರೆ ನನಗನ್ಸಿದ್ದು, ಇಲ್ಲ ನಾನು ಏನೋ ದೊಡ್ಡ ಮಟ್ಟದಲ್ಲಿ ಮಾಡ್ತೀನಿ ಅಂದ್ರೆ ನನ್ನೊಬ್ಬನ ಕೈಲಿ ಸಾಧ್ಯ ಇಲ್ಲ. ಆಮೇಲೆ ನನ್ಗನ್ಸಿದ್ ನಂತರದವ್ರು ಬಹಳ ಜನ ಇರ್ಬೋದೇನೆ ಸೊಸೈಟಿಲಿ. ಅದ್ ಹೆಂಗ್ ಅವ್ರನ್ನ ಹೆಂಗ್ ಫೈಂಡ್ ಔಟ್ ಮಾಡ್ತೀರಿ? ಯಾವ್ದೋ ಒಂದ್ ಮೂಲೆ ಇರ್ತಾರೆ, ಪ್ರಯತ್ನ ಪಟ್ಟಿರ್ತಾರೆ, ಕೊನೆಗೆ ಬೇಜಾರಾಗಿ ಸುಮ್ಮನೆ ಆಗ್ಬಿಡ್ತಾರ ಪಾಪ. ಆಮೇಲೆ ನನ್ಗನ್ಸಿದ್ದು, ಇಲ್ಲ ಒಂದು ಪ್ಲಾಟ್ಫಾರ್ಮ್ ರೆಡಿ ಮಾಡ್ಬೇಕು ನಾನು. ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಎಲ್ಲಾ ಸರ್ವಿಸ್ ಗಳು ಸಿಗ್ಬೇಕು ಅಂತ ಕಾನ್ಸೆಪ್ಟ್ ಮಾಡಿದೆ. ಬಟ್ ಎಲ್ಲಾ ಸರ್ವಿಸ್ ನಾನು ಒಬ್ನೇ ಕೊಡಬೇಕು ಅಂತ ಏನಿಲ್ಲ. ಸರ್ವಿಸ್ ಕೊಡೋರ್ನ ಒಂದ್ ಗ್ಯಾದರ್ ಮಾಡಿ ಅವ್ರಗಳನ್ನ ಪರಿಚಯ ಮಾಡ್ತಾ ಹೋಗೋಣ ಜನಗಳಿಗೆ, ಸಾಕು ಅಂತ ಒಂದು ಪ್ಲಾನ್ ಮಾಡ್ಕೊಂಡು ಏನ್ ಮಾಡಿದ್ವಿ. ಒಂದು 8 ವರ್ಷದ ಬಿಫೋರ್ ಒಂದು ಪ್ರಾಜೆಕ್ಟ್ ಮಾಡಿದ್ವಿ, ಸಮಗ್ರ ಅಂತ. ಸಮಗ್ರ ಅಂದ್ರೆ ಎಲ್ಲವೂ ಸಿಗಬೇಕು, ಅದ್ರಲ್ಲಿ ಎಲ್ಲರೂ ಬರ್ಬೇಕು ಅಂತ. ಅದಾದ್ಮೇಲೆ ನನ್ಗಂತಿದ್ದು ನಿರುದ್ಯೋಗ ಅಂತ ಒಂದು ದೊಡ್ಡ ಇಶ್ಯೂಗಳನ್ನ ನಾನು ತಗೊಂಡು ರಿಸರ್ಚ್ ಮಾಡ್ತೀನಿ. ನಾನು ಒಂದು ದೊಡ್ಡ ಮಟ್ಟದ ರಿಸರ್ಚ್ ಮಾಡಿ ಅದಕ್ಕೊಂದು ಸೊಲ್ಯೂಷನ್ ಕೊಡ್ಬೇಕು ಅಂತ ಹೇಳಿ. ನಮ್ಗೆ ಯಾವಾಗ ನೋಡೋ ನಿರುದ್ಯೋಗ ಸಮಸ್ಯೆ. ನಮ್ಮ ಹಳ್ಳಿಗಳ ಕಡೆ ಎಲ್ಲ ಕೆಲಸಗಳಿಲ್ಲದೆ ಎಜುಕೇಶನ್ ಮಾಡ್ಕೊಂಡು ಓಡಾಡ್ಕೊಂಡಿರ್ತಾವ ಪಾಪ ಆ ಹುಡುಗರುಗಳು. ಬಟ್ ಏನ್ ರೀಸನ್ ಅಂತ ಹುಡುಕಿದ್ರೆ ನೀವು ನಿರುದ್ಯೋಗ ಸಮಸ್ಯೆಗಳಿಗೆ ಆಕ್ಚುಲಿ ಕೆಲಸಗಳ ಖಾಲಿ ಇಲ್ಲ ಅಂತ ಅಲ್ಲ, ಕೆಲಸಗಳು ಬೆಜ್ಜನ್ ಖಾಲಿ ಇದಾವೆ. ಬಟ್ ಎಲ್ಲಿ ಅವನ್ ತಗೋತಾರೆ ಅಂತ ಅವನಿಗೆ ಗೊತ್ತಿಲ್ಲ. ಅವನ್ ಎಜುಕೇಶನ್ ಸಂಬಂಧಪಟ್ಟಂಗೆ ಯಾವ ಕಂಪ್ನಿ ಕೆಲಸಗಳು ಖಾಲಿ ಇದೆ ಅನ್ನೋದು ಗೊತ್ತಿಲ್ಲ ಅವನಿಗೆ. ಇವತ್ತು ಗೌರ್ಮೆಂಟ್ ಜಾಬ್ಗಳಲ್ಲಿ ನೀವು ಯಾವುದೇ ಡಿಪಾರ್ಟ್ಮೆಂಟ್ ಅಲ್ಲಿ ಕನ್ಫರ್ಮ್ ಮಾಡಿದ್ರು ಪರ್ಟಿಕ್ಯುಲರ್ ವೆಬ್ಸೈಟ್ ಇರುತ್ತೆ, ಅಲ್ಲಿ ಗೊತ್ತಾಗ್ಬಿಡುತ್ತೆ. ಸೊ ಹಂಗಾಗಿ 1,000 ಪೋಸ್ಟ್ ಇದ್ರೆ 10 ಲಕ್ಷ ಜನ ಅಪ್ಲೈ ಮಾಡಿರ್ತಾರೆ. ಬಟ್ ಪ್ರೈವೇಟ್ ಕಂಪ್ನಿಗಳಲ್ಲಿ ಎಷ್ಟೆಲ್ಲಾ ಕೆಲಸಗಳ ಖಾಲಿ ಯಾರಿಗೂ ಗೊತ್ತೇ ಆಗಲ್ಲ. ಅದು ಅಲ್ಲಿರೋ ಮ್ಯಾನೇಜ್ಮೆಂಟ್ ಮಾತ್ರ ಗೊತ್ತಾಗುತ್ತೆ, ಅಲ್ಲಿ ಕೆಲಸ ಮಾಡೋರ್ಗೆ ಮಾತ್ರ ಗೊತ್ತಾಗುತ್ತೆ. ನಮ್ಗನ್ಸಿದ್ದು, ಓಕೆ ನಾವು ಇಂಡಸ್ಟ್ರಿಗಳ ಅಸೋಸಿಯೇಷನ್ಗೆ ಹೋಗ್ಬೇಕು ಅಥವಾ ಕಂಪನಿಗಳ ಅಸೋಸಿಯೇಷನ್ಗೆ ಹೋದ್ರೆ ಅಲ್ಲಿ 300-400 ಕಂಪನಿಗಳು ಮೆಂಬರ್ಶಿಪ್ ತಗೊಂಡಿರ್ತವೆ. ಅವ್ರಿಗೆ ಎಂಡ್ ಆಫ್ ದಿ ಡೇ ಏನ್ ಬೇಕು? ಮ್ಯಾನ್ ಪವರ್ ಬೇಕು ಅವ್ರಿಗೆ. ಸರಿ, ಓಕೆ, ಅವ್ರೇನ್ ಡಾಟಾ ಕಲೆಕ್ಟ್ ಮಾಡ್ಕೊಂಡು ಜನಗಳಿಗೆ ಮೆಸೇಜ್ ಮಾಡ್ತಾ ಹೋಗೋಣ ಅಂತ ಅದೊಂದ್ ಕಡೆ ಮಾಡಿದ್ವಿ. ಅದು ತುಂಬಾ ಚೆನ್ನಾಗಿ ನಡೀತಿದೆ. ಆಮೇಲೆ ತುಂಬಾ ದೊಡ್ಡ ಇಶ್ಯೂ ಅಂದ್ರೆ ಅಗ್ರಿಕಲ್ಚರ್ ಇಶ್ಯೂ. ನೀವೇನೇ ಸಂಪಾದನೆ ಮಾಡಿದ್ರು ರೈತನಿಗೆ ಬರೀ 30%, 40% ಅಷ್ಟೇ ಸಿಗುತ್ತೆ. ಮಿಕ್ಕದೆಲ್ಲ ಬ್ರೋಕರ್ಗಳು ತಗೋತಾರೆ, ಆಮೇಲೆ ಸೇಲ್ ಮಾಡೋರು ತಗೋತಾರೆ, ಮೀಡಿಯಾ ತಗೊಳ್ತಾರೆ. ಈ ತರದ ಏನೇನೋ ಇಶ್ಯೂಗಳು. ಬಟ್ ನಮಗ್ ಅನ್ಸಿದ್ ಎಂಡ್ ಆಫ್ ದಿ ಡೇ, ನನ್ಗೆ ರಿಸರ್ಚ್ ಪ್ರಕಾರ ಬೆಳಿತಿರೋನು ರೈತ, ತಿನ್ನೋನ್ ಯಾರು? ಕನ್ಸೂಮರ್ ಅಥವಾ ಏನು ಜನಗಳು. ಮಧ್ಯದಿರೋ ಏನಕ್ ಬರ್ತಾವನವನು? ನಮ್ಗೆ ಅರ್ಥನೇ ಆಗ್ತಿಲ್ಲ. ಇವನೇನೋ ಬೆಳೆದಿರೋದನ್ನ ಪ್ರೋಟೀನ್ ಮಾಡಿ ಅದು ದೊಡ್ಡ ಮಟ್ಟದಲ್ಲಿ ಬೆನಿಫಿಟ್ ಗಳು ಕೊಟ್ಟು ಆರೋಗ್ಯ ಚೆನ್ನಾಗಿರೋದನ್ನೇನೋ ಮಾಡಿ ಕನ್ವರ್ಟ್ ಮಾಡಿ ಕೊಡ್ತಾನೆ ಅನ್ನೋದಾದ್ರೆ ಕರೆಕ್ಟ್. ನಾವು ಹೋಗೋದು ಯಾವ್ದೋ ಒಂದು ಫ್ಯಾಕ್ಟ್ರಿ ಹತ್ರಕ್ಕೆ ಹೋಗ್ಬೇಕು ಅಥವಾ ಪ್ಯಾಕಿಂಗ್ ಮಾಡ್ತಾನೆ, ಅವನು ಬ್ರ್ಯಾಂಡ್ ಅನ್ನ ಫಾಲೋ ಅಪ್ ಮಾಡ್ಬೇಕಾಗ್ತದೆ. ಅದ್ ಇಲ್ಲಿ ಹೆಂಗ್ ಮಾಡಕ್ ಸಾಧ್ಯ? ಉತ್ಪಾದನೆ ಆಗ್ಬೇಕು ತಾನೆ. ಅದಾದ್ರೆ ಪ್ರೋಟೀನ್ ಯುಕ್ತವಾಗಿ ಬೆಳಿತಾನೋ, ಕೆಮಿಕಲ್ ಹಾಕ ಬೆಳಿತಾನೋ, ಆರ್ಗ್ಯಾನಿಕ್ ಬೆಳಿತಾನೋ, ಅದೇನ್ ಬೆನಿಫಿಟ್ ಇದೆ ಬಾಡಿಗೆ? ಅದ್ ಬೆಳೆದಾಗ ತಾನೆ, ಬೆಳೆಯೋನ ಹತ್ರ ತಾನೇ ಇರುತ್ತೆ ಕಂಟ್ರೋಲು. ಆಮೇಲೆ ನನ್ಗನ್ಸಿದ್ದು ಜುಗ್ಗಿ ಜೊಮ್ಯಾಟೋಗಳು ಏನ್ ಮಾಡ್ತವೆ, ಅವ್ರೇನು ಬೆಳೆಯೋದಿಲ್ಲ, ಎಂತದೂ ಇಲ್ಲ. ಅಲ್ಲಿಂದ ಎಲ್ಲಿ ಸಿಗುತ್ತೋ ಅದನ್ನ ಬೇಕಾದಂಗ್ ರೀಚ್ ಮಾಡಿಸ್ತಿದೆ ಸ್ವಿಗ್ಗಿ ಝೊಮ್ಯಾಟೊ. ನೋಡ್ರಿ 1000 ಕೋಟಿ ಟರ್ನ್ ಓವರ್. ಆ ಕೆಲ್ಸನ ರೈತನೇ ಯಾಕೆ ಮಾಡ್ಬಾರ್ದು? ಇವನು ಕೆಲವೊಂದನ್ನ ಬೆಳಿತಿದ್ದಾನೆ, ಎಲ್ಲಾನು ಬೆಳೆಯಕ್ ಆಗಲ್ಲ. ಈಗ ನನ್ನ ಮನೇಲಿ 200 ಐಟಮ್ ಯೂಸ್ ಮಾಡ್ತೀನಿ ನಾನು ಅವರೇಜ್ ವರ್ಷಕ್ಕೆ. ಅಷ್ಟು ವೆರೈಟಿ ಫುಡ್ ನಾನು ಯೂಸ್ ಮಾಡ್ತೀನಿ. ಬಟ್ ಎಲ್ಲವನ್ನು ರೈತನು ಒಂದೇ ಬೆಳೆಯಕ್ ಆಗಲ್ಲ, 5-6 ತರ ಬೆಳ್ಕೋತಾನ ಅಷ್ಟೇ ಅವನು. ಬಟ್ ನಾವ್ ಹೇಳೋದು ಬೆಳೆದಿರೋದನ್ನ ಮಾತ್ರ ಯಾಕೆ ಕೊಡ್ಬೇಕು? ಬೆಳೆದಿರೋದನ್ನ ಇನ್ನೊಬ್ಬನ ಹತ್ರ ತರ್ಸ್ಕೊಡಿ. ಈಗ ಬೆಳೆದ್ಬಿಟ್ಟು ಇವ್ ಸಿಗ್ತಿರೋದೇ 50% ಮ್ಯಾಕ್ಸಿಮಮ್, ಕರೆಕ್ಟಾ? ಸೇಲ್ ಮಾಡೋರು ಒಂದ್ 50% ಸಿಗ್ತಿದೆ, ಕರೆಕ್ಟಾ? ಯಾಕೆ 2 ಅಳವಡಿಸ್ಕೋಬಾರ್ದು ಇವ್ರು? ಬಟ್ ಸಾಧ್ಯನಾ? ಖಂಡಿತ ಸಾಧ್ಯ. ಯಾಕೆ?
ನಾವಿಲ್ಲಿ ಏನ್ ಮಾಡ್ಬೇಕು, ತಿನ್ನೋ ಜನಗಳನ್ನ ನಾವು ಕಂಟ್ರೋಲ್ ಇಟ್ಕೊಬೇಕಂದ್ರೆ ನಾವು ಹುಡಿಕೊಬೇಕು. ಯಾವ ತರ ಹುಡ್ಕಕ್ ಸಾಧ್ಯ? ಈಗೇನು ಸ್ವಿಗ್ಗಿ ಝೊಮ್ಯಾಟೊ ಯಾವ್ದೋ ಒಂದ್ ಜೈನಗರದಲ್ಲಿ ಒಬ್ಬ ಮಾಡಿದ್ರೆ ಇನ್ನೊಬ್ಬ ಯಾರೋ ತುಮಕೂರು ರೋಡಲ್ಲಿ ಮಾಡಿರ್ತಾನೆ, ಇನ್ನೊಬ್ಬ ಕನಕಪುರ. ಆ ತರ ಮಾಡೋದ್ ಬೇಡ. ಒಂದ್ ಏರಿಯಾ ಅಥವಾ ಒಂದು ಕ್ರಾಸು ಅಥವಾ ಒಂದು ಅಪಾರ್ಟ್ಮೆಂಟ್ ಇಲ್ಲಿ ಹೋಗೋದು, ಒಂದ್ 200 ಜನ ಹುಡಿಕಬಿಡೋದಪ್ಪ. ನೀನ್ ಏನು ತಲೆ ಕೆಡ್ಸ್ಕೊಬೇಡ. 200 ಜನಕ್ಕೆ ಏನ್ ಬೇಕು ಅದನ್ನ ಮಾತ್ರನೇ ಬೆಳಿ, 200 ಜನಕ್ಕೆ ಏನ್ ಬೇಕು ಅದನ್ನ ಮಾತ್ರ ಬೆಳೆದ್ಕೊಡು. ನಾ ಸೊಪ್ಪು ಬೆಳಿತೀನಿ ಅಂತ ಯಾಕೆ ಒಂಥರ ಸೊಪ್ಪು ಬೆಳಿಬೇಕು? 200 ಕಂತೆ ಬೆಳೆಯಕ್ಕೆ ನನಗೆ ಮ್ಯಾಕ್ಸಿಮಮ್ ಅಂದ್ರೆ ಒಂದ್ 10 ರಿಂದ 15 ಕುಂಟೆ ಸಾಕು. 10 ತರ ಸೊಪ್ಪು ಬೆಳಿ. ಕರೆಕ್ಟ್ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ನಿನ್ ವೆದರ್ಗೆ ಅಷ್ಟು ಸೊಪ್ಪು ಬೆಳಿ. ರಾಗಿ ಬೇಕು, ಅಕ್ಕಿ ಬೇಕು. ನೋಡಿ, ನಾವು ತಿನ್ನೋ ಸ್ಟೈಲ್ ಹೆಂಗಿರುತ್ತೆ ಅಂದ್ರೆ ನಮ್ ಲೈಫ್ ಸ್ಟೈಲು, ಅಕ್ಕಿನ ಡೈಲಿ ಪರ್ಚೇಸ್ ಮಾಡಲ್ಲ, ರಾಗಿನ ಡೈಲಿ ಪರ್ಚೇಸ್ ಮಾಡಲ್ಲ, ಸಾಂಬಾರ್ ಪೌಡರ್ನು ಡೈಲಿ ಪರ್ಚೇಸ್ ಮಾಡಲ್ಲ, ಕಾಳುಗಳನ್ನು ಡೈಲಿ ಪರ್ಚೇಸ್ ಮಾಡಲ್ಲ. ಸೊ ಅದಕ್ಕೊಂದು ಸ್ಟೋರ್ ಅಂತ ಇರುತ್ತೆ. 1 ತಿಂಗಳು ತಗೋತೀವಿ ಅಥವಾ 2 ತಿಂಗಳು 3 ತಿಂಗಳು ಸ್ಟೋರ್ ಮಾಡ್ಕೊಳ್ತೀವ ಆ ಐಟಮ್ಗಳನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡೋಣ. ಕರೆಕ್ಟಾ? ಬಟ್ ನನಗನ್ಸಿದ್ದು ಇದನ್ನ ಎಕರೆಗಟ್ಲೆ ಬೆಳೆದಾಗ ಜಾಸ್ತಿ ಏನೋ ಕನ್ಸ್ಯೂಮ್ ಮಾಡ್ತೀವಲ್ಲ. ಲೈಕ್ ಈಗ ರಾಮನಗರ ನಮ್ ಕಡೆ ಸಿಕ್ಕಾಪಟ್ಟೆ ಯೂಸ್ ಮಾಡೋದೇ ರಾಗಿ. ಕರೆಕ್ಟಾ? ನಾವು ವರ್ಷಕ್ಕೊಂದ್ಸಲ ಅಷ್ಟೇ ತಗೊಳ್ಳೋದು ಅಥವಾ ವರ್ಷಕ್ಕೊಂದ್ಸಲ ಅಷ್ಟೇ ಬೆಳೆಯೋದು. ಸೊ ಇಷ್ಟೇ ಬೆಳೆಯೋದು. ಕರೆಕ್ಟಾ? ಸೊ ನಾವ್ ಅದಕ್ಕೇನ್ ಪ್ಲಾನ್ ಮಾಡಿದ್ವಿ, ಅದನ್ನೇ ಬೆಳಿ ನೀನು. ಈಗ ಸಾಂಬಾರ್ ಕೊಟ್ರಪ್ಪ, ನಿನ್ ಗೊತ್ತಿಲ್ಲ, 200 ಜನಕ್ಕೆ ಬೇಕು, ಬೇಡ ಮಾಡೋರಿಂದ ಬಟ್ರೆಗಳು ಕರ್ಸ್ಬಿಟ್ಟು ಮಾಡಿಸ್ಕೊಡು. 200 ಫ್ಯಾಮಿಲಿಗಳಿಗೆ ಮಿನಿಮಮ್ ಅಂದ್ರೂ ಪರಿಗೆ ಒಂದ್ 5 kg ಯೂಸ್ ಮಾಡ್ತೀವ ನಾವು, ಮಾಡ್ತೀವಲ್ವಾ ವರ್ಷಕ್ಕೆ? 5 kg ಸಾಂಬಾರ್ ಪೌಡರ್ ಯೂಸ್ ಮಾಡ್ತೀವಿ ಅಂದ್ರೆ 200 ಜನಕ್ಕೆ ಎಷ್ಟಾಯ್ತು? 1000 kg. ಮಿನಿ ಫ್ಯಾಕ್ಟ್ರಿನೇ ಓಪನ್ ಆಯ್ತಲ್ಲ ಒಂದು. ಈಗ ನಿಮ್ ಹತ್ರ ತೆಂಗಿನಕಾಯಿ ಇಲ್ಲ, ಬೇಡ, ತೆಂಗಿನಕಾಯಿ ಬೆಳೆಯೋರ್ ಹತ್ರ ಕೊಡಿ ಮಾಡಿ. ಸರಿ ಸರ್, ಓಕೆ. ಸೊ ಈ ತರದೆಲ್ಲ ಐಡಿಯಾಸ್ ಗಳೆಲ್ಲ ಮಾಡಿದ್ವಿ. ಸೊ ಇದಕ್ ಒಂದಕ್ ಸ್ಟಿಕನ್ ಆಗ್ಬಾರ್ದು ಅವನು. ಬಟ್ ಇಲ್ಲಿ ರೈತ ಎಲ್ಲಿ ಫೇಲ್ ಆಗ್ಬಿಡ್ತಾನೆ? ಈಗ ಅವ್ನ್ ಬೆಳೆದಿರೋದೇನೋ ಬೆಳಿತಾನೆ, ತಂದು ಕೊಟ್ಬಿಡ್ತಾನೆ. ಬೆಳೆದೇ ಇರೋದನ್ನ ಹೆಂಗ್ ಮಾಡ್ತಾನೆ? ತರ್ಸ್ಕೊಳಕ್ ಆಗ್ತಾ ಇಲ್ಲ ಅವನ ಕೈಗೆ. ಈಸಿ ಅದ ಆಕ್ಚುಲಿ. ಈಗ ನಿಮ್ ತಾಲೂಕಲ್ಲಿ ಏನೆಲ್ಲ ಇದೆ ಅಂತ ನಿಮ್ಗೆ ಗೊತ್ತಾಗಲ್ವಾ? ಗೊತ್ತಾಗತ್ತೆ. ಈಗ ನೀವ್ ಒಬ್ರು ರೈತರು ಅಂತಂದ್ಮೇಲೆ ನಿಮ್ ಸುತ್ತಮುತ್ತ ಹಳ್ಳಿಲಿ ಗೊತ್ತಾಗುತ್ತೆ, ನಿಮ್ ವೆದರ್ಗೆ ಏನ್ ಸಿಗುತ್ತೆ ಅಂತ ಗೊತ್ತಾಗುತ್ತೆ. ಈಗ ಒಂದ್ ಹಳ್ಳಿನಲ್ಲಿ ಎಲ್ಲಾರು ಒಂದೇ ತರ ಏನ್ ಬೆಳೆಯಲ್ಲ, ಬೆಳಿತಾರ 150 ತರದ ಐಟಮ್ ಬೆಳಿತಾರೆ ಒಂದ್ ಹಳ್ಳಿನಲ್ಲಿ. ಒಬ್ಬ ಕೋಳಿ ಸಾಕೊಂಡಿರೋ, ಒಬ್ಬ ಮೇಕೆ ಸಾಕಿರ್ತಾನೆ, ಒಬ್ಬ ಮೇಕೆ ಸಾಕಿರೋ ಇನ್ನೊಬ್ಬ ಯಾರೋ ಜೇನ್ ಕೇಳ್ತಾ ಇರ್ತಾನೆ, ಒಬ್ಬ ಯಾರೋ ಜೇನ್ ಕೇಳ್ತಾರೆ, ಇನ್ನೊಬ್ಬ ನಾಟಿ ಮೊಟ್ಟೆ ಸಾಕೊಂಡಿರ್ತಾನೆ. ಒಂದ್ ಹಳ್ಳಿಲಿ ಹುಡಿಕೊಂಡ್ರೆ ಸಾಕು ನಿಮ್ಗೆ 150 ಐಟಮ್ ಸಿಗ್ತವೆ. ಒಬ್ಬನ ಹತ್ರ ನುಗ್ಗೆ ಮರ ಇರ್ತದೆ, ಇನ್ನೊಬ್ಬನ ಹತ್ರ ಪರಂಗಿ ಗಿಡ ಇರ್ತದೆ. ಈ ತರ ಮಾಡ್ತಾರಲ್ವಾ? ಅಲ್ಲಿ ಅವ್ರನ್ನ ಲೈಫ್ ಅಲ್ಲಿ ಒಂದೇ ಸಲ ಕಾಂಟ್ಯಾಕ್ಟ್ ಮಾಡಿ ಇಟ್ಕೊಬಿಡೋದು. ಈಗ ಮ್ಯಾಂಗೋ ಬೇಕು, ಮ್ಯಾಂಗೋ ನೀವು ಮ್ಯಾಂಗೋ ಮರಗಳಿಲ್ಲ, ಮಾವಿನ ಮರಗಳು, ಮಾವಿನ ಮರ ಇರೋನ ಕಾಂಟ್ಯಾಕ್ಟ್ ಮಾಡ್ಕೊಬಿಡಿ ಒಂದ್ಸರಿ. ಸೀಸನ್ ಬಂದಾಗ ಆರ್ಡರ್ ಕೊಡಿ, ನಿಮ್ ಕಸ್ಟಮರ್ ಇಲ್ಲಿ ಹೇಳ್ತಾನೆ, ಸಪ್ಲೈ ಮಾಡಿ. ಇನ್ನೊಬ್ಬನ ಹತ್ರ ಯಾರೋ ಸಪೋರ್ಟ್ ಇರ್ತದೆ, ಮಾಡಿ. ಸೊ ಈ ತರದ ಎಲ್ಲಾ ಕಾನ್ಸೆಪ್ಟ್ ಗಳು ಸರ್ ಅದ್ರೊಳಗಡೆ ಇದೆ. ಬಟ್ ಇಲ್ಲಿ ರೈತ ಎಲ್ಲಿ ಫೇಲ್ ಆಗ್ಬೋದು? ಎಸ್, ನೀವ್ ಹೇಳ್ದಂಗೆ. ಒಂದ್ ನಿಮಿಷ ನಾನು ಸಾರಿ, ನಾನು ನಿಮ್ಮ ಮೊದಲು ಮಾತಾಡ್ತಾ ಇದೀನಿ. ಈಗ ಏನಾಗುತ್ತೆ ಗೊತ್ತಾ, ಈಗ ನಾನು ರೈತ, ಏನೋ ಒಂದು 3-4 ಬೆಳೆ ಬೆಳ್ಕೊಂಡು ನಾನು ಮನೆ ಮಟ್ಟದಲ್ಲಿ ಇದೀನಿ. ಇದೊಂದು ಮುಗಿಸ್ಬಿಡ್ತೀನಿ, ಇನ್ನೊಂದ್ 2 ನಿಮಿಷ. ಇಲ್ಲಿ ನಾವೇನ್ ಮಾಡ್ತಾ ಇದೀವಿ, ರೈತನ್ಗೆ ಒಬ್ಬನಿಗೆ ಜವಾಬ್ದಾರಿ ಕೊಡ್ತಿಲ್ಲ. ಯಾವ್ದೋ ಒಂದು ಇಂಡಸ್ಟ್ರಿ, ಯಾವ್ದೋ ಒಂದು ಕಂಪ್ನಿ, ಯಾವ್ದೇ ಒಂದು ಕಮರ್ಷಿಯಲ್ ನೀವು ಕಾನ್ಸೆಪ್ಟ್ ಇಟ್ಕೊಂಡು ಹೋಗಿ, ಅಲ್ಲಿ ಡಿಪಾರ್ಟ್ಮೆಂಟ್ ವೈಸ್ ಇರ್ತವೆ. ಒಂದು ಮಾರ್ಕೆಟಿಂಗ್ ಇರುತ್ತೆ, ಅಥವಾ ಒಂದು ಏನು ಮ್ಯಾನುಫ್ಯಾಕ್ಚರಿಂಗ್ ಇರುತ್ತೆ, ಅಥವಾ ಒಂದು ಮಾರ್ಕೆಟಿಂಗ್ ಟೀಮ್ ಇರುತ್ತೆ, ಒಂದು ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಇರುತ್ತೆ, ಒಂದು HR ಟೀಮ್ ಅಂತ ಇರುತ್ತೆ. ಕರೆಕ್ಟಾ? ಬಟ್ ರೈತನಲ್ಲ ಕಾನ್ಸೆಪ್ಟ್ ಇಲ್ಲ. ಅದನ್ನ ಸಮಗ್ರ ಮಾಡಕ್ ಕೊಟ್ಟಿದೆ. ಸಮಗ್ರ ರೈತನಿಗೆ ಏನ್ ಹೇಳ್ತಿದೆ, ನೋಡಪ್ಪ ನೀನು ಬೆಳೆದ್ ಕೊಡು, ಬೆಳೆದಿರೋ ತರ್ಸ್ಕೊಡು. ಅದೆರಡೇನೆ ಅವನ ಕೆಲಸ, ಏನು ಇಲ್ಲ. ತರ್ಸ್ಕೊಡು, ಬೆಳೆದ್ ಕೊಡು, ಬೆಳೆದಿರೋದನ್ನ ತರ್ಸ್ಕೊಡು, ಇಷ್ಟೇ ಅವನ ಕೆಲಸ. ಕಸ್ಟಮರ್ ಗಳನ್ನ ಹುಡುಕ ಬಂದ್ ಕೊಡೋದನ್ನು ಸಮಗ್ರನೇ, ಪ್ರಪೋಸಲ್ ನ ಕೊಡೋದು ಸಮಗ್ರನೇ, ತಿನ್ನೋ ಜನಗಳನ್ನ ಡೈರೆಕ್ಟ್ ಕನೆಕ್ಟ್ ಮಾಡೋದು ಸಮಗ್ರನೇ. ಇನ್ನೇನ್ ಬೇಕು? ಟೆಕ್ನಿಕಲ್ ವರ್ಕ್ ಎಲ್ಲ ನಾವೇ ಮಾಡ್ತೀವಲ್ಲ, ಸಮಗ್ರನೇ ಮಾಡುತ್ತದು. ಸಮಗ್ರ ಮೀನ್ಸ್ ನಾವ್ ಮಾಡ್ತೀವಿ, ನಾವ್ ಒಬ್ರೇ ಮಾಡ್ಬೇಕು ಅಂತೇನಿಲ್ಲ. ನೀವು ನಿಮ್ಮೂರಲ್ಲಿ ಎಜುಕೇಟೆಡ್ ಹುಡುಗರು ಇದಾರೆ, ಅವ್ನ ಕೈಲೇ ಮಾಡ್ಸೋಣ, ಅದ್ರಲ್ಲಿ ಏನಿದೆ? ಬಟ್ ಇಲ್ಲಿ ನೀವು ಟೊಮೊಟೊ ಬೆಳೆದು ಮಾರ್ಕೆಟ್ ತಗೊಂಡೋದ್ರೆ ಸರ್, 100 ರೂಪಾಯಿ ಟೊಮೊಟೊ ರೇಟ್ ಇದೆ ಅಂದ್ರೆ ನಿಮ್ಗೆ ಎಷ್ಟು ಸಿಗುತ್ತೆ? ನಿಮ್ ಸಿಗದೆ 30-40. ಬಟ್ ನೀವೇ 80 ರೂಪಾಯಿ ಕೊಡಿ, 20 ರೂಪಾಯಿ ಕಸ್ಟಮರ್ಗೆ ಡಿಸ್ಕೌಂಟ್ ಕೊಡಿ, ನಿಮ್ಗೆ 40 ರೂಪಾಯಿ ಲಾಭ ಅಲ್ವಾ? ನೀವು ಎಲ್ಲಿ ನೀವು ಪ್ರೈಸ್ ಅಲ್ಲೂ ಕಾಂಪಿಟೇಷನ್ ಮಾಡ್ತಿರೋ ಹೊರಗಡೆ, 100% ನಿಮ್ಮನ್ನ ಜನ ಬೇಡ ಅಂತ ಅನ್ನೋದೇ ಇಲ್ಲ. ಕರೆಕ್ಟ್ ಅಲ್ವಾ? ಸೊ ಸಮಗ್ರ ಏನ್ ಮಾಡ್ತಿದೆ, ಒಂದ್ ಕಡೆ ಹೆಲ್ಪ್ ಲೈನ್ ಕೂಡ ಮಾಡ್ತಿದೆ. ಹೆಂಗೀಗ ನಿಮ್ಗೆ ನಾಟಿ ಮೊಟ್ಟೆ ಕೇಳಿದ್ರು ನಿಮ್ ಕಸ್ಟಮರ್ ಎಲ್ಲೂ ಸಿಗಲೇ ಇಲ್ಲ, ಬಟ್ ಸಮಗ್ರ ಹತ್ರ ಡಾಟಾ ಇರುತ್ತದೋ,
ನಿಮ್ ತಾಲೂಕಲ್ಲಿ ಎಷ್ಟು ಜನ ನಾಟಿ ಮೊಟ್ಟೆ ಬೆಳೀತಾರೆ ಸಮಗ್ರ ಡಾಟಾ ಕಲೆಕ್ಟ್ ಮಾಡ್ತಿದೀವಿ. ಪ್ರತಿಯೊಂದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಹೋಗುತ್ತೆ. ಓಕೆ, ನಿಮ್ ತಾಲೂಕಲ್ಲಿ ಏನೂ ಸಿಗ್ಲಿಲ್ವಾ, ಪಕ್ಕ ತಾಲೂಕಲ್ಲಿ ನಿಮ್ ತಾನೇ ರೈತರುಗಳು ಇರ್ತಾರೆ. ಅದನ್ನ ಸೃಷ್ಟಿ ಮಾಡಕ್ಕೆ ಹೊಡ್ತಿರೋದು ನಾವು. ಅವನ ಹತ್ರ ಟೊಮೊಟೊ ಪಕ್ಕ ತಾಲೂಕಲ್ಲಿ ಸಿಕ್ಕರು ಸಾಕು ನಿಮ್ಗೆ. ಸರಿ, ಈಗ ನಾಟಿ ಮೊಟ್ಟೆ ನೀವು ಬೆಂಗಳೂರು ತಗೊಂಡ್ರೆ 18 ರೂಪಾಯಿ 20 ರೂಪಾಯಿ. ನಿಮ್ಮೂರಲ್ಲಿ ಅಷ್ಟು ಇರ್ತದ? ಸೀರಿಯಸ್ ಆಗಿರಲ್ಲ. ಇಲ್ಲ, ಒಂದ್ 7 ರೂಪಾಯಿ 8 ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ, 10 ರೂಪಾಯಿಗೂ ಸಿಕ್ಬಿಡುತ್ತೆ, 12 ರೂಪಾಯಿ ಸಿಗುತ್ತೆ ಅಲ್ವಾ? ಸೊ ಈ ತರ ಆದಾಗ ಸ್ಟಾರ್ಟಿಂಗ್ ನೀವೇನ್ ಮಾಡ್ತಿರ್ತೀರಿ, ತರ್ಸ್ಕೊಡ್ತಿರ್ತೀರಿ. ನೆಕ್ಸ್ಟ್ ಇಯರ್ಗೆ ನಿಮ್ಗೊಂದು ಇನ್ಪುಟ್ ಗೊತ್ತಾಗುತ್ತೆ. ಹೌದು, ನಾಟಿ ಮೊಟ್ಟೆ ಎಷ್ಟು ಜನ ತಗೋತಾರೆ, ನಾಟಿ ಕೋಳಿ ಇಷ್ಟು ಜನ ತಿಂತಾರೆ, ನಾಟಿ ಮೇಕೆಗಳನ್ನ ಇಷ್ಟು ಜನ ತಗೋತಾರೆ. ನೀವೇ ಫಾರ್ಮ್ ಗಳನ್ನ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ರಾಗಿ 200 ಜನಕ್ಕೆ ಈ ವರ್ಷದಲ್ಲಿ ಒಂದು 10,000 ಕೆಜಿ ಕೊಡ್ಸಿದೀನಿ ನಾನು ಹೊರಗಡೆಯಿಂದ. ಈ ಸಲ ನಾನೇ ಜಮೀನ್ ಲೀಸ್ಗೋ ಅಥವಾ ಏನೋ ಹಾಕೊಂಡು ನನ್ನ ಜಮೀನಲ್ಲಿ ಬೆಳ್ಕೊಡ್ಬೇಕು ಅಂದ್ಬಿಟ್ಟು ಮೈಂಡ್ ಸೆಟ್ ಬರುತ್ತೆ ನಿಮ್ಗೆ. ಕರೆಕ್ಟ್ ಅಲ್ವಾ? ಸೊ ತರ್ಸ್ಕೊಡ್ತಿದವ್ರು ಏನ್ ಮಾಡ್ತಿರ್ತೀರಿ, ನೆಕ್ಸ್ಟ್ ಬೆಳೆ ಸ್ಟಾರ್ಟ್ ಮಾಡ್ತಾ ಇರ್ತೀರಿ. ನೀವು ಬೇರೆ ಕಡೆ ಎಲ್ಲೂ ಫೋಕಸ್ ಮಾಡಲ್ಲ. 200 ಜನಕ್ಕೆ ಏನ್ ಬೇಕಷ್ಟೇ. ಸೊ ಒಂದು ಕುಟುಂಬ ಥಿಂಕ್ ಮಾಡಿ ಸರ್, ನೀವು ಬರೀ ರೈಸ್ ಎಕ್ಸಾಂಪಲ್ ಕೊಡ್ತೀನಿ, ಬರೀ ಅಕ್ಕಿನ ಯಾವುದೇ ಕುಟುಂಬ 200 ಕೆಜಿ ಅಕ್ಕಿ ಯೂಸ್ ಮಾಡಲ್ಲ ವರ್ಷಕ್ಕೆ. ನಾವು ಮಾಡ್ತೀವಿ ತಾನೆ? ಒಂದ್ ಕುಟುಂಬ 200 ಕೆಜಿ ಅಂದ್ರೆ 200 ಜನಕ್ಕೆ ಎಷ್ಟಾಯ್ತು? 200 ಫ್ಯಾಮಿಲಿಗಳಿಗೆ 40,000 ಕೆಜಿ. 40,000 ಕೆಜಿನ ನೀವು 25 ಕೆಜಿ ಬ್ಯಾಗ್ ಮಾಡಿದ್ರೆ ಹೆಚ್ಚು ಕಮ್ಮಿ 1,600 ಚೀಲ ಆಯ್ತವೆ. ಇವತ್ತಿನ ರೇಟ್ ಅಕ್ಕಿ ಯಾವ್ದೇ ತಗೊಂಡ್ರು ನೀವು ಅಕ್ಕಿನ 1,500 ರೂಪಾಯಿ ಮೇಲೇನೆ. 1,300 ರೂಪಾಯಿ ಪ್ರೈಸ್ ಅಲ್ಲೂ ಕಾಂಪಿಟೇಷನ್ ಮಾಡೋದು 20 ಲಕ್ಷ ರೂಪಾಯಿ ದುಡ್ಡಾಗುತ್ತೆ ನಿಮ್ಗೆ. ಯಾಕೆ ಮಾಡ್ಬಾರ್ದು? ಸರಿ, ಮಾಡ್ಬೋದು ಸರ್, ಮಾಡ್ಬೋದು. ನಾನು ಇವಾಗ ಒಂದ್ ಪ್ರಶ್ನೆ ಕೇಳಲಾ? ಹೇಳಿ. ಈಗ ತರ್ಸ್ಕೊಡುವಾಗ ಈಗ ನನ್ನ ಹತ್ರ ಏನು ಯಾವ್ದೋ ಒಂದು ಬೆಳೆ ಬೆಳೀತಾ ಇದೀನಿ. ಇವಾಗ ರೈತರೆಲ್ಲ ಮಾಡ್ಕೊಳ್ಳೋ ಕೆಲಸ ಏನು ಅಂದ್ರೆ ಯಾವ್ದಾದ್ರು ಒಂದು, ಈಗ ಪಕ್ಕದ ಯಾರು ಟೊಮೊಟೊ ಬೆಳೆ ಗೆದ್ದ ದುಡ್ಡಾಯ್ತು ಅಂದ್ರೆ ಎಲ್ಲಾರು ಟೊಮೊಟೊ ಹಾಕ್ಬಿಡೋದು. ಹಂಗ್ ಮಾಡಿದಾಗ ಈಗ ಟೊಮೊಟೊ ಬೆಲೆ ಹೊರಗಡೆ ಬಿದ್ದೋಗಿರುತ್ತೆ. ಆ ಟೊಮೊಟೊ ಬೆಲೆ ಬಿದ್ದೋದಾಗ ಏನಾಗುತ್ತೆ ಅಂದ್ರೆ, ಅಥವಾ ಈ ಟೊಮೊಟೊ ಸ್ಕೇರ್ಸಿಟಿ ಆಗಿರ್ತದೆ, ಅದನ್ನ ಟೊಮೊಟೊನ ಬೇರೆ ಕಡೆಯಿಂದ ತರಿಸ್ಬಿಡ್ತಾರೆ. ಈಗ ಉದಾಹರಣೆಗೆ ನಮ್ದು ಮಾಗಡಿ ಇದೆಯಲ್ಲ, ಅದನ್ನ ಕೋಲಾರಿಂದ ತರಿಸ್ಬಿಡೋದು. ಯಾರು ಇಲ್ಲಿ ಮರ್ಚೆಂಟ್ಸ್, ಯಾರು ಮಧ್ಯವರ್ತಿಗಳು ಯಾರಿದ್ದಾರೆ ಅವರು ಕೋಲಾರಿಂದ ತರಿಸ್ಬಿಡೋದು, ಉದಾಹರಣೆಗೆ ಹೇಳ್ತಿದೀನಿ. ಅಥವಾ ನಿಮ್ ಚನ್ನಪಟ್ಟಣದಿಂದ ತರಿಸ್ಬಿಡ್ತಾರೆ ಮಾಗಡಿಗೆ ಹತ್ರ ಅನ್ಬಿಟ್ಟು. ಅವಾಗ ನಂದು ಅಲ್ಲಿ ಮಾರ್ಕೆಟ್ ರೇಟ್ ಅಲ್ಲಿ 10 ರೂಪಾಯಿ ಟೊಮೊಟೊ ಸಿಗುತ್ತೆ ಅಂತಂದ್ರೆ, ಅವನು ಹೊರಗಡೆಯಿಂದ ರಾಶಿಗಟ್ಲೆ ಯಾವ್ದೋ ಒಂದಷ್ಟು ಕೊಳ್ತಿರೋದು ಎಲ್ಲ ಸೇರಿಸಿ ಅದು ಇದು ಎಲ್ಲ ಸೇರಿಸಿ 8 ರೂಪಾಯಿಗೆ 5 ರೂಪಾಯಿಗೆ ತಂದು ಮಾರಕ್ ಶುರು ಮಾಡ್ಬಿಡ್ತಾರಲ್ಲ, ಅವಾಗ ನಾನ್ ಮಾರ್ಕೆಟಿಂಗ್ ಮಾಡಕ್ ಆಗಲ್ಲ. ಏನ್ ಮಾರ್ಕೆಟಿಂಗು? ಟೊಮೊಟೊನ. ಓಕೆ. ಈ ಟೊಮೊಟೊ ಈಗ ನಾನು ಉದಾಹರಣೆಗೆ 10 ರೂಪಾಯಿ ಕೊಟ್ರೆ ನನ್ ಖರ್ಚು ಹುಟ್ಟುತ್ತದೆ ಅಂತ ಅನ್ಕೊಂಡಿರ್ತೀನಿ. ಓಕೆ. ಈಗ ಉದಾಹರಣೆಗೆ ನಿಮ್ಮ ಹೆಸರು ಪ್ರದೀಪ್ ಅಲ್ವಾ ಸರ್? ಚನ್ನಪಟ್ಟಣದಲ್ಲಿ ಪ್ರದೀಪ್ ಅವರು ಟೊಮೊಟೊ ಬೆಳೆದಿದ್ದಾರೆ. ನಾನು ಅವ್ರ ಕಡೆಯಿಂದ ತರಿಸಿ 8 ರೂಪಾಯಿಗೆ ತರಿಸ್ಬಿಟ್ಟು ಕಂಪ್ಲೀಟ್ ಆಗಿ ಗೊತ್ತಾಯ್ತು. ನೀವು ಟೊಮೊಟೊ ಬೆಳೆದಿದ್ದೀರಾ, ನಿಮ್ ಪ್ರೈಸ್ ಗಿಂತ ಕಮ್ಮಿ ಪ್ರೈಸ್ಗೆ ಹೊರಗಡೆಯಿಂದ ಬಂದ್ಬಿಡುತ್ತೆ ಅಮೌಂಟ್. ನಾನ್ ಕಾಂಪಿಟೇಷನ್ ಮಾಡಕ್ ಆಗಲ್ಲ. ನಿಮ್ ಕ್ವಶನ್ ಕರೆಕ್ಟಾ? ಸರಿ ಅಲ್ವಾ? ಆಲ್ಮೋಸ್ಟ್ ಸರಿ. ಓಕೆ. ಇಲ್ಲ ಬೇರೆ ಇದ್ರೆ ಹೇಳಿ. ಇಲ್ಲ, ಆಲ್ಮೋಸ್ಟ್ ಈಗ ಅದೇನೆ. ಈಗ ನಾನೀಗ 10 ರೂಪಾಯಿ ಜನಕ್ಕೆ ಕೊಡ್ತಾ ಇದೀನಿ ಅನ್ಕೊಂಡ್ರೆ, ಹೊರಗಡೆ ಮಾರ್ಕೆಟ್ ಅಲ್ಲಿ ಇವತ್ತು ನಾನು 10 ರೂಪಾಯಿ ಡೆಲಿವರಿ ಮಾಡ್ಬಿಟ್ಟು ಬಂದಿರ್ತೀನಿ ಅನ್ಕೊಳ್ಳಿ, ಇವತ್ ಮಧ್ಯಾಹ್ನ ಅಕ್ಕಿರ ರೇಟು 8 ರೂಪಾಯಿಗೆ 5 ರೂಪಾಯಿಗೆ ಮಾರ್ತಿರ್ತಾರೆ. ಅವಾಗ ಏನಾಗುತ್ತೆ, ಜನ ರಿವರ್ಸ್ ಆಗ್ಬಿಡ್ತಾರೆ. ಇವನ ಹತ್ರ ತಗೊಂಡ್ರೆ ಕಾಸ್ಟ್ಲಿ, ಇವನು ಬೆಳ್ದಿಂದಿರೋದಕ್ಕೆ ಯಾವ್ದೋ ದುಡ್ಡು ತಂದು ಯಾವ್ದೋ ಅಂದ್ರೆ ಯಾರ ಕಡೆ ತರಿಸಿ ನಮ್ಗಂಟು ಡಬಲ್ ಮಾರಿದಾನೆ ಅಂತ. ಇದಕ್ಕೇನ್ ಸಮಸ್ಯೆಗೆ ಪರಿಹಾರ? ನಾನ್ ನಿಮ್ಗೆ ಅದನ್ನೇ ಹೇಳಿದೆ. ನಾವು ಪ್ರಮೋಷನ್ ಮಾಡ್ತಿರೋದು ಅಥವಾ ರೈತರುಗಳಿಗೆ ಚೇಂಜ್ ಆಗಿ ಅಂತ ಹೇಳ್ತಾ ಇದೀವಿ. ನೀವು ಯಾವ ಒಂದು ಬೆಳೆಗಾದ್ರೆ ನಾನ್ ರೆಸ್ಪಾನ್ಸಿಬಲ್ ಅಲ್ಲ. ನೀವು ಬೆಳೆಯೋ ವಿಧಾನನೇ ಚೇಂಜ್ ಮಾಡಿ ಅಂತ. ನೀವಲ್ಲ ಸರ್, ನಾವಲ್ಲ. ಯಾವ್ದೋ ಒಂದು ಪರ್ಟಿಕ್ಯುಲರ್ ಆಗಿ ನೀವು ಒಂದೇ ವ್ಯವಹಾರ ಮಾಡ್ಕೊಂಡು ಹೋಗ್ತೀರಿ ಅಂತ ಅನ್ಕೊಳ್ಳಿ. ಅಥವಾ ಟೊಮೊಟೊ ಹತ್ರ 5 ಎಕರೆ ಜಾಗ ಇದೆ, 5 ಎಕರೆ ಟೊಮೊಟೊ. ಅದ್ರಲ್ಲಿ ನಿಮ್ಮೇಲೂ ಅಲ್ಲ, ದೇವ್ರ ಕೈಲೂ ಇಲ್ಲ ಅದು. ಯಾಕೆ ಹಂಗಿರಲ್ಲ ಗೊತ್ತಾ? ಟೊಮೊಟೊ ಅನ್ನೋದು ಮಾರ್ಕೆಟಿಗೆ ಪ್ರೊಡಕ್ಷನ್ ಬರ್ತಿದಿಲ್ವ ಅನ್ನೋದು ಹೆಂಗ್ ಗೊತ್ತಾಗುತ್ತೆ ಬಿಫೋರ್ ನಿಮ್ಗೆ? ಗೊತ್ತಾಗಲ್ಲ. ಇವತ್ತು ನಾವು ಶೇರ್ ಮಾಡ್ತೀವಿ, ಇವತ್ತು ದುಡ್ಡು ಹಾಕಿದ್ರೆ ನನ್ಗೆ ಮಧ್ಯಾಹ್ನ ಗೊತ್ತಾಗುತ್ತೆ ಏರ್ತಿದ್ಯಾ ಬೀಳ್ತಿದ್ಯಾ ಅಂತ. ಬಟ್ ನೀವು ಟೊಮೊಟೊ ಗಿಡ ಹಾಕಿದ್ರೆ ನಿಮ್ 3 ತಿಂಗಳಾದ್ಮೇಲೆ ರಿಸಲ್ಟ್ ಬರೋದು. ಬಟ್ ಆ 3 ತಿಂಗಳಲ್ಲಿ ಯಾರ್ಯಾರು ಎಷ್ಟೆಷ್ಟು ಗಿಡ ಹಾಕೋರು ಎಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಇನ್ಪುಟ್? ಯಾರು ಕೊಡ್ತಾರೆ ಡಾಟಾ? ಕಮ್ಮಿ ಜನ ಆಗ್ತಾರೆ ತಾನೆ. ಕಮ್ಮಿ ಪ್ರೊಡಕ್ಷನ್ ಸರ್ ಯಾವತ್ತು ಒಂದು ತಿಳ್ಕೊಳ್ಳಿ, ಸಪ್ಲೈ ಜಾಸ್ತಿ ಆದ್ರೆ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ. ಕರೆಕ್ಟ್ ಅಲ್ವಾ? ಬೆಲೆ ಬಿದ್ದೋಗ್ಬಿಡುತ್ತೆ. ಅದನ್ನ ಹೆಂಗೆ ಫೈಂಡ್ ಔಟ್ ಮಾಡ್ತೀರಿ ನೀವು? ಮತ್ತೆ ಟೊಮೊಟೊ ಬೆಲೆ ಸಿಗ್ತದೆ ಅಂತ. ಹೌದು, ನೀವ್ ಹೇಳೋ ಪ್ರಕಾರ ನೀವು ರಾಂಗ್ ಅಲ್ವಾ? ನಾನೇ ರೈಟ್. ಅವಾಗ ಹೌದು, ನಾನು 10 ರೂಪಾಯಿ ಕೊಡ್ತೀನಿ, ಕಾಂಪಿಟೇಷನ್ ಮಾಡ್ತೀನಿ, ಬದುಕಲೇಬೇಕಲ್ಲ ನಾನು. ನಾವ್ ಅದಕ್ಕೆ ರೈತರುಗಳಿಗೆ ಏನ್ ಹೇಳಕ್ ಹೋಗ್ತಿದೀವಿ ಗೊತ್ತಾ ಸರ್? 200 ಜನಕ್ಕೆ ಏನ್ ಬೇಕು? 200 ಜನಕ್ಕೆ ಎಷ್ಟಪಟ್ಟ ಬೇಕು ಅಷ್ಟೇ ಹಾಕೋ, ಅಷ್ಟೇ ಹಾಕೊಳ್ಳಿ. ನೀವ್ ಒಂದು ಬೆಳೆಯೋ ಜಾಗದಲ್ಲಿ 10 ತರ ಸೊಪ್ಪು ಬೆಳೀರಿ. ಟೊಮೊಟೊ ಲಾಸ್ ಆಯ್ತಾ? ಓಲಿ ಅದು. ಸೊಪ್ಪಾರು ಡಿಮ್ಯಾಂಡ್ ಇರ್ತದಾ?
ಸೊಪ್ಪುಗ್ ಬಿಟ್ಬಿಡಿ, ರಾಗಿಗೆ ಡಿಮ್ಯಾಂಡ್ ಇರ್ತದ, ಅಕ್ಕಿಗೆ ಡಿಮ್ಯಾಂಡ್ ಇರ್ತದ, ಮಟನ್ ಡಿಮ್ಯಾಂಡ್ ಇರ್ತದ, ಚಿಕನ್ ಡಿಮ್ಯಾಂಡ್ ಇರ್ತದ. ಸೊ ಅದು ಬಿಸ್ನೆಸ್ ಮಾಡ್ಬೇಕಾಗಿರೋದು ರೈತ. ಇಲ್ಲಿ ನೋಡಿ ಸರ್, ನಾನು ಅದಕ್ಕೆ ಆಮೇಲೆ ಇನ್ನೊಂದ್ ಪ್ರಶ್ನೆ, ಈಗ ಅಕ್ಕಿ ಬೆಳೆದು ಬಿಡ್ತೀವಿ, ಅದನ್ನ ಪ್ಯಾಕಿಂಗ್ ಮಾಡೋದು, ಈಗ ಹೊರಗಡೆ ಹೋದ್ರೆ ಪ್ಯಾಕಿಂಗ್ ಮೇಲೆ ಆ ಡಿಸೈನ್ಸ್ ಕಲರ್ ಪ್ಯಾಕು, ಚೀಲಗಳು, ಪ್ಯಾಕಿಂಗ್ ಸ್ಟೈಲು ಇವು ನೋಡಕ್ ಇಷ್ಟ ಪಡ್ತಾರೆ ಹೊರತು ಜನ. ಈಗ ನಾನು ಅವು ಪ್ಯಾಕಿಂಗ್ ಮಾಡಿ ಮಾರಕ್ ಆಗತ್ತಾ? 200 ಜನಕ್ಕೆ ಆಗ್ಲಿ 100 ಜನಕ್ಕೆ ಆಗ್ಲಿ ಸರ್? ನೀವು ಯಾಕಾಗಲ್ಲ ಸರ್? ಅಲ್ಲ, ಆಗಲ್ಲ ಅಂತ ನಾನು ಹೇಳ್ತಿಲ್ಲ. ಈಗ ನಾನು ಅಷ್ಟು ಅದೆಲ್ಲ ಮಾಡಕ್ ಹೋದ್ರೆ ಎಷ್ಟು ಮ್ಯಾನ್ ಪವರ್ ಬೇಕಾಗತ್ತೆ. ಮತ್ತೆ ಮ್ಯಾನ್ ಪವರ್ ಏನಕ್ಕೆ ನಿಮ್ಗೆ? ಈಗ ಈ ಪ್ಯಾಕಿಂಗ್ ಮಾಡೋರೆಲ್ಲ ಯಾರಾದ್ರೆ ಸರ್? ಸಮಗ್ರ ಜೊತೆಗಿರುತ್ತೆ ನಿಮ್ಗೆ, ಅದನ್ನೇ ಸರ್ ಹೇಳ್ತಿರೋದು. ಆಯ್ತು, ಸಮಗ್ರದಲ್ಲಿ ಇರೋರು ಮಾಡ್ತಾರೆ, ಯಾರೋ ಒಬ್ರು ಮಾಡ್ತಿರ್ತಾರೆ. ಅದನ್ನ ನಾನು ಟ್ರಾನ್ಸ್ಫರ್ ಮಾಡ್ಕೋತೀನಿ ಇಲ್ಲಿಗೆ. ನನ್ನ ಹತ್ರ ಅಕ್ಕಿ ಇಲ್ಲ, ಅಕ್ಕಿ ಕಳ್ಸಿ ಅಂತೀನಿ. ನನ್ನ ಹತ್ರ ರಾಗಿ ಜಾಸ್ತಿ ಇದೆ, ರಾಗಿ ನಿಮ್ಗೆ ಕೊಟ್ಬಿಡ್ತೀನಿ. ಕರೆಕ್ಟ್. ಬಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಪ್ಯಾಕಿಂಗ್ ಮಾಡೋರು ಯಾರು ಅಂತ? ನಿಮ್ಗೆ 200 ಚೀಲ ಪ್ಯಾಕ್ ಮಾಡಕ್ ಯಾರು ಬೇಕು? ನೀವೇ ಆಗಲ್ವಾ? ಈಗ ಒಂದ್ ಕೆಲಸ ಮಾಡಿ ಸರ್, ಈಗ ಏನಿಲ್ಲ ಸರ್, ಸಿಂಪಲ್ ಲಾಜಿಕ್ ಇಲ್ಲ ಸರ್, ಸಿಂಪಲ್ ಲಾಜಿಕ್ ಏನ್ ಗೊತ್ತಾ? ಈಗ ನಿಮಗ್ ನಾನು ಚಿಕ್ಕಪ್ಪನ ಮಗ ಅಂತ ಅನ್ಕೊಳ್ಳಿ, ನಾನು ನಿಮ್ ಕಸಿನ್ ಬ್ರದರ್, ನಾನು ಬೆಂಗಳೂರಲ್ಲಿ ಇದೀನಿ ಸರ್. ಹೌದು, ನನಗ್ ಗೊತ್ತಿದೆ ಸರ್ ನೀವು ಅಕ್ಕಿ ಬೆಳಿತೀರಾ ಅಂತ. ನನಗೆ ನನ್ ಫೀಲಿಂಗ್ಸ್ ಏನೋ, ಹೊರಗಡೆ ತಗಾರೆ ಕೆಮಿಕಲ್ ಪಾಲಿಸು ಬಿಡಪ್ಪ, ಬೆಳೆದಿರೋ ಹತ್ರ ಸಿಕ್ತದೆ ತಗೊಳ್ಳೋಣ ಅಂತ ಪ್ರತಿಯೊಬ್ಬರಿಗೂ ಫೀಲಿಂಗ್ಸ್ ಇರ್ತದೆ, ರೈಟ್ ಆರ್ ಹಂಗ? ಹೌದು, ಕರೆಕ್ಟಾ? ಕರೆಕ್ಟ್. ಆ ತರ ಫೀಲ್ ಇಟ್ಕೊಂಡಿರೋ ಬ್ರ್ಯಾಂಡ್ ಯಾಕೆ ನೋಡಕ್ ಹೋಯ್ತಾರೆ? ನೀವು ಬರೀ ಖಾಲಿ ಚೀಲದಲ್ಲಿ ಕೊಟ್ಟರು ತಗೋತಾರೆ. ಹೌದು, ತಗೋತಾರೆ. ಎಷ್ಟ್ ಜನ ಇದಾರೆ ಕೆಮಿಕಲ್ ಬೇಡ ನಮ್ಗೆ ಆರ್ಗ್ಯಾನಿಕ್ ಬೇಕು ಅಂತ ಹುಡುಕ್ತಿರೋರು ಸರ್, ಪ್ರತಿ ಮನೇಲಿ ಅವ್ರೆ. ದೇವ್ರಾಣೆ, ನಾನು ಅದೇ ಬಿಸ್ನೆಸ್ ಅಲ್ಲಿ ಇದೀನಿ. ಕೇಳಿ ನಾನು ಅದಕ್ಕೆ ನಿಮ್ಗೆ ಹೇಳ್ತಿರೋದು. ಇಲ್ಲಿ ಏನಾಗಿದೆ ಗೊತ್ತಾ ಸರ್, ಆರ್ಗ್ಯಾನಿಕ್ ಅನ್ನೋ ವರ್ಡ್ ನ ತುಂಬಾ ರೇರ್ ಕೇಳ್ತಿದ್ವಿ, ತುಂಬಾ ರೇರ್ ಆಗಿ ಕೇಳ್ತಿದ್ವಿ. ಇತ್ತೀಚೆಗಂತೂ ಪ್ರತಿಯೊಬ್ಬ ಆಂಗ್ಲಿಲು ಆರ್ಗ್ಯಾನಿಕ್. ಹಿಂಗಾಗಿ ಜನ ಆರ್ಗ್ಯಾನಿಕ್ ಅನ್ನ ನಂಬಲ್ಲ. ನಾವ್ ಹೇಳ್ತಾ ಇರೋದೇನ್ ಗೊತ್ತಾ ಜನಗಳಿಗೆ, ನೋಡಪ್ಪ ನಿನ್ ಲ್ಯಾಂಡ್ ಅಲ್ಲಿ ಹೆಂಗೆ ಬೆಳಿತೀಯ, CC ಕ್ಯಾಮ್ರಾ ಹಾಕೊಡು ಅವನಿಗೆ. ಅದು ನಂಬಿಕೆ ಬಂದಿಲ್ವಾ? ಕೇಳಲ್ವಾ ಅವನು? ಅದು ನಂಬಿಕೆ ಬಂದಿಲ್ವಾ? ರಜೆ ಇದ್ದಾಗೆಲ್ಲ ನಿಮ್ ಜಮೀನಲ್ಲಿ ಬಂದು ಇನ್ವಾಲ್ವ್ ಆಗ್ಲಿ ಅವನು. ಆಮೇಲೆ ನಿಮ್ಗೆ ಹೇಳ್ತಿರೋದ್ ನಾನು, ಕಾಂಪಿಟೇಷನ್ ಪ್ರೈಸ್ ಅಲ್ಲೂ ಮಾಡ್ಬೇಕು ನೀವು. ಆರ್ಗ್ಯಾನಿಕ್, ನಾನು ಕೆಮಿಕಲ್ ಅನ್ನೋದೆಲ್ಲ ಮ್ಯಾಟರ್ ಅಲ್ಲಿ, ಪ್ರೈಸು ಇಂಪಾರ್ಟೆಂಟ್. ಹೌದು. ಈಗ ಒಬ್ಬ ಸರ್, ನಾನು ಹೇಳೋದೇನ್ ಗೊತ್ತಾ, ಇವತ್ತು ಅಕ್ಕಿನ ಹೆಂಗ್ ಯೂಸ್ ಈ ಮಾರ್ಕೆಟ್ ಅಲ್ಲಿ ಹೆಂಗ್ ವರ್ಕ್ ಆಗ್ತಿದೆ, ಅದು ಇವತ್ತು ಬೆಳೆದಿರ್ತೀನಿ, ನಾಳೆ ಮಿಷಿನ್ಗೆ ಹಾಕ್ಬಿಡ್ತೀನಿ, ಚೀಲ ಬಂದ್ಬಿಡ್ತದೆ, ನಥಿಂಗ್. ನೀವ್ ಎಂತ ಸಣ್ಣ ಅಕ್ಕಿ ಹಾಕಿದ್ರು ಗಂಜಿ ಬರ್ತದೆ ರೈಸು. ನೀವ್ ಎಂತ ಅಕ್ಕಿ ಬೆಳೆದ್ರು ಅದನ್ನ ನೀವು ಲಾಂಗ್ ಟೈಮ್ ಸ್ಟೋರ್ ಮಾಡ್ಬೇಕಾಗ್ತದೆ. 1 ವರ್ಷ 2 ವರ್ಷ ಭತ್ತದಲ್ಲೇ ಇಡಬೇಕಾಗ್ತದೆ. ಅದು ವ್ಯಾಲ್ಯೂಯೇಷನ್ ಜಾಸ್ತಿ ಆಗ್ತದೆ. ನಾವು ನಿಮ್ಗೆ ಹೇಳೋದು ಅದನ್ನೇ. ಈಗ ನಾನು ರೈತನ ಮಗನೇ. ನಮ್ಮೂರು ಆಕ್ಚುಲಿ ಚನ್ನಪಟ್ಟಣ. ನಾನು HR ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನೀವ್ ಇವತ್ತು ನಂಬಲ್ಲ, ನಾನು ರಾಗಿನ ಇದುವರೆಗೂ ಅಂಗಡಿ ಕೊಂಡ್ಕೊಂಡೇ ತಿನ್ನಲ್ಲ. ಏನ್ ರೀಸನ್? ದುಡ್ಡಿದೆ, 70 ರೂಪಾಯಿ 80 ರೂಪಾಯಿ ಕೊಟ್ಬಿಟ್ಟು ತಗೋತೀವಿ. ಕಲ್ಲರ್ದು ಬಿಟ್ಬಿಡಿ, ನಂಬಿಕೆ ಇಲ್ಲ. ಬಟ್ ನಾನೇನ್ ಮಾಡ್ತೀನಿ, ನಮ್ಮ ಮಾವನ್ಗೋ, ನಮ್ ದೊಡ್ಡಪ್ಪನ್ಗೋ, ಚಿಕ್ಕಪ್ಪನ್ಗೋ, ಯಾರಿಗೊಬ್ರು ಫೋನ್ ಮಾಡ್ಕೋತೀನಿ. ಊರಲ್ಲಿ ಯಾರೋ ಬರ್ದಿದಾಗ ಬೆಳೆದಿದಾಗ ಹೇಳಿ ನಾವು ತಗೋಬಿಡ್ತೀವಿ ಅಂತ. ಕಮ್ಮಿ ದುಡ್ಡು ಇರ್ತದೆ ಅಂತಲ್ಲ, ಒಳ್ಳೆ ಫುಡ್ ಸಿಗುತ್ತೆ ಅಂತ. ನೀವ್ ನಂಬಲ್ಲ, ನಂತರ 1000 ಜನ ಅವ್ರೆ ಸರ್. ಆಮೇಲೆ ಇನ್ನೊಂದ್ ಏನ್ ಗೊತ್ತಾ, ಇದು ಮಾತಾಡ್ತಾ ಹೋದ್ರೆ ತುಂಬಾ ಎಳ್ಕೊಂಡ್ ಹೊಟ್ಟೋಗ್ತದೆ. ಡೆಫಿನೆಟ್ಲಿ ಇದು ಸಣ್ಣ ವಿಚಾರನೇ ಅಲ್ಲ, ಅಗ್ರಿಕಲ್ಚರ್. ನಾನ್ ನಿಮ್ಗೆ ಅದನ್ನೇ ಹೇಳಿದ್ನಲ್ಲ ಸರ್, ನಾನು ನೋಡಿ, ಈಗ ಮಾರ್ಕೆಟ್ ಗಳಿದಾವೆ, ಫುಟ್ಪಾತ್ ಗಳಿದಾವೆ, ಸಣ್ಣ ಅಂಗಡಿಗಳಿದಾವೆ. ಇಲ್ಲಿ ಕೇಳಿ ನಾನು ಇದನ್ನ ಹೇಳ್ಬಿಡ್ತೀನಿ ನಿಮ್ಗೆ, ನೀವು ಯಾಕೆ ಡೆವಲಪ್ ಆಗಲ್ಲ, ಯಾರು ಎಕ್ಸ್ಪೆಕ್ಟ್ ಮಾಡಲ್ಲ ಅನ್ನೋದಕ್ಕೆ. ಇವತ್ತು ಸಣ್ಣ ಅಂಗಡಿಗಳು ನೋಡಿರ್ತೀವಿ, ಮನೆ ಪಕ್ಕದಲ್ಲಿ ಇರ್ತವೆ, ಮನೆ ಮುಂದಕ್ಕೆ ತರಕಾರಿ ಸಾಮಾನು ತಗೊಬರೋದಿದೆ ಸಿಸ್ಟಮ್ ಬೆಂಗಳೂರಲ್ಲಿ, ಕರೆಕ್ಟಾ? ಎಲ್ಲಾ ತರದ್ದು. ಆದ್ರೂ ದೊಡ್ಡ ಮಾಲ್ಗಳು, ದೊಡ್ಡ ರೇಟ್ ಎಲ್ಲ ಜಾಸ್ತಿ ಇರುತ್ತಲ್ಲಿ. ಯಾಕೆ ಫೇಮಸ್ ಆಗ್ತಿದೆ ಹೇಳಿ ನೋಡೋಣ? ಅಲ್ಲಿ ಯಾಕೆ ಫೇಮಸ್ ಆಗ್ತಾವಲ್ಲಿ? ಎಲ್ಲಾ ಐಟಮ್ಗಳು ಒಂದೇ ಜಾಗದಲ್ಲಿ ಸಿಗುತ್ತೆ ಅಂತ. ಇವತ್ತು ಮನಿಗಿಂತ ಟೈಮ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಹಂಗಾಗಿ ಏನ್ ಮಾಡ್ತಾರೆ, 10 ಕಡೆ ದುಡ್ಡಲ್ಲಿ ನಾವು ಖರ್ಚು ಮಾಡ್ಕೊಂಡು ಓಡಾಡೋದನ್ನ ಒಂದೇ ಜಾಗದಲ್ಲಿ ಎಲ್ಲ ಸಿಗತ್ತಪ್ಪ ಅನ್ನೋ ಒಂದೇ ಒಂದು ರೀಸನ್ಗೆ ಇವತ್ತು ಮಾಲ್ಗಳು ಫೇಮಸ್ ಆಗ್ತಿರೋದು. ಎಲ್ಲರಿಗೂ ಗೊತ್ತಲ್ಲ ದುಡ್ಡು ಜಾಸ್ತಿ ಅಂತ, ಆದ್ರೂ ಅಲ್ಲಿ ಫೇಮಸ್ ಆಗ್ತವೆ. ಸೊ ಬೆಳೀತಿದಾವೆ, ಅದೇ ರೀಸನ್. ಬಟ್ ರೈತನಿಗೆ ಅದನ್ನೇ ಹೇಳೋದು, ನಾವು ಮಾಡ್ಬೇಕಾಗಿರುತ್ತೆ ರೈತನಿಗೆ. ನೋಡಪ್ಪ, ಒಂದ್ ಐಟಮ್ ದೇವರಡೆಗೆ ಒಂದು ಸ್ಟಿಕ್ ಏನಾದ್ರೆ ನೀನ್ ಎಂತ ಚಿನ್ನ ಬೆಳೆದ್ರು ನೀನು ಉದ್ದಾರ ಆಗಲ್ಲ. ಇವತ್ತು ಹೇಳ್ತೀವಿ ನಾವು, ಗಂಧದ ಮರ ಹಾಕೊಟ್ರೆ ಅಷ್ಟು ಕೋಟಿ ಇಷ್ಟು ಕೋಟಿ. ಎಲ್ಲರೂ ಗಂಧದ ಮರ ಹೆಂಗ್ ಮಾಡ್ರೆ, ಗಂಧದ ಮರ ಕೆಲಸ ಡಿಪೆಂಡ್ ಬೇಕಾಗಿರಲ್ಲ ಯಾರಿಗೂ. ನಾನು ಅವಶ್ಯಕತೆ ಇಲ್ಲ, ನಾನು ಅದನ್ನೇ ಹೇಳ್ತೀನಿ. ಅಲ್ಲಿ ಕರೆಕ್ಟ್ ಅಲ್ವಾ? ಸೊ ಎಲ್ಲಾರು ಅದನ್ನ ಹಾಕೊಂಡಾಗ ಆಗಲ್ಲ. ಬಟ್ ಇಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಬೇಕು. ಯಾರು ಮಾಡ್ತಾರೆ?
ಬೇಡ. ಈಗ ನಾನು ಹೇಳ್ತೀನಲ್ಲ ನಿಮ್ಗೆ, ಒಂದ್ ಏರಿಯಾದಲ್ಲಿ ಸರ್ ಬೆಂಗಳೂರು ಒಂದ್ ಕ್ರಾಸ್ ಹೋದ್ರೆ ನಿಮ್ಗೆ 2,000 ಮನೆ ಇಲ್ವಾ ಸರ್? ಇದೆ 2,000 ಮನೆ ನಿಮ್ಗೆ 200 ಜನದ ಮನಸ್ಥಿತಿ ಹಿಂಗೆ ಅಲ್ವಾ? ನಾನು ಹೇಳದಂಗೆ ಬೇಕು ಅನ್ನೋರು ಅದು ಹೆಂಗೆ ಹೊರಗಡೆ ನಿಮ್ಗೆ ಟೊಮೊಟೊ ಫಾರ್ ಎಕ್ಸಾಂಪಲ್ 100 ರೂಪಾಯಿ ನಿಮ್ಮ ಹತ್ರ 80 ರೂಪಾಯಿ ಕೊಡ್ತೀರಿ ಫ್ರೆಶ್ ಫುಡ್ ನ ವಿತ್ ಟ್ರಾನ್ಸ್ಪರೆನ್ಸಿ. ನಮ್ ಪ್ರಕಾರ ಪ್ಯಾಕಿಂಗ್ ಆಗದೆ ಸುಳ್ಳು, ಪ್ಯಾಕಿಂಗ್ ಆಗದೆ ಫ್ರಾಡ್ ಅಂತ ಹೇಳ್ಬಿಡೋಣ. ಯಾಕೆ? ಬೆಳೆಯ ಕೆಮಿಕಲ್ ಮಿನಿಮಮ್ ಇರ್ಬೋದು ಸರ್, ಪ್ಯಾಕ್ ಮಾಡಕ್ ಅದಕ್ಕೆ 100% ಕೆಮಿಕಲ್ ಹಾಕ್ಲೇಬೇಕಲ್ಲ ಅವನು. ಸ್ಟೋರ್ ಮಾಡಕ್ಕೆ ವಿತೌಟ್ ಕೆಮಿಕಲ್ ಎಲ್ಲ ಆಗ್ಬಿಡುತ್ತೆ ನಿಮ್ಗೆ. ಕೆಡದೆ ಇರಬೇಕು ಕೆಮಿಕಲ್ ಹಾಕ್ಲೇಬೇಕಲ್ಲ. ಇವತ್ತೊಂದ್ ಸೊಪ್ಪು ಸರ್ ನೋಡಿ, ಇವತ್ತು ನಾನು ಒಂದ್ ಕಾರು ಬೈಕ್ ತಗೊಂಡ್ರೆ ಸರ್ ಅವ್ನು ಎಕ್ಸಿಕ್ಯೂಟ್ ಮಾಡದೆ ಅಥವಾ ಮಾರ್ಕೆಟಿಂಗ್ ಮಾಡದೆ ಕೊಟ್ಬಿಡ್ತಾನ? ನಾನೊಂದ್ ಸಿಮ್ ತಗೊಂಡ್ರೆ ಬುಕ್ ಕೊಡ್ತಾರೆ, ಒಂದ್ ಮೊಬೈಲ್ ತಗೊಂಡ್ ಬುಕ್ ಕೊಟ್ಟಿರ್ತಾನೆ, ಒಂದ್ ಟಿವಿ ತಗೊಂಡ್ರೆ ರಿಮೋಟ್ ಕೊಂದ್ ಬುಕ್ ಕೊಟ್ಟಿರ್ತಾನೆ, ಹೆಂಗ್ ಯೂಸ್ ಮಾಡೋದು ನಾವು ನೋಡೋದಿಲ್ಲ, ಅದು ಸೆಕೆಂಡ್ರಿ. ಬಟ್ ಕೊಡ್ತಾನ ಅವನು ಬುಕ್ ನ. ಅಂದ್ರೆ ಅವನ ಪ್ರಾಡಕ್ಟ್ ಮೇಲೆ ಅವನ್ ಅದನ್ನ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾನೆ. ರೈತ ಯಾಕೆ ಮಾಡ್ತಾ ಇಲ್ಲ ಅದನ್ನ? ಅಕ್ಷರಸ್ಥ ಅಲ್ಲಿಲ್ವಲ್ಲ ಮೊದ್ಲು. ಅದ್ ಮೊದ್ಲು ಬಿಟ್ಬೋಣ ಸರ್, ನೆಕ್ಸ್ಟ್ ಆರ್ ಅಪ್ಡೇಟ್ ಮಾಡ್ಬೇಕಲ್ಲ ಅವನ್ನ. ನಾನು ಅದನ್ನೇ ಹೇಳ್ತೀನಿ ನೋಡಪ್ಪ, ಕೆಮಿಕಲ್ ಬೆಳ್ಕೊಂಡು ಹೋದ್ರು ಸೇಮ್ ರೇಟ್, ಮಂಡಿಗೆ ತಗೊಂಡ್ ಹೋದ್ರೆ. ನೀನ್ ಆರ್ಗ್ಯಾನಿಕಲ್ ಬೆಳ್ಕೊಂಡು ಹೋದ್ರು ಸೇಮ್ ರೇಟ್. ಅಥವಾ ಕನ್ಸೂಮರ್ ತಿಂತಿರೋನು ಆರ್ಗ್ಯಾನಿಕ್ ತಿಂತೀನಿ ಮಿಷಿನ್ ಇಟ್ಕೊಂಡವನ ಇಲ್ಲ. ಸೊ ಎರಡು ಬೆಳೆದ್ರು ನೀವು ಒಂದೇ ರೇಟ್ ಕೊಡ್ತೀರಿ ಅವನಿಗೆ ಅಂತಂದ್ರೆ ಅವನೇಕೆ ಆರ್ಗ್ಯಾನಿಕ್ ಆಗಿ ಬೆಳಿಬೇಕು? ಬಟ್ ರೈತ ಬೆಲೆ ಕಟ್ಟದ್ ಯಾವಾಗ? ನೋಡಪ್ಪ, ನಾನು ಈ ಸ್ಟೈಲ್ ಆಫ್ ವರ್ಕ್ ಅಲ್ಲಿ ನಾನು ಮಾಡ್ತಿದ್ದೀನಿ. ಈಗ ನೀವ್ ಹೇಳಿದ್ರಿ, ಹೌದು ಎಲ್ಲಾರು ಮನಸ್ಥಿತಿಗಳು ಇಲ್ಲ. ಅಟ್ಲೀಸ್ಟ್ ನನ್ನ ಹತ್ರ ದುಡ್ಡಿದ್ಯಾ? ಒಂದ್ ಅಪಾರ್ಟ್ಮೆಂಟ್ ಅಲ್ಲಿ ದುಡ್ಡು ಇಟ್ಕೊಂಡಿರ್ತಾರ ಅವರೆಲ್ಲ, ನಿಮ್ಗೆ ಗೊತ್ತಿರುತ್ತೆ ಫುಡ್ಗೆ ಎಷ್ಟು ಮಹತ್ವ ಕೊಡ್ತಾರ ಅವ್ರುಗಳು ದುಡ್ಡು ಇರೋರು ಅಂತ. ಅವ್ರನ್ನೇ ಅಪ್ರೋಚ್ ಮಾಡೋಣ, ಏರಿಯಾಗಳಿಗೆ ಬಿಡೋಣ, ಅಪಾರ್ಟ್ಮೆಂಟ್ ಅಲ್ಲಿ ಹೋಗಿ ಅಪ್ರೋಚ್ ಮಾಡೋಣ ಬಿಡಿ. ಅವ್ರಿಗೆ ಹೇಳೋಣ, ನೋಡಪ್ಪ ನೀವ್ ಹೆಂಗ್ ಹೇಳ್ತೀರಿ ಹಂಗೆ ಬೆಳೆದು ಕೊಡ್ತೀನಿ, ಬಟ್ ದುಡ್ಡು ಇಷ್ಟ ಆಗುತ್ತೆ. ಒಂದ್ 2 ತೊಟ್ಟಿ ಬೇಕಪ್ಪ, 200 ಫ್ಯಾಮಿಲಿಗಳಿದ್ರಿ, ಒಬ್ರು 500 ರೂಪಾಯಿ ಕೊಡಿ, ನನ್ಗೆ 1 ಲಕ್ಷ ರೂಪಾಯಿ ಆಗುತ್ತೆ. 1 ಲಕ್ಷ ರೂಪಾಯಿ ಎಕ್ಸ್ಪೆನ್ಸಸ್, 2 ಗೊಬ್ಬರ ತಯಾರು ಮಾಡಕ್ಕೆ ನಾನು ಅದ್ರಲ್ಲೇ ಬೆಳೆದು ಕೊಡ್ತೀನಿ. ನಾನು ಬೆಳೆದದ್ನೆಲ್ಲ ನೀವೇ ತಗೋಬೇಕು ಮಾಡಿ, ಯಾಕಾಗ್ಬಾರ್ದು? ಅದಕ್ಕಾರು ರೆಡಿ ಆಗ್ಬೇಕಲ್ಲ. ಆಯ್ತು. ಈಗ ನಾವ್ ಏನ್ ಮಾಡ? ಈಗ ನಾನು ಅವಾಗ್ಲೇ ನೀವು ರಾಗಿದೇನೋ ಮಾತಾಡಕ್ ಹೋದಾಗ ನಾನು ಒಂದ್ ಪ್ರಶ್ನೆ ಕೇಳಕ್ ಹೋದೆ. ಪ್ರಶ್ನೆ ಕೇಳ್ತೀನಿ. ಈಗ ಸರ್, ಆರ್ಗ್ಯಾನಿಕ್ ಅಥವಾ ಕೆಮಿಕಲ್ ಇಲ್ದೆ ರಾಗಿನ್ ಬೆಳೆಯಕ್ಕೂ ಆಗ್ತಿಲ್ಲ ಸರ್. ನಾನು ಏನ್ ಹೇಳ್ತೀನಿ ಗೊತ್ತಾ ಸರ್, ಕೆಮಿಕಲ್ ಹಾಕ್ಲೇಬಾರ್ದು ಅಥವಾ ಪ್ಯೂರ್ಲಿ ಆರ್ಗ್ಯಾನಿಕ್ ಬೆಳೆದ್ರೆ ಕುಡಿ ಅಂತ ಹೇಳ್ತಿಲ್ಲ ಸರ್. ನಾನು ಮಿನಿಮಮ್ ಮಾಡೋಣ ಅಂತ. ಈಗ ನೋಡಿ, ಆರ್ಗ್ಯಾನಿಕ್ ಅಲ್ಲಿ ಕೆಮಿಕಲ್ಗೆ ಸಪೋರ್ಟ್ ಅದೇ ತರ ಸೇಮ್ ವರ್ಕ್ ಆಗುವಂತ ಕೆಲವೊಂದು ಕಾನ್ಸೆಪ್ಟ್ ಗಳಿದೆ. ಮೇ ಬಿ ಇದನ್ನ ರಿಸರ್ಚ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ನಾವು ಆಲ್ರೆಡಿ ರಿಸರ್ಚ್ ಮಾಡಿರೋದ್ರಿಂದ ಕೆಲವೊಂದು ಐಡಿಯಾಸ್ ಗಳಿದೆ. ನಿಮ್ಗೆ ಮಜ್ಜಿಗೆನ ವಾರಗಟ್ಲೆ ಕೊಡಿಸ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡಿದ್ರೆ ಎಷ್ಟೋ ಕೀಟಗಳು ಅವಾಯ್ಡ್ ಆಗ್ತವೆ. ಆಮೇಲೆ ಸೋಲಾರ್ ಸಿಸ್ಟಮ್ ಅಲ್ಲಿ ಕೆಲವೊಂದು ಅಟ್ರಾಕ್ಷನ್ ಮಾಡ್ತಾವೆ ಹುಳುಗಳನ್ನ. ಸರ್ ಪ್ರತಿ ಒಂದ್ರಲ್ಲೂ ಆರ್ಗ್ಯಾನಿಕ್ ಅಲ್ಲಿ ಇದೆ, ಮೆಡಿಸಿನ್ಸ್ ಇಲ್ಲ ಅಂತಲ್ಲ. ಬಟ್ ಮ್ಯಾಕ್ಸಿಮಮ್ ಆಗಿಲ್ಲ ಅಂತ ಅನ್ಕೊಳ್ಳಿ ಸರ್, ಮಿನಿಮಮ್ ಹಾಕ್ಲೇಬೇಕು. ಹಾಕಿ ಹೊರಗಡೆ 100% ಕೆಮಿಕಲ್ ಹಾಕ್ತಾನೆ ಅಂದಾಗ ನೀವು 50% ರಿಡ್ಯೂಸ್ ಮಾಡೋದೇ ಸಾಧನೆ ಅಲ್ವಾ ಸರ್? ಅದನ್ನಾದ್ರೂ ಮಾಡ್ರಪ್ಪ ಅಂತ ನಾವ್ ಹೇಳ್ತಿರೋದಷ್ಟೇ. ನಾನು 100% ನೀವು ಗೊಬ್ಬರದಲ್ಲೇ ಬೆಳೀರಿ ಅಂತ ನಾನು ಹೇಳ್ತಿಲ್ಲ. ಸರಿ, ಮಾಡಲೇಬೇಕು ನೀವೇನ್ ಮಾಡ್ತಾ ಇರೋದಿಲ್ಲ ಆರ್ಗ್ಯಾನಿಕ್ ಹಂಗೆ ಹೇಳ್ತಿಲ್ಲ ನಾನು. ಬಟ್ ಎರೆಹುಳು ಗೊಬ್ಬರ ಹಾಕ್ತಾ ಕನ್ವರ್ಟ್ ಆಗತ್ತಾ ಭೂಮಿ, ಅದಕ್ಕೆ ಎಕ್ಸ್ಟ್ರಾ ಖರ್ಚಾಗತ್ತಲ್ಲ. ಹಾಕ್ಸಿ 200 ಜನ. ಈಗ ನಾನು ಒಬ್ನೇ 7 ಲಕ್ಷ ಕೊಟ್ಬಿಟ್ಟು ನೀನ್ ಬೆಳ್ಕೊಡಪ್ಪ ನನ್ ಕೈಲಿ ಆಗಲ್ಲ. ಬಟ್ 200 ಜನ ಸೇರಿ 500 ರೂಪಾಯಿ ಕೊಟ್ರೆ ಆಗ್ಬಿಡುತ್ತಲ್ವಾ? ಆಯ್ತು. ಈಗ ಜನಗಳನ್ನ ಕಾಂಟ್ಯಾಕ್ಟ್ ಮಾಡೋದು ಏನ್ ಮಾಡ್ಬೇಕು? ಯಾವ ಜನಗಳನ್ನ? ಯಾರು ರಿಕ್ವೈರ್ಮೆಂಟ್ ಇದೆ, ಕನ್ಸ್ಯೂಮರ್ಸ್ ಯಾರಿದಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೋಬೇಕು. ನಮ್ಮ ಒಂದು ಗ್ರೂಪ್ ಗೆ ತಗೋಬೇಕು ಅವ್ರನ್ನ. ಸರ್ ಈಗ ಏನ್ ಕಾಂಟ್ಯಾಕ್ಟ್ ಕೇಳಿ ಸರ್, ನಾವು ಈಗ ತಗೊಂಡಿರೋ ಸಬ್ಜೆಕ್ಟ್ ಗಳು ಸರ್ ಚಿಕ್ಕದಲ್ಲ, ಇದು ದೊಡ್ಡ ಮಟ್ಟದಲ್ಲಿ ಗೌರ್ಮೆಂಟ್ ಮಾಡೋ ಕಾನ್ಸೆಪ್ಟ್ ಗಳನ್ನ ತಗೊಂಡಿರೋದು. ಅದಕ್ಕೆ ನಾವೇನ್ ಮಾಡಿದ್ವಿ, ಜನಗಳಿಗೆ ಫಸ್ಟ್ ವಿಚಾರಗಳು ಮೂಡಿಸ್ತಾ ಹೋಗ್ಬೇಕು. ಒಂದೇ ತರ ಇರೋ ಮೈಂಡ್ ಸೆಟ್ ಅನ್ನ 1 ತಿಂಗಳು 2 ತಿಂಗಳು 3 ತಿಂಗಳು ನಾವು ಗ್ಯಾದರ್ ಮಾಡಿಸ್ಬೇಕು. ನಾವುಗಳೇನ್ ಮಾಡ್ತೀವಿ ನೆಕ್ಸ್ಟ್, ನಂದು ಅದೇ ಕಾನ್ಸೆಪ್ಟ್ ಇರೋದು. ಈ ನಿರುದ್ಯೋಗ ಸಮಸ್ಯೆಗೆ ಒಂದು ಬೆಸ್ಟ್ ಸೊಲ್ಯೂಷನ್ ಹುಡುಕಿದ್ವಿ, ಅದು ಅದ್ಭುತವಾಗಿ ಹೋಗ್ತಿದೆ. ಓಕೆ, ಅದಕ್ಕೇನ್ ನಾವ್ ಟಚ್ ಮಾಡಂಗಿಲ್ಲ. ಅದ್ರ ಪ್ರಕಾರ ಫೋನ್ ಮಾಡ್ಕೊಂತಾರೆ, ಅವರೇ ಹೋಗ್ತಾರೆ. ನಮ್ಗೆ ಯಾರು ಹೋದ್ರು ಏನ್ ಮಾಡೋದು ಅನ್ನೋದು ನಮ್ಗೆ ಬೇಕಾಗಿಲ್ಲ. ಬಟ್ ಒಂದು ಇನ್ಪುಟ್ ಬರುತ್ತೆ ನಮ್ಗೆ. ಹೌದು ಪ್ರದೀಪ್, ನಮ್ ಕಂಪ್ನಿಗೆ ಇಷ್ಟು ಬಂದ್ರು, ನೀವು ಮಾಡ್ರೆ ಸಕ್ಸಸ್ ಆಗಿದೆ, ಓಕೆ, ಈ ತರದ್ದು. ಈಗ ಅಗ್ರಿಕಲ್ಚರ್ ಏನ್ ಮಾಡಿದೀವಿ, ನಾವು ಇನಿಷಿಯೇಟಿವ್ ತಗೊಂಡಿದೀವಿ. ನಾನ್ ಮಾಡ್ಲೇಬೇಕಿದೆ ಅಂತ ನಿಂತಿದ್ದೀನಿ. ನಾನು ಪರ್ಸನಲ್ ಆಗಿ ತಗೊಂಡ್ಬಿಟ್ಟಿದ್ದೀನಿ. ನಾನು ಇದನ್ನ ಎಂಪ್ಲಾಯ್ಮೆಂಟ್ ತರ ಬಿಟ್ಬಿಟ್ಟಿಲ್ಲ, ಅವ್ರವ್ರಿಗೆ ಕನೆಕ್ಟ್ ಮಾಡ್ಬಿಟ್ಟು. ಅಗ್ರಿಕಲ್ಚರ್ ನಾನು 100% ಫೋಕಸ್ ಮಾಡ್ತಿದ್ದೀನಿ. ನಿಮ್ಗೆ ಇಲ್ಲಿ ಇದನ್ನ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ. ರೈತನ್ ಕೊಡ್ತಿರೋ ನಾವ್ 2 ಟಾಸ್ಕ್. ಒಂದು ಬೆಳೆಯಪ್ಪ, ಬೆಳೆದೇ ಇರೋದನ್ನ ತರ್ಸ್ಕೊಡಪ್ಪ, ಇಷ್ಟೇ ಅವನ ಕೆಲಸ. ಏನು ಮಾಡಲ್ಲ. ಅವನು ಗೊಬ್ಬರ ಬೇಕಿತ್ತಾ, ಸಮಗ್ರದ ಒಂದು ಕಾಲ್ ಮಾಡಿದ್ರೆ ಸಿಗುತ್ತೆ. ಎರೆಹುಳ ಗೊಬ್ಬರನೂ ಸಿಗ್ತದೆ, ಎರೆಹುಳ ಹುಳನೂ ಸಿಗ್ತದೆ, ತೊಟ್ಟಿನೂ ನಾವೇ ಕಳ್ಸಿಕೊಡ್ತೀವಿ. ಎಲ್ಲ ಫೆಸಿಲಿಟಿಗಳು ಸಮಗ್ರ ಮಾಡ್ಕೊಡುತ್ತೆ. ಲೈಕ್ ಜಸ್ಟ್ ಇರ್ತಾರ ಒಂದು ದೊಡ್ಡ ಮಟ್ಟದಲ್ಲಿ ಹೆಲ್ಪ್ಲೈನ್ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ತಿನ್ನೋ ಜನಗಳ ಬೇಕು ರೈತನಿಗೆ. ಜನ ಒಪ್ಕೊಂಡು ಅಗ್ರಿ ಆಗೇ ಆಗ್ತಾರೆ. ಅದ್ರಲ್ಲೂ ಪ್ರೈಸ್ ಅಲ್ಲೂ ನೀವು ಡಿಪ್ರೆಷನ್ ಕೊಟ್ಟಾಗ
100% ಬರ್ತಾರೆ. ಓಕೆ, ಅರ್ಥ ಆಗ್ತಿದೆ ನಿಮ್ಗೆ? ಅರ್ಥ ಆಯ್ತು. ಜನಗಳು ಟೈಅಪ್ ಮಾಡ್ಬಿಡೋದು ಅಷ್ಟೇ. ರೈತನಿಗೆ ಅವನೇ ಫೋನ್ ಮಾಡ್ಕೋತಾನೆ, ಅವನೇ ಸಪ್ಲೈ ಮಾಡ್ಕೋತಾನೆ. ಬಟ್ ಇಲ್ಲಿ ಕಂಪ್ನಿ ಯಾಕೆ ಬೇಕು, ಸಂಸ್ಥೆ ಯಾಕೆ ಬೇಕು? ಇದ್ರಲ್ಲಿ ಯಾವಾಗ ಬೇಕಾದ್ರೂ ಕ್ಲಾಶ್ ಆಗ್ಬೋದು, ಯಾವಾಗ ಬೇಕಾದ್ರೂ ಪ್ರಾಬ್ಲಮ್ ಆಗ್ಬೋದು. ಅಥವಾ ರೈತನ್ಗಳಿಗೆ ನಾವು ಕನ್ಸ್ಯೂಮರ್ನ ಡೈರೆಕ್ಟ್ ಕನೆಕ್ಟ್ ಮಾಡ್ಬಿಟ್ರೆ ಅವ್ರವರೇ ವ್ಯವಹಾರ ಮಾಡ್ಕೊಬಹುದು. ಮಾಡ್ತಲ್ಲಿ ಸಂಸ್ಥೆಗೆ ಏನ್ ಲಾಸ್? ಮೆಂಬರ್ಶಿಪ್ ತಗೊಂಡಿದ್ದಾನೆ, ಅವ್ರು ಟೈಅಪ್ ಮಾಡ್ತಾನೆ, ಎಲ್ಲ ಅವನೇ ತರ್ಸ್ಕೊತಾನೆ, ಎಲ್ಲ ಅವನೇ ಕೊಡ್ತಾನಲ್ಲ. ಬಟ್ ಇಲ್ಲಿ ರೈತನಿಗೊಂದು ಆಕ್ಸಿಜನ್ ಕೊಡೋದೇನೆ ಸಮಗ್ರ. ವಿಷಯಗಳೆಲ್ಲವೂ ಇರುತ್ತೆ ಸಮಗ್ರದಲ್ಲಿ. ನಾನು ಅದಕ್ಕೆ ಹೇಳಿದೆ, ಕಂಪ್ಲೀಟ್ಲಿ ಕಾರ್ಪೊರೇಟ್ ಲೆವೆಲ್ ತರಬೇಕಿದನ ಅಂತ ಒಂದು ಕಾನ್ಸೆಪ್ಟ್ ಇತ್ತು. ಬಟ್ ಈಗಿರೋದು ಹೆಂಗ್ ಮಾಡ್ತಾ ಗೊತ್ತಾ? ಇಲ್ಲಿ ಯಾರೊಬ್ಬ ರೈತ ಬೆಳೆದಿದ್ದಾನೆ, ಒಂದ್ ಕಂಪ್ನಿ ಬರುತ್ತೆ, ತಗೊಳುತ್ತೆ, ಅವನದೇ ಬ್ರ್ಯಾಂಡ್, ಅವನದೇ ಪ್ಯಾಕಿಂಗ್ ಮಾಡಿರ್ತಾನೆ, ಅವನೊಂದು ಪ್ರಾಫಿಟ್ ಮಾರ್ಜಿನ್ ಆಡ್ ಮಾಡಿರ್ತಾನೆ ಪ್ರಾಡಕ್ಟ್ಗೆ. ಅಲ್ಲಿ ಒಂದು ಪ್ರಾಫಿಟ್ ಮಾಡ್ಕೊಂಡು ಕೂತಿರ್ತಾರೆ. ಅದು ಆರ್ಗ್ಯಾನಿಕ್ ಅನ್ನೋ ಲೈಸೆನ್ಸ್ ತಗೊಂಡ್ರು ಯಾವ್ದೋ ಒಂದು 10ಕ್ಕೆ ತಗೊಂಡಿದ್ರೆ 1000 ಐಟಮ್ ಲೇಬಲ್ ಹಾಕೊಂಡಿರ್ತಾನೆ. ಟ್ರಾನ್ಸ್ಪರೆನ್ಸಿನೇ ಇಲ್ಲ. ಸೊ ಈ ರೀತಿ ಟ್ರಾನ್ಸ್ಪರೆನ್ಸಿ ಇದ್ದಾಗ ಅದ್ಭುತ ಆಗುತ್ತೆ. ನಾವು ವರ್ಷಕ್ಕೆ ಬೆಳಿಗ್ಗೆ ಎದ್ರೆ ರೈತರುಗಳನ್ನ ಹುಡುಕೋದು, ಅವ್ರಿಗೆ ಟೈಅಪ್ ಮಾಡೋದು, ರೈತರುಗಳನ್ನ ಹುಡುಕೋದು, ಅವ್ರಿಗೆ ಟೈಅಪ್ ಮಾಡ್ಕೊಂತ ಹೋದ್ರೆ ವರ್ಷಕ್ಕೆ ಒಂದು 5,000 ರಿಂದ 10,000 ಜನ ಮಾಡಕ್ಕಾಗಲ್ವಾ? ಆರಾಮಾಗಿ ಮಾಡ್ಬೋದು. ಬೆಂಗಳೂರು ಅಂತ ಸಿಟಿಗಳಲ್ಲಿ ಅಲ್ಲಲ್ಲೇ ಎಲ್ಲ ಇರ್ತಾರೆ. ಸೊ ಹೆಚ್ಚು ಕಮ್ಮಿ 3 ರಿಂದ 4 ಕೋಟಿ ಟರ್ನ್ ಓವರ್ ಇರ್ತದೆ ವರ್ಷಕ್ಕೆ, ಏನೂ ಮಾಡದೆ. ಆಮೇಲೆ ಬರೋದಲ್ಲ, ಅದು ಬಿಸ್ನೆಸ್. ಹೆಂಗೆ ರೈತನ್ ನಾನು ಅದನ್ನೇ ಹೇಳ್ತೀನಿ, ಬರೀ ಫುಡ್ ಐಟಮ್ ಅಷ್ಟೇ ಅಲ್ಲ. ಒಂದು 200 ಫ್ಯಾಮಿಲಿ ನೋಡಪ್ಪ, ಈ ದಿನ ಚಕ್ಲಿ ಮಾಡ್ತಾ ಇದೀನಿ, ಯಾರಿಗ್ ಬೇಕು ಆರ್ಡರ್ ಕೊಡಿ, ಮುಗೀತು. ಬಟರ್ ಕರೆಸ್ತಾನೆ, ಚಕ್ಲಿ ಮಾಡ್ತಾನೆ, 100 ಪ್ಯಾಕೆಟ್. 200 ಜನದಲ್ಲಿ 100 ಜನ ಕೇಳಿದ್ರೆ, ನೋಡಪ್ಪ ಸಾಂಬಾರ್ ಪೌಡರ್ ಮಾಡ್ತೀವಿ, ಯಾರಿಗ್ ಬೇಕು ಎಲ್ಲರಿಗೂ ವಾಟ್ಸ್ಆಪ್ ಗ್ರೂಪ್ ಸಿಸ್ಟಮ್ ಏನೇ, ಡಿಜಿಟಲ್ ಲಿಂಕ್ ಏನೇ ಕೊಟ್ಟಿರ್ತೀವಿ. ಸೊ ಇವತ್ತು ನಾನು ಒಬ್ಬಟ್ಟು ಮಾಡ್ತಾ ಇದೀನಿ, ಯಾರಿಗ್ ಬೇಕಪ್ಪ ಆರ್ಡರ್ ಕೊಡಿ, ಇಂಥದ್ದು ಹಿಂಗ್ ಬರುತ್ತೆ, ಈ ಹಬ್ಬಕ್ಕೆ ಹಿಂಗ್ ಮಾಡ್ತೀವಿ, ಈ ಹಬ್ಬಕ್ಕೆ ಸ್ಪೆಷಲ್. ಮುಗೀತಲ್ಲ ಸರ್. ಇವನೇ ಮಾಡ್ಬೇಕು ಅಂತ ಏನಿಲ್ಲ ಸರ್. ಬಾಳೋರ್ ಕಾಸ್ಕೊಂಡ್ ಪ್ಯಾಕೆಟ್ ಮಾಡಿ ಕೊಡ್ಲಿ ಬಿಡಿ. ಹಂಗಾಗಿ ಈಗ ನೋಡಿ ಉಪ್ಪಿನಕಾಯಿ ಎಷ್ಟು ಜನ ತಿನ್ನಲ್ಲ, ಕೊಟ್ಬಿಟ್ಟು ಮಾಡಕ್ಕೂ ರೆಡಿ ಇರ್ಬೇಕೇನೋ. ಫುಡ್ ಐಟಮ್ಸ್ ಗಳಾದಾಗ ಎಲ್ಲಾನು ಮಾಡ್ಲಿ. ಆಮೇಲೆ ನೀವು ಒಂದ್ ಥಿಂಕ್ ಮಾಡಿ, 200 ಫ್ಯಾಮಿಲಿ ಎಷ್ಟು ಜನ ಮದುವೆಗಳು ಮಾಡಲ್ಲ, ಎಷ್ಟು ಜನ ಮನೆಗಳು ಕಟ್ಟಲ್ಲ, ಎಷ್ಟು ಜನ ರಿಯಲ್ ಎಸ್ಟೇಟ್ ಮಾಡಲ್ಲ, ಎಷ್ಟು ಜನ ವೀಕೆಂಡ್ ಅಲ್ಲಿ ಜಮೀನುಗಳು ಬಂದು ಟೈಮ್ ಸ್ಪೆಂಡ್ ಮಾಡೋರು ಇರಲ್ಲ. ನಮ್ಗೆ ನಿಮ್ಗೆ ಅವಶ್ಯಕತೆ ಇಲ್ಲದೆ ಇರ್ಬೋದು, ಬಟ್ ಬೆಂಗಳೂರಲ್ಲಿ ಇರೋರ್ಗೆ ಅಲ್ವಾ ವೀಕೆಂಡ್ ಆದ್ರೆ ಹೋಗ್ಬೇಕು, ಮಸ್ತಿ ಫ್ಯಾಮಿಲಿ ಜೊತೆ ವೊಕೇಶನ್ ಹೋಗ್ಬೇಕು, ಈ ತರ ಫೀಲ್ ಇರೋರ್ಗೆ ಅದಕ್ಕೆಲ್ಲ ಒಂದು ಅಟ್ಮಾಸ್ಫಿಯರ್ ಸಮಗ್ರ ಮಾಡ್ಕೊಡುತ್ತೆ. ಇದೆಲ್ಲವನ್ನು ಡಾಟಾ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಯಾರು ಬೆಳಿತಾನೆ ಬೇಕು ಅಂತಂದಾಗ 10 ಜನ ನಂಬರ್. ಈಗ ನಿಮ್ ಜಸ್ಟೈಲ್ ಫೋನ್ ಮಾಡ್ಬಿಟ್ಟು ಮ್ಯಾನ್ ಪವರ್ ಏಜೆನ್ಸಿ ನಂಬರ್ ಕೊಡಿ, 10 ಜನದ ನಂಬರ್ ಕೊಡ್ತಾರ. 10 ಜನದಲ್ಲಿ ಆಪ್ಷನ್ ನಿಮ್ಗೆ ಅದು ಮಾಡ್ತಾನೆ ಇರ್ಬೋದು, ಕ್ಲೋಸ್ ಆಗಿರ್ಬೋದು, ಪ್ರೆಸೆಂಟ್ ವರ್ಕ್ ಅಲ್ಲಿ ಇರ್ಬೋದು. ಕರೆಕ್ಟಾ? ಈ ತರದ ರೈತನಿಗೂ ಈ ತರದ ಒಂದು ಸಪೋರ್ಟ್ ಮಾಡಿದಾಗ ಅವ್ನ ಯಾಕೆ ಬೇಡ ಅಂತಾನೆ. ಹಂಗೆ ಆತರ ಇರ್ಬೇಕು. ಯಾಕೆಂದ್ರೆ ಎಲ್ಲಾನು ರೈತನ ಮೇಲೆ ಕೊಟ್ಬಿಟ್ಟು ನೀನೇ ಜನಗಳು ನೋಡಿ ಕಳಪ್ಪ, ನೀನೇ ತರ್ಸ್ಕೊಳಪ್ಪ ಅಂದ್ರೆ ನನ್ ಮಗನು ಮುಂದಕ್ಕೆ ಬರಲ್ಲ. ಗೊತ್ತಿದೆ ನಮ್ಗೆ. ರೈತರುಗಳೇನ್ ಗೊತ್ತಾ, ಬೆಳೆಯಕ್ ಕಷ್ಟ ಬೀಳ್ತಾನೆ, ಮಾರಕ್ ದೇವರನ್ನ ರಿಸ ತಗೊಳಲ್ಲ, ತಗೊಂಡೋಗಿ ಬಿಸಾಕ್ಬಿಟ್ಟು ಎಷ್ಟು ಬೇಗ ಬಂದ್ಬಿಡ್ಬೇಕು ಅಂತ. ಅದು ಹೌದು, ಟನ್ ಗಟ್ಲೆ ಬೆಳೆದಿರ್ತಾನೆ, ಇವನೇನ್ ಮಾರ್ಕೊಂಡ್ ಕೂತ್ಕೊಳಕ್ ಆಯ್ತದ ರೋಡಲ್ಲಿ? ಹೇಳ ಸುಲಭ ಸರ್ ರೈತನ್ ನಾವು. ನೀವೇ ಮಾಡಿ ಯಾಕಾಗತ್ತೆ ಅಂದ್ರೆ ಅವನಿಗೆ ಬೇರೆ ಬೇರೆ ಕಮಿಟ್ಮೆಂಟ್ ಇರ್ತವೆ ಸರ್. ಬೇರೆ ಬೇರೆ ಕಮಿಟ್ಮೆಂಟ್ ಜೊತೆಗೆ ಟನ್ ಗಟ್ಲೆ ಬೆಳೆದು ಎಲ್ಲಿ ಮಾರ್ಕೋತ್ ಕೂತ್ಕೊಂಡ್ ಸರ್ ಅವನು ಮಾರಕ್ ಸಾಧ್ಯ? ಹೌದು, ನಾನು ಅದಕ್ಕೆ ಹೇಳ್ತೀನಿವ ಸರ್ ನಿಮ್ಗೆ. ಇವನು ಪರ್ಟಿಕ್ಯುಲರ್ ಆಗಿ 200 ಜನನ 300 ಜನ ಅವ್ನ ಕೆಪಾಸಿಟಿ. ನಾನ್ 1000 ಜನ ಮೇಂಟೈನ್ ಮಾಡು, ನಿನ್ ಕೆಪಾಸಿಟಿ. ಇವತ್ ನಾನು ನಿಮ್ ರೈಸ್ ಎಕ್ಸಾಂಪಲ್ ಕೊಟ್ಟೆ, 10 ರಿಂದ 15 ಲಕ್ಷ ದುಡ್ಡು ಬರುತ್ತೆ ಸರ್. ನೋಡಿ ಸರ್, ಒಂದ್ 200 ಜನ ಫ್ಯಾಮಿಲಿ ಕಳಿದ್ದಾರೆ, 50 ಜನ ನಿಮ್ ಮಟನ್ ಚಿಕನ್ ವೀಕೆಂಡ್ ಅಲ್ಲಿ ಆರ್ಡರ್ ಕೊಡಲ್ವಾ? 200 ಜನ ಇಲ್ಲೇ 200 ಜನಗಳಿದ್ರೆ 50 kg ಮಟನ್ ನೋಡಿಕ್ಕೆ ಎಷ್ಟು ಮರಿ ಹೊಡಿಬೇಕು ನೀವು? 10 ಮರಿ ಹೊಡಿಬೇಕು ಅಲ್ವಾ? ಮಿನಿಮಮ್ 4 ಮರಿ 5 ಮರಿ ಹೊಡಿಬೇಕು ನೀವು. ಮೇಕೆ ಫಾರ್ಮೇ ರೆಡಿ ಆಗೋಯ್ತಲ್ಲ. ಬಟ್ ಇಲ್ಲಿ ಎಲ್ಲಾ ರೆಡಿ ಆದಾಗ ರೈತ ಲೋಕಲ್ ಆಗಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ತಾನ ಸರ್ ಅವನು. ಈ ಮೇಕೆಗೆ ಹುಲ್ ತಿನ್ಸ್ಬೇಕಾಗಿಲ್ಲ, ನೋಡ್ಕೋಬೇಕಷ್ಟೇ, ಅಬ್ಸರ್ವ್ ಮಾಡಕ್ ಒಬ್ರು ಬೇಕಲ್ಲಿ. ಯಾರೋ ಒಬ್ಬರಿಗೂ ಸಂಬಳ ತಗೊಂಡು ಓಡಾಡ್ಕೊಂಡು ಮೇಂಟೈನ್ ಮಾಡೋರು ಆರಾಮಾಗಿ ಮಾಡ್ತಾನ ಅವನು. ವೀಕೆಂಡ್ ಅಲ್ಲಿ ಕಟಾವ್ ಮಾಡೋ ಟೈಮಲ್ಲಿ ಈಗ ನನಗೊಂದು 200 ಫ್ಯಾಮಿಲಿಗಳು ಇಲ್ಲಂತೆ ಏನೋ ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು, ಹೀರೆ ಸೊಪ್ಪು, ಈ ತರದೆಲ್ಲ ಮಾಡ್ತಾರೆ, ಹಳ್ಳಿ ಕಡೆ ಬೆಳಿತಾರೆ. ಅವೆಲ್ಲ ನಿಮ್ಗೆ ಹೇಗೆ ಗೊತ್ತಾ, ಒಂದ್ ಕಡೆ ಕಟ್ ಮಾಡೋರು, ಒಂದ್ ಕಡೆ ಬೆಳಿತಾ ಇರೋ ಸೊಪ್ಪುಗಳು ಇದಾವೆ. ಸೊ ಈ ತರದನ್ನ ಮಾಡ್ಕೊಂಡು ಹೋದಾಗ ವೀಕೆಂಡ್ ಅಲ್ಲಿ ಒಂದು 5 ಜನ 10 ಜನ ಆಗಲ್ ಕರೋದು, ಕಟ್ ಮಾಡಿ ಪ್ಯಾಕ್ ಮಾಡಿ ಸಿಸ್ಟಮ್ಯಾಟಿಕ್ ಕಳಿಸೋದು, ಮುಗೀತು. ಇವತ್ತು ಪ್ಯಾಕಿಂಗ್ ಸಿಸ್ಟಮ್ ನಿಮ್ಗೆ ನಾನು ಅದೇ ಹೇಳ್ತೀನಲ್ಲ, ಏನು ಗ್ರ್ಯಾಂಡ್ ಆಗಿರ್ಬೇಕು ಅಂತ ಏನಿಲ್ಲ ಅದು. ಆ ಪ್ಯಾಕಿಂಗ್ ಇಲ್ಲ ಅಂದ್ರೆ ಜನ ಒಪ್ಪಲ್ಲ ಸರ್. ಸರ್ ಈಗ ನಾನು ಹೇಳೋದ್ ನಿಮ್ಗೆ ಅರ್ಥ ಆಗ್ಲಿಲ್ಲ. ನಮ್ ದೊಡ್ಡಪ್ಪನ ಮಗ ನನಗೆ ಗ್ರ್ಯಾಂಡ್, ಅವ್ನು ಬೆಳೆದಿರೋದನ್ನ ಗ್ರ್ಯಾಂಡ್ ಆಗಿ ಕೊಡ್ಬೇಕು ಅಂತ ಏನು ಫೀಲ್ ಮಾಡಲ್ಲ ಸರ್ ನಾವು. ಹೌದು, ಈಗ ನಾವು ಊರಿಂದ ಬರೋದೆಲ್ಲ ನಮ್ಗೆ ಗ್ರ್ಯಾಂಡ್ ಆಗಿ ಬರಲ್ಲ. ಯಾವ್ದೋ ಒಂದ್ ಕವರ್ ಅಲ್ಲಿ ಹಾಕ್ತಾರೆ, ಯಾವ್ದೋ ಒಂದ್ ಚೀಲದಲ್ಲಿ ಹಾಕ್ತಾರೆ, ಕಳಿಸ್ತಾರೆ. ಅದನ್ನ ನಾವು ಒಪ್ಕೋತೀವಿ. ಈಗ ನಿಮ್ಗೆ 200 ಜನ ನಿಮ್ ಜೊತೆ ಮೆಂಬರ್ಶಿಪ್ ತಗೊಂಡು ಅಡಾಕ್ಟ್ ಮಾಡ್ಕೊಂಡ್ರೆ ಪ್ರತಿಯೊಂದು ಇನ್ವಾಲ್ವ್ ಆಗ್ತಾರ ಸರ್ ಅವರು. ನಿಮ್ ಅಬ್ಸರ್ವೇಷನ್ ಅಲ್ಲೇ ಇರ್ತಾರ ಅವರು. ಈಗ ಎಲ್ಲ ಇರೋರು ನೀವು ಕೊಡಲ್ಲ. ನಾನು ಅದಕ್ಕೆ ಹೇಳಿದೆ, ಇದನ್ನ ನಾವು ಸಮಗ್ರ ಕಾನ್ಸೆಪ್ಟ್ ತುಂಬಾ ದೊಡ್ಡದು. ನಿಮ್ಗೆ ಹೆಚ್ಚು ಕಮ್ಮಿ ನಮ್ಗೆ 100% A to Z ಅರ್ಥ ಮಾಡ್ಸಕ್ಕೆ ಒಂದ್ ಅರ್ಧ ದಿನ ಬೇಕು. ನಿಮ್ಗೆ 200 ಜನ ನಾವು ನಿಮ್ ಟೈಅಪ್ ಮಾಡಿ ಬಿಟ್ಮೇಲೆ ಯಾವ ಪರವಾಗಿ ಮೈಂಡ್ ಮಲ್ಗಿರಲ್ಲ ಸರ್.
ಕಮ್ಯುನಿಕೇಶನ್ ಇರ್ತಾರೆ ನಿಮ್ಗೆ. ಯಾಕಂದ್ರೆ ನನ್ಗೊಂದು ವರ್ಕ್ ಬೇಕಿತ್ತು. ಯಾಕಂದ್ರೆ ಇಲ್ಲಿ ರೈತನಿಗೆ ಏನೋ ತಂದ್ರೆ ಟೈ ಅಪ್ ಮಾಡೋದು ದೊಡ್ಡ ವಿಷಯ ಅಲ್ಲ ಸರ್. ಇಬ್ಬರನ್ನು ಫೇಲ್ ಆಗಕ್ ಬಿಡ್ಬಾರ್ದು. ಈಗ ತಿನ್ನೋನು ಕಂಪ್ಲೇಂಟ್ ಮಾಡ್ಬೋದು. ಹೌದು, ಸರಿ ಇಲ್ಲ ನನ್ ಸಿಗ್ತಾರ ಪ್ರಾಡಕ್ಟ್ ಸರಿ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ಬೋದು. ಅವಾಗ ನಾನು ಆಲ್ಟರ್ನೇಟಿವ್ ಏನು, ಅಥವಾ ಇಲ್ಲ ಸರ್ ನಂಗೆ ಮೆಂಬರ್ಶಿಪ್ ಇಷ್ಟ ಆಗಿಲ್ಲ ಸರ್, ನನಗೆ ಅದು ನಾನು ಬಿಟ್ಟು ಹೋಗ್ತೀನಿ. ನನ್ಗೆ ಆಪ್ಷನ್ ಏನಿದೆ, ಇನ್ನೊಬ್ಬ ರೈತ ಇರ್ಬೇಕು ಅದೇ ತರ. ಆಯ್ತಪ್ಪ ಈ ರೈತ ಸರ್ ಕರೆಕ್ಟ್ ಆಗಿ ರೆಸ್ಪಾನ್ಸ್ ಮಾಡ್ತೀನಿ ತಗೊಳಪ್ಪ, ಈ ರೈತನ ತಗೋ ನೀನು. ಈ ತರದ ಸಿಸ್ಟಮ್ ಬರುತ್ತೆ ಸರ್. ಅದೇ ನಿಮ್ಗೆ ಕಂಪ್ಲೀಟ್ ಆಗಿ ಸರ್ ಇದೊಂದು ಪ್ರಾಜೆಕ್ಟ್ ಸಮಗ್ರ ಸುಮ್ಮನೆ ಮನ್ಸಿಗೆ ಬಂದಿದೆ ಮಾಡ್ತಿಲ್ಲ ನಾವು. ಪ್ರತಿಯೊಂದಕ್ಕೂ ಸ್ಕೆಚ್ ಕಾಪಿಗಳು ಮಾಡ್ಕೊಂಡು ಬ್ರೋಚರ್ ಬುಕ್ಗಳ ತರ ಮಾಡ್ಕೊಂಡೆ ಪ್ಲಾನ್ ಮಾಡಿದೀವಿ. ಇಲ್ಲೊಬ್ಬ ರೈತನಿಗೆ ಇನ್ನೊಬ್ಬ ಕಸ್ಟಮರ್ಗೂ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಅನ್ಕೊಳ್ಳಿ, ಆ ತರ. ಈಗ ನಾವು ಈಗ ಒಂದ್ ಪಕ್ಷದವ್ರು ನಮ್ಗೆ ರೆಸ್ಪಾನ್ಸ್ ಮಾಡಿ ಇನ್ನೊಂದ್ ಪಕ್ಷ ಕೋಟ್ ಹಾಕಲ್ವಾ? ಸೊ ಅದೇ ತರನೇ ಒಬ್ಬ ರೈತನ ಇಲ್ಲಿ ಯಾರು ರೆಸ್ಪಾನ್ಸ್ ಮಾಡಿಲ್ಲ ಇನ್ನೊಬ್ಬ ರೈತ ಇರ್ತಾನೆ, ಅವ್ನ ರೈತನಿಗೆ ಅಡಾಪ್ಟ್ ಮಾಡ್ಕೊಡ್ತೀವಿ ಅವನ್ನ. ರೈತ ಇವತ್ತೇನು ಭಯ ಪಡ್ಕೋತಾನಲ್ಲ, ನಂಗೆ ಕಮ್ಮಿ ಸಿಗ್ತಿದೆ, ಪ್ರೈಸ್ ಸಿಗಲ್ಲ, ಕಮಿಷನ್ ಅವ್ರಿಗೆ ಸಿಗ್ಬಿಡುತ್ತೆ ಅಂತೆಲ್ಲ ಮಾತಾಡ್ತಾನಲ್ವಾ? ಆಕ್ಚುಲಿ ರಾಂಗ್ ಅದು ನನ್ನ ಪ್ರಕಾರ. ಅದ್ ಹಂಗೆ ಆಗ್ಬೇಕು. ಯಾಕೆ ಹೇಳಿ, ಈಗ ನೀವು ತಗೊಂಡು ಮಾರ್ಕೆಟ್ಗೆ ಹಾಕಿದ್ಮೇಲೆ, ಮಂಡಿಗೆ ಹಾಕಿದ್ಮೇಲೆ ಅವನು ಫ್ರೀಯಾಗಿ ಕೆಲಸ ಮಾಡ್ತಾರ. ಅವರು ಮಧ್ಯದಲ್ಲಿ ಇರೋರು ಹೆಂಗ್ ಎಕ್ಸ್ಪೆಕ್ಟ್ ಮಾಡ್ತೀರಿ? ಮಧ್ಯದಲ್ಲಿರೋರಿಗೆ ಫ್ರೀಯಾಗಿ ಮಾಡ್ತಾರ ಅವರು? ಸಿಗ್ಲೇ ಏನೂ ಮಾಡಕ್ ಆಗಲ್ಲ. ಅದ್ ಹಂಗೆ ಪ್ರೊಸೀಜರ್ ಇರೋದು. ಬಟ್ ನೀನ್ ಬೆಳೆದಿರೋದನ್ನ ಬ್ರ್ಯಾಂಡ್ ಮಾಡಕ್ ಅವ್ನ್ಗೆ ಯಾಕಪ್ಪ ಕೊಡ್ತೀಯ? ನೀನೇ ಡೈರೆಕ್ಟ್ ಕೊಟ್ಬಿಡಪ್ಪ. ಮಿನಿಮಮ್ ಅಲ್ವಾ ಇದು? ಮಿನಿಮಮ್ ಸೆನ್ಸ್ ತಾನೇ ಇದು. ಈಗ ನಾನೇ ಬೆಳೆದಿರೋದನ್ನ ಸರ್ ನಾನೇ ಡೈರೆಕ್ಟ್ ಕೊಟ್ಬಿಟ್ರೆ ಮುಗಿದೇ ಹೋಯ್ತು. ಕರೆಕ್ಟ್ ಅಲ್ವಾ? ಬ್ರೋಕರೇ ಬೇಡ ಅವಾಗ. ಈಗ ನಿನ್ಗೆ 50 ಸಿಕ್ತಿತ್ತು, 100% ನಿನ್ಗೆ ಸಿಗ್ತದ ಅವಾಗ. ಅದು ಪ್ಲಾನ್ ಮಾಡಿ. ಅದ್ರಲ್ಲಿ ರೈತ ಆಗಲ್ಲ ಸೀರಿಯಸ್ ಆಗಿ. ನೀನು ಜನ್ಮ ಬಂದ್ರು ಆಗಲ್ಲ. ಬಟ್ ಅದಕ್ಕೆ ನಾನಿಲ್ಲದ್ದು ಎಜುಕೇಶನ್ ಮಾಡ್ಕೊಂಡಿರೋ ಇನ್ವಾಲ್ವ್ ಆಗಿ ಇದರಲ್ಲಿ ಒಂದ್ ಸಿಸ್ಟಮ್ ಮಾಡ್ಕೊಳ್ಳಿ. ರೈತನ ಕಂಪ್ಲೀಟ್ ಆಗಿ ನೀವು ಯಾವ ತರ ಟ್ರೀಟ್ ಮಾಡ್ಬೇಕು ಗೊತ್ತಾ? ಅವನು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಷ್ಟೇ ಅವ್ನಿಗೆ ಕೊಡ್ಬೇಕ್ರಿ ನೀವು ಹೊರೆನ, ಜವಾಬ್ದಾರಿ. ನಾವು ಮಾಡ್ತಾನ ಅದನ್ನ ಆರಾಮಾಗಿ. ಬಟ್ ಮಿಕ್ಕದನ್ನ ಎಲ್ಲವೂ ನಿಮ್ ಸಂಸ್ಥೆ ಮಾಡ್ಬೇಕು. ಯಾಕಂದ್ರೆ ನಿಮ್ ಟೆಕ್ನಿಕಲ್ ಪಾರ್ಟ್ ವರ್ಕ್ ಏನ್ ಬೇಕಾದ್ರೂ ಮಾಡ್ಬೋದಲ್ವಾ? ಮಾರ್ಕೆಟಿಂಗ್ ನೀವೇ ಮಾಡಿ. ಇವನ್ ರೈತನಿಗೆ ಏನ್ ಬೇಕು, ಗೊಬ್ಬರಗಳದ್ದು ಎಲ್ಲೆಲ್ಲ ಸಿಗುತ್ತೆ ಮಾಹಿತಿಗಳು ನೀವೇ ಮಾಡಿ. ತಿನ್ನೋ ಜನಗಳು ಬೇಕು ಅವ್ನಿಗೆ, ಕನ್ಸ್ಯೂಮರ್ಸ್ ಅವ್ರನ್ನ ನೀವೇ ಹುಡುಕೊಂಡು ತಗೊಂಡೋಗಿ ಕೊಡಿ. ಅವ್ನಿಗೇನ್ ಟ್ರಾನ್ಸ್ಪೋರ್ಟ್ ಬೇಕು, ಟ್ರಾನ್ಸ್ಪೋರ್ಟ್ ವೆಹಿಕಲ್ ಬೇಕು, ಅವ್ನ ಕಾಂಟ್ಯಾಕ್ಟ್ ನಂಬರ್ ಕೊಡಿ. ನೀವು ಟೆಕ್ನಿಕಲಿ ಸರ್ ವರ್ಕ್ ಮಾಡ್ಬೇಕಷ್ಟೇ. ಯಾರು ಸಂಸ್ಥೆ, ಇಟ್ ಮೀನ್ಸ್ ಸಮಗ್ರ. ಎಕ್ಸಾಂಪಲ್ ಕೊಡೋದಾದ್ರೆ ನಿಮ್ ಸಮಗ್ರ ಟೆಕ್ನಿಕಲ್ ವರ್ಕ್ ಎಲ್ಲವನ್ನು ನಾನು ಮಾಡ್ತೀನಪ್ಪ ಅಂದ್ಬಿಟ್ಟು ಒಂದು ಸಂಸ್ಥೆ ಬಂದ್ರೆ, ರೈತನಿಗೆ ಏನ್ ಸರ್ ಇದೇನ್ ದೊಡ್ಡ ಮ್ಯಾಟರ್ ಅನ್ಕೊಂಡಿದ್ದೀರಾ? ಬೆಳೆದ್ ಕೊಡು, ಬೆಳೆದಿರೋ ತರ್ಸ್ಕೊಡೋದು ಈಸಿನ ಕಷ್ಟನ ನೀವೇ ಹೇಳಿ ಸರ್. ಈಗ ಅವನಿಗೆ ಕಾಂಟ್ಯಾಕ್ಟ್ ಇಲ್ಲ ಸರ್. ಕಾಂಟ್ಯಾಕ್ಟ್ ಬಿಲ್ಡ್ ಆಗ್ಬಿಟ್ರೆ ಅದೆಲ್ಲ ದೊಡ್ಡ ಮ್ಯಾಟರ್ ಅಲ್ಲ ಸರ್. ಈಗ ನಮ್ ಸ್ನೇಹಿತರುಗಳು ಹೇಳ್ತಾರಪ್ಪ, ನಮ್ ಮ್ಯಾಂಗೋ ಬೇಕಪ್ಪ, ನಮ್ ಜೊತೆ ಕೆಲಸ ಮಾಡೋರು ಹೇಳ್ತಾರೆ, ಒಂದ್ ಫೋನ್ ಮಾಡೋ ತಂದ್ಕೊಟ್ಬಿಟ್ಟು ಹೋಯ್ತಾನ ಸರ್ ಅವನು. ನನ್ ಕಾಂಟ್ಯಾಕ್ಟ್ ಇರ್ಬೇಕು, ಅದು ಮ್ಯಾಟ್ರು ರೈತನಿಗೆ. ಇವತ್ತು ಇವ್ ಬಾಳೆ ಬೆಳೆದಿರೋನಿಗೆ, ಇವಾಗ ಯಾರೋ ಬಾಳೆ ಬೆಳೆದವನಪ್ಪ, ನನ್ ಕಸ್ಟಮರ್ ಬಾಳೆ ಕೇಳಿದ್ರು. ಈಗ ರೈತನ ಫೋನ್ ಮಾಡ್ಬಿಟ್ಟು ನಾನು ಒಂದು 200-300 kg ಬಾಳೆ ಬೇಕನಪ್ಪ, ಎದ್ರ ಬಾಳೆ ಇದ್ರೆ ಕಳ್ಸೋಣ. ಅವ್ನು ಕಳ್ಸಲ್ಲ ಅಂತಾನ? ಇಲ್ಲ ಅಂತಾನ ಅವನು ಅನ್ನೋದೇ ಇಲ್ಲ ಅಂತ. ನೀವು ಒಬ್ಬರನ್ನಿಬ್ಬರನ್ನ ಆಪ್ಷನ್ ಇಟ್ಕೊಂಡಾಗ ಸಿಗದೆ ಇರ್ಬೋದೇನೋ ನಿಮ್ಗೆ, ಯಾಕಂದ್ರೆ ಅವನದೇ ಮಂಡಿ ಇರ್ತದೆ, ಅಲ್ಲೆಲ್ಲೋ ಕೊಟ್ಕೊಂಡಿರ್ತಾನೆ, ಮಾಡಿರ್ತಾನೆ. ಬಟ್ ನಾವ್ ಹೇಳೋದು ಒಂದು ಆಪ್ಷನ್ಗಳು ಇಟ್ಕೊಳ್ಳಿ. 10-15 ಜನ ಆಪ್ಷನ್ ಇಟ್ಕೊಳ್ಳಿ. ಯಾವ್ದೇ ಒಂದು ಗ್ರೂಪ್ ಬನಾನ ಮಾಡಿ, ಗ್ರೂಪ್ ಅವ್ರದೇ ಗ್ರೂಪ್ ಮಾಡ್ಕೊಳ್ಳಿ. ಸಿಂಗಲ್ ಮೆಸೇಜ್ ಹಾಕಿ, ನಂಗೆ ಬನಾನ ಬೇಕಪ್ಪ ಇದ್ದವ್ರು ಕಾಲ್ ಮಾಡಿ, ಮುಗುದೇ ಹೋಯ್ತಲ್ಲ ಮ್ಯಾಟ್ರು ಅಲ್ವಾ ಸರ್? ಸರ್ ಇದು ಸಮಗ್ರ ಅನ್ನೋದು ಸಿಸ್ಟಮ್ಯಾಟಿಕ್ ತುಂಬಾ ಈಸಿನೇ. ಆಮೇಲೆ ನೀವ್ ಹೇಳಿದ್ರಲ್ಲ, ಯಾರ್ ಸರ್ ನಂಬ್ತಾರೆ ನಮ್ಮನ್ನ, ಫುಡ್ ನ ಮೈಂಡ್ ಸೆಟ್ ಬೇಕಲ್ಲ ಸರ್. ಹೌದು, ನೀವು ದುಡ್ಡನ್ನ ಹೊರಗಡೆ ಸಿಗೋದಕ್ಕಿಂತ ಜಾಸ್ತಿ ದುಡ್ಡು ಮಾಡಿದ್ರೆ ಖಂಡಿತವಾಗೂ ಯಾರು ಒಪ್ಕೊಳ್ಳಲ್ಲ. ಇದು ನನಗೂ ಗೊತ್ತಿದೆ. ಯಾರು ಒಪ್ಕೋತಾರೆ? ಹೊರಗಡೆನೆ ಸಿಗ್ತದೆ ಬಿಡಪ್ಪ, ಅಲ್ಲೇ ತಗೋತೀವಿ ಅಂತಾರೆ. ಬಟ್ ಮನೆ ಬಾಗಿಲಿಗೆ ಹೊರಗಡೆ ಸಿಗೋಕ್ಕಿಂತ 20% ಡಿಸ್ಕೌಂಟ್ ಕೊಟ್ರೆ ನಿಮ್ಮನ್ನ ಯಾಕೆ ಸರ್ ನಂಬಲ್ಲ? ಯಾಕೆ ನಂಬಲ್ಲ? ನಾನ್ ರೈತನಿಗೆ ಲಾಸ್ ಆಯ್ತದ ಹೇಳಿ ಹೋಗ್ಲಿ. ಹೊರಗಡೆ ನಿಮ್ ಟೊಮೊಟೊ ಅದನ್ನೇ ಎಕ್ಸಾಂಪಲ್ ಕೊಟ್ಟಿದ್ದು ನಿಮ್ಗೆ, ಟೊಮೊಟೊ ಅಂತ ಎಕ್ಸಾಂಪಲ್ ಕೊಟ್ಟಿದ್ದು. ಇವತ್ತು ರಾಗಿ ನಿಮ್ಗೆ ಸರ್ ಒಂದು ಕೆಜಿ ರಾಗಿ ಎಷ್ಟಿದೆ ಗೊತ್ತಾ? ಪ್ಯಾಕೆಟ್ ಕೆಜಿ 68 ರೂಪಾಯಿ ಇದೆ. ಕರೆಕ್ಟ್ ಅಲ್ವಾ? ಇಲ್ಲಿ ರೈತ ಗೌರ್ಮೆಂಟ್ ಕೊಡ್ತಾ ಇರೋದು ಎಷ್ಟು ರೂಪಾಯಿಗೆ? 35 ರೂಪಾಯಿಗೆ ಹಾಕ್ಬಿಟ್ಟು ಬರ್ತಾವನೆ ಬೆಳೆದಿರೋದನ್ನ. ಎಷ್ಟು ರೂಪಾಯಿ ಡಿಫ್ರೆನ್ಸ್ ಆಯ್ತು? 25 ರೂಪಾಯಿ ಡಿಫ್ರೆನ್ಸ್ ಆಯ್ತು ನನ್ಗೆ ಪರ್ ಕೆಜಿಗೆ. ನಾನು ಇಲ್ಲಿ 40 ರೂಪಾಯಿ ಕೊಡ್ತೀನಿ, ರೈತನ ಕೈಲಿ 50 ರೂಪಾಯಿ ಕೊಡ್ಸುವ. 35 ರೂಪಾಯಿ ಕೊಟ್ಬಿಟ್ಟು ಬರ್ತಿದ್ದ, 50 ರೂಪಾಯಿ ಕೊಡಪ್ಪ ನೀನು, 15 ರೂಪಾಯಿ ಲಾಭ ಆಯ್ತಲ್ವಾ? ಕನ್ಸ್ಯೂಮರ್ ಕಡೆಯಿಂದ ಥಿಂಕ್ ಮಾಡಿದ್ರೆ 18 ರೂಪಾಯಿ ಲಾಭ ಅಲ್ವಾ? ಯಾಕೆ ಬರಲ್ಲ ನಿಮ್ಮ ಹತ್ರ ಕನ್ಸ್ಯೂಮರ್? ನೋಡೋಣ ಆಯ್ತು, ಏನ್ ಮಾಡೋಣ ಹೇಳಿ. ಅಲ್ಲ ಕರೆಕ್ಟ್ ಸರ್, ಇದು ನೀವ್ ಹೇಳ್ಬೇಕು ನೆಕ್ಸ್ಟ್ ಹೆಂಗಿದೆ ಮಾಡ್ಬೋದಾ, ಇದಕ್ ನನ್ ಕಡೆಯಿಂದ ಈ ತರ ಐಡಿಯಾದಲ್ಲಿ ಮಾಡ್ಕೊಂಡು ಹೋಗೋಣ ಸರ್ ಅಂತ ಹೇಳಿ. ನೀವು ಒಂದ್ ಸಂಸ್ಥೆ ಕಟ್ಟಿ, ಸೇಮ್ ಕಾನ್ಸೆಪ್ಟೇ ಅಲ್ವಾ, ಐಡಿಯಾಲಜಿ ಎಲ್ಲಾನು ಕೊಡ್ತೀನಿ ನಾನು ನಿಮ್ಗೆ. ನೀವು ಮಾಡಿ, ನಿಮ್ ತಾಲೂಕಲ್ಲಿ ನೀವು ಮಾಡಿ, ನಿಮ್ ಡಿಸ್ಟಿಕ್ ಅಲ್ಲಿ ನೀವು ಮಾಡಿ. ಬೆಂಗಳೂರಲ್ಲ 1.5 ಕೋಟಿ 2 ಕೋಟಿ ಜನ ಅವ್ರೆ. ಬಟ್ ಹಂಗಿದೆ ರೈತರ ಜೀವನ ಬದಲಾಗಬೇಕು ಅಂತ.
ಸಮಗ್ರ ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿದ್ದೆ ಅಷ್ಟೇ. ನಾವ್ ಹಿಂಗ್ ಟೈಪ್ ಮಾಡ್ತೀವಿ ಸರ್, ಮಾಡ್ತೀವಿ. ರೈತನ ಮಗ ಯಾರು ಎಜುಕೇಟೆಡ್ ಇದ್ರೆ ನಾನಾಗ್ಬೇಕು, ಹೇಳ್ಕೊಡೋಣ ಅವನಿಗೆ ಐಡಿಯಾಸ್ನ. ಆಮೇಲೆ ಒಂದ್ ಅರ್ಥ ಮಾಡ್ಕೊಳ್ಳಿ ಸರ್, ಒಬ್ಬ ರೈತನ್ ನಾನ್ ಕನೆಕ್ಟಿವಿಟಿ ಮಾಡ್ತಿರೋದು, ನನ್ನ ಆಸೆ ಇರೋದು ಒಂದ್ ತಾಲೂಕಾಗಲ್ಲ. ಒಬ್ಬ ರೈತನಿಗೆ ಎಂಟರ್ ಕರ್ನಾಟಕದ ರೈತರುಗಳು ಕಾಂಟ್ಯಾಕ್ಟ್ ಕೊಡ್ಬೇಕು ಅಂತ ಮಾಡ್ತಿರೋದು. ಆಮೇಲೆ ನೆಕ್ಸ್ಟ್ ಫ್ಯೂಚರ್ ಗಳು ಏನೇನ್ ಪ್ಲಾನ್ ಮಾಡ್ತಾ ಇದೀವಿ, ಪ್ರತಿಯೊಂದು ತಾಲೂಕು ಒಂದು ವೆಬ್ಸೈಟ್ ಮಾಡ್ಬೇಕು ಅಂತ. ಅವ್ನ್ ಏನೇ ಬೆಳಿಲಿ ಸರ್, ಏನೇ ಬೆಳಿಲಿ, ಅವ್ನ್ ಬೆಳೆದಿರೋದನ್ನ ಟೈಪ್ ಮಾಡಿ ಎಂಟ್ರಿ ಮಾಡ್ಬೇಕು, ಅವ್ನ್ ಫೋನ್ ನಂಬರ್ ಮಾಡ್ಬೇಕು. ಅದೊಂದು ಪ್ಲಾನ್ ಇದೆ ನಮ್ದು. ಅವಾಗ ಏನಾಗುತ್ತೆ, ಬ್ರೋಕರ್ಸ್ ಗಳು ರೈತನ ಮನೆಗೆ ಹೋಯ್ತಾರೆ ಹುಡಿಕೊಂಡು. ಇವಾಗೆಲ್ಲ ಏನ್ ಮಾಡ್ತಿದೀವಿ ಹೇಳಿ, ಎಲ್ಲ ಬೆಳೆದಿರೋದನ್ನೆಲ್ಲ ಮಾರ್ಕೆಟ್ ತಗೊಂಡೋಯ್ತಾವೆ. ಅವ್ರ ಮನೆ ಬಾಗ್ಲಿಗೆ ನಾವು ಮಾಡಿದ್ವಿ. ಕರೆಕ್ಟ್ ಅಲ್ವಾ? ನಿಮ್ ಯಾರ್ಯಾರು ಏನೇನೆಲ್ಲ ಬೆಳಿತೀರಿ ಅನ್ನೋದು ವೆಬ್ಸೈಟ್ ಅಲ್ಲಿ ಒಬ್ಬ ರೈತನಿಗೆ ಅಥವಾ ಬ್ರೋಕರ್ ಗಳಿಗೆ ಸಿಕ್ಬಿಟ್ರೆ ಅವ್ನ್ ಮಾಡ್ತಿರೋದು ಬಿಸ್ನೆಸ್. ನೀನ್ ಹೋಗಿಲ್ಲ ಅಂದ್ರೆ ಇನ್ನೊಬ್ಬ ಬ್ರೋಕರ್ ಹೋಯ್ತಾನೆ ರೈತನ ಮನೆಗೆ. ಹಂಗ ಮಾಡ್ಬಿಟ್ವಿ ಅಂತ ಅನ್ಕೊಳ್ಳಿ ಸರ್, ರೈತನ ಕಿಂಗ್ ಅವನು ಯಾವತ್ತಿದ್ರು. ಬಟ್ ಅವ್ನ್ಗೆ ಏನು ಗೊತ್ತಾಗ್ತಾನೆ ಇಲ್ಲ. ಇಲ್ಲಿ ಸರ್ಕಾರಗಳಿಗೆ ಇವೆಲ್ಲ ಹೇಳ್ತಾ ಹೋದ್ರೆ ಬಡ್ಡಿ ಮಕ್ಳಿಗೆ ಬೇಕಾಗಿಲ್ಲ, ಅವ್ರಿಗೆ ಹೆಂಗೋ ನಡೀತಾ ಇದೆ, ಬೇಕಾಗಿಲ್ಲ ಅವ್ರಿಗೆ. ಅವ್ರ ಸರ್ಕಾರ ಉಳಿಸ್ಕೊಳ್ಳೋದು, ಅವ್ರ ರಾಜಕೀಯದ ಸಾವಿರಾರು ಇದಾವೆ ತೂತ್ಗಳು, ಅದ್ರಲ್ಲೇ ಸಾಯ್ತಿದಾರ ಅವರು. ಈಗ ಏನು ಬೇಡ ಸರ್, ಈಗ ಮಂಡಿ ಕಾನ್ಸೆಪ್ಟ್ ಇದೆಯಲ್ಲ ಸರ್, ಮಾರ್ಕೆಟ್ ಮಂಡಿಗಳ ಕಾನ್ಸೆಪ್ಟ್ ಹೆಂಗ್ ಅದ್ಭುತವಾಗಿ ಚೇಂಜ್ ಮಾಡೋದು ಗೊತ್ತಾಯ್ತಾ? ನಾನು ಅದೇ ಹೇಳ್ತೀನಲ್ಲ, ಪುಡ್ಕೋಸಿ ಒಂದು ವೆಬ್ಸೈಟ್ ಮಾಡ್ಬಿಟ್ಟು ರೈತರುಗಳಿಗೆ ಯಾರೋ ಏನೋ ಇವ್ರುಗಳು ಸರ್ಕಾರನ್ನೇ ಅದನ್ನೊಂದು ವೆಬ್ಸೈಟ್ ಮಾಡ್ಬಿಟ್ಟು, ನೋಡಪ್ಪ ನೀವ್ ಏನೇನೆಲ್ಲ ಬೆಳಿರಯ್ಯ ತಗೊಳ್ರಪ್ಪ, ಸುಮ್ನಿತ್ಗೆ ಒಂದು ನಿಮ್ ಫೋನ್ ನಂಬರ್ಗಳು ಹಾಕ್ಬಿಟ್ಟು ನಿಮ್ದು ಆಧಾರ್ ಕಾರ್ಡ್ ವೆರಿಫಿಕೇಶನ್ ಕೊಟ್ಬಿಟ್ಟು ನೀವ್ ಏನೆಲ್ಲ ಬೆಳಿತೀರೋ ತಗೊಳ್ರಪ್ಪ ಇದಕ್ಕೆ ಹಾಕೊಳ್ಳಿ ವೆಬ್ಸೈಟ್ಗೆ ಅಂತ ಹಾಕ್ಬಿಟ್ರೆ ಸರ್, ಸಣ್ಣ ಸಣ್ಣ ರೈತರುಗಳು ಎಲ್ಲ ಹಾಕಬಿಡ್ತಾರೆ. ಬ್ರೋಕರ್ ಯಾಕೆ ಮನೇಲಿ ಕೂತ್ಕೋತಾರ, ಅವಾಗ ಮಂಡಿಲಿ ಯಾಕೆ ಆಯ್ತಾರೆ? ಇಲ್ಲ, ಯಾರೇ ಏನೇನು ಬೆಳೆದವ್ರೆ ಸೀದಾ ಹೋಯ್ತಾರ ಅವ್ರ ಮನೆಗಳ ತಗ ಹುಡಿಕೊಂಡು. ಕರೆಕ್ಟ್ ಆಗಲ್ವಾ ಬದಲಾವಣೆ? ಅಲ್ಲಿ ಏನಾಗ್ತದೆ, ರೈತ ಟೊಮೊಟೊ ಬೆಳಿತಾವನೆ, ಈ ತಿಂಗಳಲ್ಲಿ ಎಷ್ಟು ಟೊಮೊಟೊ ಪ್ರೊಡಕ್ಷನ್ ಆಗದೆ. ಈ ಗಿಡಗಳೆಲ್ಲ ಕೊಡೋರು ನರ್ಸರಿ ಗಿರ್ಸರಿ ಎಲ್ಲ ಲೈಸೆನ್ಸ್ ಕೊಟ್ಟಿರ್ತೀವಲ್ವೇನಪ್ಪ, ಗಿಡಗಳು ಎಷ್ಟು ಜನ ತಕೊಂಡವ್ರೆ ಅನ್ನೋದೊಂದು ಡಾಟಾ ಅಪ್ಲೋಡ್ ಮಾಡಕ್ ಹೇಳ್ರಪ್ಪ, ಗೊತ್ತಾಗುತ್ತ ಅವಾಗ. ಈ ಸರಿ ಎಷ್ಟು ಲಕ್ಷ ಜನ ಟೊಮೊಟೊ ಬೆಳಿತಾವ್ರೆ, ಎಷ್ಟು ಲಕ್ಷ ಜನ ತರಕಾರಿ ಬೆಳಿತಾವ್ರೆ, ಎಷ್ಟು ಲಕ್ಷ ಜನ ನಿಮ್ಗೆ ಇದನ್ ಮಾಡ್ತಾವ್ರೆ ಅಂತ. ಓವರ್ ಆಯ್ತಾ ಪ್ರಾಡಕ್ಟ್ ಫುಡ್. ಓವರ್ ಆದ್ಮೇಲೆ ಏನ್ ಮಾಡ್ಬೇಕು, ಎಕ್ಸ್ಪೋರ್ಟ್ ಮಾಡೋರ್ ಏನ್ ಸೊದೋಗವ್ರ? ಫಾರಿನ್ ಎಕ್ಸ್ಪೋರ್ಟ್ ಎಷ್ಟು ಡಿಮ್ಯಾಂಡ್ ಇದೆ ಗೊತ್ತಾ ಫುಡ್ ಐಟಮ್. ಇಲ್ಲ ಏನು ಸಿಸ್ಟಮ್ ಇಲ್ಲ, ಯಾರೋ ಗೊತ್ತಿಲ್ಲದೆ ಸುಮ್ನೆ ಎಲ್ಲ ಹಾಕ್ಬಿಟ್ಟಿರ್ತೀರಿ. ಆ ಸೀಸನ್ ಅಲ್ಲಿ ಮಾರ್ಕೆಟ್ಗೆ ಜಾಸ್ತಿ ಮಾಡ್ತಲ್ಲಿ ತರಕಾರಿ ಟೊಮೆಟೊಗಳು ಬಂದ್ಬಿಟ್ಟು ಅಂದ್ರೆ ಬೆಲೆ ಕುಸಿತದೆ. ಕರೆಕ್ಟ್ ಅಲ್ವಾ? ಸೊ ಬದಲಾವಣೆ ಸರ್ ಈಸಿಯಾಗಿ ಮಾಡಬಹುದು, ತುಂಬಾ ಈಸಿ. ನಾನು ಅದೇ ಹೇಳದ್ನಲ್ಲ, ನೋಡೋಣ, ನಾವೊಂದು ಆಪ್ ಎಲ್ಲ ಮಾಡಿಸ್ತಾ ಇದೀವಿ, ಸಮಗ್ರ ಆಪ್ ಅಂತ ಒಂದು ಮಾಡಿದೀವಿ, ಟೆಂಪ್ರವರಿಗೆ ಒಂದು ಚೆಕ್ ಮಾಡ್ಲಿಕ್ಕೆ. ಇವನು ಪ್ರತಿ ಜಿಲ್ಲೆಯಲ್ಲಿರೋ ಪ್ರತಿ ಕಾಲೇಜ್ಗೂ ಹೋಗ್ತಾ ಇದೀನಿ ನಾನು. ಲಾಸ್ಟ್ ಮಂತ್ ಅಲ್ಲಿ ಎರಡು ಡಿಸ್ಟಿಕ್ ಹೋಗಿದ್ವಿ, ಹಾವೇರಿಗೆ ಮತ್ತೆ ಚಿತ್ರದುರ್ಗಕ್ಕೆ. ಕಾನ್ಸೆಪ್ಟ್ ಗಳು ಹೇಳ್ತಾ ಇದ್ರೆ ಅನ್ಸ್ಬಿಡುತ್ತೆ ಅವ್ರಿಗೆ, ಏನ್ ಗುರು ಇದು ಬೇರೆ ಲೆವೆಲ್ ಇದೆ ಅಂತಾರೆ. ಬಟ್ ಇದು ಎಕ್ಸಿಕ್ಯೂಟ್ ಆಗ್ಬೇಕಾ ಅಷ್ಟು ನಾನು ಅನ್ಕೊಂಡ್ರೆ ಅಷ್ಟು ಈಸಿ ಅಲ್ಲ, ನನಗೂ ಗೊತ್ತಿದೆ ಅದು. ಬಟ್ ನಾನೊಬ್ಬ ಓಡಾಡೋ ಕಾನ್ಸೆಪ್ಟ್ ಗಳನ್ನ ವಿಚಾರಗಳನ್ನ ಹೇಳ್ತಾ ಹೋಗೋ ಕಡೆ 500 ಜನ 1000 ಜನ ಉಟ್ಕೋಬಿಟ್ರೆ ಎಷ್ಟೊತ್ತು ಸರ್ ಇವೆಲ್ಲ. ಈಸಿ, ತುಂಬಾ ಈಸಿ. ಆಮೇಲೆ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ನಾನು ಹೇಳದ್ನಲ್ಲ ಸಮಗ್ರ ಕಾನ್ಸೆಪ್ಟ್, ರೈತಗಳು ಟೈಅಪ್ ಮಾಡೋದು ಸರ್, ಕೋಟಿ ದುಡಿಬಹುದು ದುಡ್ಡನ್ನ. ನಾನು ಹೇಳೋದಕ್ಕೂ ಮೀರು ಥಿಂಕ್ ಮಾಡಿ ನೀವು. ನಾನು ಹೇಳೋದಕ್ಕಂತೂ ಒಂದ್ ಹೆಜ್ಜೆ ಮುಂದೆ ಹೋಗಿ ಥಿಂಕ್ ಮಾಡಿದ್ರೆ, ನಾನ್ ಟೈಅಪ್ ಮಾಡೋದು ಒಂದ್ 5,000 ಜನ 50,000 ಜನ ಮಾಡಿರ್ತೀನಿ. 50,000 ಜನದಲ್ಲಿ ಮನೇಲಿ ಟ್ರಾವೆಲ್ಸ್ ಎಷ್ಟು ಸರ್ವಿಸ್ ಬೇಕು, ಎಷ್ಟು ಜನ ಕಾರ್ಗಳು ಬೇಕಾಗ್ತವೆ, ಎಷ್ಟು ಜನಕ್ಕೆ ನಿಮ್ಗೆ ಬಿಸ್ನೆಸ್ ಏನೋ ಮನೆ ಕಟ್ಟೋರು ಇರ್ತಾರೆ, ಎಷ್ಟು ಜನ ರಿಯಲ್ ಎಸ್ಟೇಟ್ ಮಾಡೋರು ಇರ್ತಾರೆ. ಅದನ್ನೆಲ್ಲ ನಾನೇ ವಹಿಸ್ಕೊಂಡ್ ಮಾಡ್ತೀನಿ ಅಂದ್ರೆ ಕಾಂಟ್ಯಾಕ್ಟ್ ಇಟ್ಕೊಂಡು ಯಾಕೆ ಮಾಡಬಾರ್ದು? ಎಲ್ಲವನ್ನೂ ನಾನು ಮಾಡೋದ್ ಬೇಡ ಸರ್, ಮಾಡೋರ್ನ ಕನೆಕ್ಟ್ ಮಾಡ್ಬಿಟ್ಟು ಕಮಿಷನ್ ಬೇಸಲ್ಲಿ ವರ್ಕ್ ಮಾಡೋಣ ಬಿಡಿ. ಈಗ ಅಷ್ಟು ಮನೇಲಿ 200 ಫ್ಯಾಮಿಲಿಗಳಿಗೆ ರೈತನ ಕೊಡ್ತೀನಲ್ವಾ, 200 ಫ್ಯಾಮಿಲಿ ಎಷ್ಟು ಜನ ಮನೇಲಿ ಮದ್ವೆ ಮಾಡಲ್ಲ? ಈ ರೈತನ ಹತ್ರನೇ ಭಟ್ರುಗಳದ್ದು ಕಾಂಟ್ಯಾಕ್ಟ್, ವಿಡಿಯೋ ಕಾಂಟ್ಯಾಕ್ಟ್, ಪೂಜಾರಿದ ಕಾಂಟ್ಯಾಕ್ಟ್ ಎಲ್ಲ ಇದ್ಬಿಟ್ರೆ ಅವ್ರೇ ಬೇರೆ ಕಡೆಗೆ ಹೋಯ್ತಾರೆ. ಈಗ ರೈತನ ಮನೆ ಮದ್ವೆ ಮಾಡ್ಕೊಳಕ್ ಇವ್ರು ಎಲ್ಲಾರು ಹುಡುಕಿರ್ತಾನೆ. 200 ಫ್ಯಾಮಿಲಿ ಯಾರು ಮನೆ ಮಾಡಿದ್ರು ಅವ್ರನ್ನ ಕಳಿಸ್ಕೊಡ್ಲಿ ಬಿಡಿ, ಕಮಿಷನ್ ತಗೊಂಡು. ಸೊ ತುಂಬಾ ದೊಡ್ಡ ಮಟ್ಟದಲ್ಲಿ ಇದೆ. ನಾವ್ ಎಷ್ಟು ಮಾಡ್ತೀವಿ ಅಷ್ಟು ಬಿಸ್ನೆಸ್ ಗಳು ಮಾಡ್ಬೋದು. ನಂಗೆ ರಿಸ್ಕ್ ಇಲ್ಲಪ್ಪ ಇದನ್ನೇ ಸಾಕು, ಅದನ್ನೇ ಮಾಡ್ಬೋದು. ಈ ತುಂಬಾ ದೊಡ್ಡದು ಸರ್ ಕಾನ್ಸೆಪ್ಟ್ ಗಳು, ತುಂಬಾ ದೊಡ್ಡ ಕಾನ್ಸೆಪ್ಟ್ ಇದೆ ಸಮಗ್ರದಲ್ಲಿ. ಒಂದ್ ಕಡೆ ಜವಾಬ್ದಾರಿಗಳು ಏನಪ್ಪಾ ಅಂತಂದ್ರೆ, ನಮ್ಗೆ ರೈತನ ಫೇಲ್ ಆಗಕ್ ಬಿಡ್ಬಾರ್ದು. ಅಯ್ಯೋ ಹೋಗಪ್ಪ ನಂಗೆ ಮೊಟ್ಟೆ ಸಿಗ್ತಾರೆ ಇಲ್ಲಿ ಅಂತ ನಾತಾನೆ ಹುಡ್ಕಾನೆ ಅನ್ಬಿಟ್ಟು ಮನೆ ಮಲ್ಕೊಬಿಡ್ತಾನೆ. ಸಮಗ್ರನು ಸಪೋರ್ಟ್ ಮಾಡ್ಬೇಕು ಅದಕ್ಕೆ, ಹೆಲ್ಪ್ ಲೈನ್ ತರ. ಹೋಗಪ್ಪ ಚನ್ನಪಣ್ಣ ಸಿಡಿಲ್ಲ, ಹೋಗು ಮಾಗ್ದಿನಲ್ಲ ಅವನೇ ಕೊಡ್ತಾನೆ, ಅಥವಾ ಅವನಿಗೆ ಹೇಳು ಒಂದ್ 2 ರೂಪಾಯಿ ಜಾಸ್ತಿ ಕೊಡ್ಸ್ಬಿಡು, ಕೊಟ್ಬಿಟ್ಟು ಅವನೇ ತಂದು ಕೊಟ್ಬಿಡ್ತಾನೆ, ಸಾಕು. ಒಂದ್ರಲ್ಲಿ ಇಲ್ಲ ಅಂದ್ರೆ ಇನ್ನೊಂದ್ರ ಲಾಭ ಜಾಸ್ತಿನೇ ಬರ್ತದೆ. ಈಗ ಬೆಣ್ಣೆ ನಿಮ್ ದಾವಣಗೆರೆಲ್ಲ ಒಂದ್ ಹೆಚ್ಚು ಕಮ್ಮಿ ಒಂದು 600-700 ರೂಪಾಯಿ ಸಿಕ್ಬಿಡ್ತದೆ ಕೆಜಿ. ಬನ್ನಿ ಸರ್ ಬೆಂಗಳೂರಲ್ಲಿ ಕೊಡ್ಸಿ ನೋಡೋಣ ಅಷ್ಟಕ್ಕೆ.
ಹ್ಮ್ 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 ದೇವರಣೆಗೂ ಸಿಗಲ್ಲ ಸರ್ ಅದು. ಹ್ಮ್ ಇವತ್ತು ಸರ್ ಬೆಂಗಳೂರಲ್ಲಿ ಬಿರಿಯಾನಿ ತಿನ್ನೋಕೆ ದುಡ್ಡಿದೆ ಸರ್, ಸೀರಿಯಸ್ಲಿ. ಹ್ಮ್ ಬಿರಿಯಾನಿ ಸಿಗ್ತಾ ಇಲ್ಲ ಅಂತೇಳಿ ಅನ್ನ ಸಾಂಬಾರ್ ತಿನ್ನೋರು ಅವ್ರೆ, ಚಿತ್ರಾನ್ನ ತಿನ್ನೋರು ಅವ್ರೆ, ಗೊತ್ತಾ. ಹ್ಮ್ ಹ್ಮ್ ಇವತ್ತು ಇದನ್ನ ಯಾರು ಬೇಡ ಅಂತನಲ್ಲ, ನಾವ್ ಹೇಳೋದು ಒಂದೇ ಫೈನಲ್ ಆಗಿ, ನೀನ್ ಏನ್ ಬೆಳತಿದ್ಯಾ, ನೀನ್ ಎಲ್ಲಿ ತಿಂತಿದ್ಯಾ ಅನ್ನೋದನ್ನ ನೋಡ್ಕೊಂಡ್ ತಿನ್ನಪ್ಪ ನೀನು. ನೀನ್ ಕೆಮಿಕಲ್ ಹೋದ್ರೆ ಯಾವ ನೀರಲ್ಲಿ ಎಲ್ಲೆಲ್ಲಿ ಬೆಳೆದವನ ಸರ್ ಯಾರು ಕಂಡಿಡಿತಾವ್ರೆ? ಏನ್ ಮಿಷಿನ್ಗಳಿದಾವ ನಾವ್ ತಿಂತಿರೋ ಪದಾರ್ಥ ಹಿಂಗೆ ಬೆಳೆದವ್ರೆ ಅಂತ ಕಂಡಿಡಿಯಕ್ಕೆ? ಹ್ಮ್ ಹಾ, ಏನೋ ಕಾರು ಬೈಕ್ಗಳು ಬಟ್ಟೆಗಳಾದ್ರೆ ಚೆನ್ನಾಗ್ ಕಾಣಿಸ್ತಾವಪ್ಪ, ತಗೊಂಡ್ ಹಾಕೋಬಿಡೋಣ ಅನ್ಭವಿಸ್ಬಿಡೋಣ ಅನ್ನಕ್ಕೆ ಆ ತರದಲ್ವಲ್ಲ, ತಿನ್ನೋ ಐಟಮ್ ತಾನೆ, ಬಟ್ಟೆ ಒಳಗಡೆ ಹೋಯ್ತದ್ದು. ಚಂದಾಗಿಂದ ನೋಡ್ಬಾರ್ದು ನಾವಲ್ಲಿ, ಅದನ್ನ ಹೆಂಗ್ ಬೆಳೆದವ್ರೆ ಅನ್ನೋದು ನೋಡ್ಬೇಕು ತಾನೆ. ಇದ್ರ ಜನಗಳಿಗೆ ಸರ್ ನೀಟಾಗಿ ಅಪ್ರೋಚ್ ಮಾಡಿದ್ರೆ ಯಾಕೆ ಒಪ್ಕೊಳ್ಳಲ್ಲ? ಈಗ ನೀವು ಬ್ಯಾಂಕ್ ಅಲ್ಲಿ ಕ್ರೆಡಿಟ್ ಕಾರ್ಡ್ ಅವೆಲ್ಲ ತಗತಿರಲ್ವಾ, ಅವ್ನ್ ಬಾಯಿ ಮುಚ್ಕೊಂಡಿರ್ತಾನ, ಅಣ್ಣ ಕ್ರೆಡಿಟ್ ಕಾರ್ಡ್ ಅದೇ ತಗೊಳ್ಳಿ ಅಂತ ಹೇಳ್ತಾನೆ, ಇಲ್ಲ ಇತಿಹಾಸ ಹೇಳ್ತಾನ, ಅದ್ರ ಮೇನ್ ಬೆನಿಫಿಟ್ ಎಲ್ಲ ಹೇಳ್ತಾನ. ಈಗ ನೀವು ಯಾವ್ದೋ ಒಂದ್ ಶೋರೂಮ್ಗೆ ಹೋದ್ರೆ ಕಾರ್ ಚೆನ್ನಾಗಿದೆ ಸರ್ ತಗೊಳ್ಳಿ ಅಷ್ಟಕ್ಕೆ ಬಿಟ್ಬಿಡ್ತಾನ? ಎಲ್ಲ ಹೇಳ್ತಾನ ಅವನು, ಸ್ಟೇರಿಂಗ್ ಹಂಗದೆ, ಪವರ್ ಸ್ಟೇರಿಂಗ್, ವಿಂಡೋ ಹೆಂಗೈತೆ ಎಲ್ಲ ಹೇಳ್ತಾನ ಅವನು. ಯಾಕೆ ರೈತ ಮಾತ್ರ ಮಾಡ್ತಿಲ್ವಲ್ಲ ಇದು ಯಾವ್ದೂನು? ತಿಳುವಳಿಕೆ ಇಲ್ಲ ಅವ್ನಿಗೆ. ಅದಕ್ಕೆ ಸರ್ ಅವನ್ನ ಪ್ರೊಡಕ್ಷನ್ ಆಗಿ ಮಾಡೋಣ, ತಿಳುವಳಿಕೆ ಕೇಳ್ಕೊಂಡ್ ಮಾಡ್ಕೊಂಡು ಹೋಗೋಣ. ಈಗ ಆತರ ರೈತರುಗಳು 500 ಜನ ಸಿಕ್ಕಿದ್ರೆ ನನಗೆ 500 ಜನಕ್ಕೆ 200 ಜನ ಅಂತಂದ್ರೆ 10,000 ಜನ ಅಡಾಪ್ಟ್ ಮಾಡೋದು ದೊಡ್ಡ ವಿಷಯನಾ? ಈಗ ಸಮಗ್ರನೇ ಬೆಳೆದು ಪ್ಯಾಕೆಟ್ ಮಾಡಿ ಅಷ್ಟು ಜನ ಸಪ್ಲೈ ಮಾಡ್ಬೇಕು ಅನ್ನೋದು ರಿಸ್ಕ್. ಆಕ್ಚುಲಿ ಜಿಗ್ಗಿ ಟೊಮೊಟೊಗಿಂತ ನೀವು ಸಿಗುತ್ತೆ ಇವರ್ಕು ಬಿಸ್ನೆಸ್. ಫೋನ್ ಮಾಡೋದು ರೈತನಿಗೇನೆ, ಇವರು ಆರ್ಡರ್ ಕೊಡೋದು ರೈತನಿಗೇನೆ, ಪ್ಯಾಕ್ಗಳು ಮಾಡಿ ವಾರದ ಎಂಡಲ್ಲಿ ಯಾವಾಗ ಆರ್ಡರ್ ಕೊಟ್ಟರು ಪ್ರತಿ ಭಾನುವಾರ ಸಪ್ಲೈ ಮಾಡೋದು ರೈತನೇ. ನಿಮ್ಗೇನ್ ಕೆಲಸ ಇಲ್ಲಿ? ಮೆಂಬರ್ಶಿಪ್ ಟೈಪ್ ಮಾಡೋದೇ ನಿಮ್ ಕೆಲಸ ಅಲ್ವಾ? ಅದನ್ನೇ ಮಾಡ್ಕೊಂಡ್ರೆ ಮುಗೀತು. ನೀವು ಜನಗಳನ್ನ ಹುಡ್ಕೊಂಡು ಟೈಪ್ ಮಾಡಿ, ಜನಗಳನ್ನ ಹುಡುಕಿ ಟೈಪ್ ಮಾಡಿ, ಮುಗಿದೋಯ್ತು. ಅದು ಏನ್ ಗೊತ್ತಾ, ಇದು ಒನ್ ಟೈಮ್ ಅಷ್ಟೇ. ನೀವು ಸರ್ವಿಸ್ ಚೆನ್ನಾಗಿದ್ಬಿಟ್ರೆ ನೆಕ್ಸ್ಟ್ ವರ್ಷಕ್ಕೂ ಅವನೇ ಇರ್ತಾನೆ, ರಿನ್ಯೂವಲ್ ಮಾಡ್ಕೋತಾನೆ, ಕರೆಕ್ಟ್ ಟೈಮ್ ಮೆಂಬರ್ಶಿಪ್ ಕಂಟಿನ್ಯೂ ಮಾಡ್ತಾನೆ, ಮತ್ತೆ ದುಡ್ಡು ಕೊಡ್ತಾನೆ ಅವನು. ಸರ್ವಿಸ್ ಎಲ್ಲಿವರೆಗೂ ಚೆನ್ನಾಗಿರುತ್ತೋ ಅಲ್ಲಿವರೆಗೂ. ಈಗ ರೈತನು ಅಷ್ಟೇನೆ, ಬೇರೆ ಎಡಬಿಡಂಗಿ ಕೆಲಸ ಮಾಡಕ್ ಆಗಲ್ಲ ಅವ್ನು. ಯಾಕೆ ಹೇಳಿ? ಆ ಕಡೆ ಹೋದ್ರೆ ಅವ್ರು ಕಸ್ಟಮರ್ ಹೋಗ್ಬಿಡ್ತಾರಲ್ಲ. ಅದಕ್ಕೆ ನೀವು ಏನ್ ಮಾಡ್ತೀರಿ, ರೈತರುಗಳನ್ನ ಇನ್ಸ್ಪೆಕ್ಷನ್ ಮಾಡ್ತೀರಿ. ನೋಡಪ್ಪ ಬೆಳೆ ಹಾಕೋದು ಯಾವ ಟೈಮಲ್ಲಿ, ಸಿಸಿ ಕ್ಯಾಮೆರಾಗಳು ಇರ್ತವೆ, ನಿಮ್ಮನ್ನ ಫಾಲೋ ಅಪ್ ಮಾಡ್ತಾನ ಅವನು. ಸರ್ ಹಿಂಗ್ ಮಾಡ್ತಾ ಇದೀವಿ, ಆಯ್ತು ನಮ್ಗೆ ಈ ತರ ಗಿಡಗಳು ಕೊಡ್ಸಿ ತಗೊಳಪ್ಪ, ಆಯ್ತು ನಿಂಗೆ ಗೊಬ್ಬರ ಬೇಕೇನಪ್ಪ, ಆಯ್ತು ನೀನೇ ಮಾಡ್ಕೊತಾರೆ ಎರಡು ಗೊಬ್ಬರ, ಆಯ್ತು ಎಂಡ್ ಆಫ್ ದಿ ಡೇ 200-300 ರೈತರುಗಳು ಈ ತರ ಸಿಕ್ಕಿದ್ರೆ ಒಪ್ಕೊಂಡ್ರೆ ಸಮಾಜದಲ್ಲಿ 2 ಗೊಬ್ಬರ ತಯಾರು ಮಾಡ್ಬಿಡೋಣ. ಯಾಕೆ ಮಾಡ್ಬಾರ್ದು? ನಾವೇ ಗೊಬ್ಬರಗಳು ಕೊಡೋಣ, ಅವ್ರಿಗೆ ಬೆಳೆದ್ ಕೊಡಕ್ಕೆ ಚಾರ್ಜ್ ಮಾಡೋಣ. ಸೊ ತಿಂಗಳಿಗೆ 2-3 ಲಕ್ಷ ರೈತನಿಗೆ ಬಂದ್ರೆ ಅವನಾಗ ಸರ್ ಗದ್ದೆಗೆ ಇಳಿತಾನೆ, ಅವನು ಕಮರ್ಷಿಯಲ್ ಆಗಿ ಮಾಡ್ತಾರೆ ಆಳ್ಗಳು ಕರ್ಸ್ಕೊಂಡು. ಕರೆಕ್ಟ್ ಅಲ್ವಾ? ಈಗ ಏನ್ ಮಾಡೋಣ ಮುಂದಕ್ಕೆ? ಈಗ ನೀವು ಪ್ರೆಸೆಂಟ್ ಏನ್ ಮಾಡ್ತಾ ಇದ್ರೆ ಹೇಳಿ ನನಗೆ ಅದೇ ಕ್ಲಾರಿಟಿ ಸಿಕ್ಕಿಲ್ಲ. ನಾನು ರೈತನೇ. ಅಲ್ಲ ಕರೆಕ್ಟ್, ರೈತ ಅಂತಂದ್ರೆ ನೀವೇನ್ ಕಮರ್ಷಿಯಲ್ ಕ್ರಾಪ್ಗಳು ಬೆಳಿತೀರಾ, ಅಥವಾ ರೈತರ ಸಂಘಗಳಿದ್ಯಾ ನಿಮ್ಮಲ್ಲಿ, ಅಥವಾ ಯಾವ್ದೋ ಒಂದಷ್ಟ ಜಾಗ ಇಟ್ಕೊಂಡು ಮಾಡ್ತಾ ಇದೀರಾ, ಅಥವಾ ಮಂಡಿಗಳಲ್ಲಿ ಯಾವ ತರ ರೈತರ ಅಂದ್ರೆ ಯಾವ ತರ ವರ್ಕ್ ಮಾಡ್ತೀವಿ? ರೈತರ ಸಂಘಗಳೇನೋ ದಂಡಿಯಾಗಿದ್ದಾವೆ ಸರ್. ಒಬ್ರು ರೈತರ ಪರವಾಗಿ ಮಾತಾಡೋರಿಲ್ಲ ಸರ್. ಇದಕ್ಕೆ ಉದಾಹರಣೆ ಏನ್ ಗೊತ್ತಾ ಸರ್? 1000 ರೈತರ ಸಂಘ ಇದ್ರು, ಬಡ್ಡಿ ಮಕ್ಕಳ ಹೆಸರು ಒಂದೇ ಒಂದಲ್ಲಿ ಫುಡ್ ಬ್ರ್ಯಾಂಡ್ ತೋರಿಸ್ಬಿಡಿ ಸರ್. ಒಂದೇ ಒಂದು ಫುಡ್ ಬ್ರ್ಯಾಂಡ್ ಫೇಮಸ್ ಆಗಿರೋ ನಂಗೆ ತೋರಿಸಿ ರೈತರ ಸಂಘದಲ್ಲೇನೆ. ಯಾವ ಬಡ್ಡಿ ಮಕ್ಕಳು ಮಾಡೋರಾ? ಇಲ್ಲ. ಮತ್ತೇನೇನ್ ಮಕ್ಳು ಸಾಯ್ತಾ ಇರೋದು ಇವ್ರು ರೈತರ ಸಂಘ ಕಟ್ಕೊಂಡು. ಸುಮ್ನೆ ಅದ್ ಏನ್ ಅವ್ರ ಉದ್ದೇಶ ಏನು ಅನ್ನೋದೇ ಗೊತ್ತಾಗ್ತಿಲ್ಲ. FPOಗಳು ಇದಾವ ಗೊತ್ತಲ್ವಾ ನಿಮ್ಗೆ? ರೈತ ಉತ್ಪಾದಕ ಸಂಸ್ಥೆಗಳು ಅಂತವೆ. ಮ್ಯಾಗಿದಾವ್ ತಾನೆ? ಈ ಬಡ್ಡಿ ಮಕ್ಕಳೆಲ್ಲ ಇಲ್ಲ ಸರ್ ಇರ್ತವೆ, ನಿಮ್ಗೆ ಗೊತ್ತಿಲ್ಲ ಅಷ್ಟೇನೆ. ಪ್ರತಿ ಟೋಟಲ್ ಆಗಿ 250 ನಾನು ಅದನ್ನು ಗ್ರೂಪ್ ಮಾಡಿದೀನಿ ಸಪರೇಟ್. FIUs ಗಳಂತಾನೆ ಮಾಡಿದೀನಿ. ನಾನು ನಿಮ್ಗೊಂದು ಲಿಂಕ್ ಕಳಿಸಿದೀನಿ, ಸಮಗ್ರ ಅಂತ, ದಯವಿಟ್ಟು ಯೂಟ್ಯೂಬ್ ನೋಡಿ. ಎಷ್ಟು ಗ್ರೂಪ್ ಮಾಡಿದೀವಿ ಏನೋ ಐಡಿಯಾ ಬರುತ್ತೆ ನಿಮ್ಗೆ. ಅದೆಲ್ಲ ಬಡ್ಡಿ ಮಕ್ಕಳು 1,000-2,000 ಕೊಟ್ಟು ಮೆಂಬರ್ಶಿಪ್ ತಗೊಂಡಿರ್ತಾರಂತೆ. 1,000 ಜನ 2,000 ಜನ ರೈತರುಗಳು 10-20 ಲಕ್ಷ ದುಡ್ಡು ಇರ್ತದೆ ಅವ್ರದ್ದು. ಅಂದ್ರೆ ಸರ್ಕಾರದಿಂದ ಏನೇ ಬೆನಿಫಿಟ್ಗಳು ಬಂದ್ರು ಅವ್ರು ಕೊಡಕ್ಕೋಸ್ಕರ ಮಾಡ್ಕೊಂಡವ್ರ ಸಂಸ್ಥೆನ. ಬಡ್ಡಿ ಮಕ್ಕಳು ಸರ್ ಒಂದೇ ಒಂದು ಫುಡ್ ಬ್ರ್ಯಾಂಡ್ ಇಲ್ಲ ಸರ್ ಹೆಸರಲ್ಲಿ. ಈ ರೈತರ ಸಂಘಗಳಲ್ಲಿ ಸರ್ ಪ್ರತಿಯೊಂದು ಇಡೀ ಕರ್ನಾಟಕದಲ್ಲಿ ಸ್ಟೇಟ್ ಲೆವೆಲ್ ಯೂನಿಯನ್ಗಳಲ್ಲಿ ಪ್ರತಿಯೊಬ್ಬರು ಸದಸ್ಯರು ಪ್ರತಿಯೊಂದು ಹಳ್ಳಿ ಇರ್ತಾರೆ ತಾನೆ. ಕಲಬುರಗಿನಲ್ಲಿ ಅತಿ ಹೆಚ್ಚಾಗಿ ಹೆಸರು ಕಾಳುಗಳು ಬೆಳೀತಾರೆ, ಕಡಲೆಕಾಳನ್ನ. ನಮ್ಮ ಭಾಗಗಳಲ್ಲಿ ಬೆಳೆಯಲ್ಲ. ಆ ಭಾಗಗಳಲ್ಲಿ ಅಕ್ಕಿ ರಾಗಿ ಬೆಳೆಯಲ್ಲ. ಕರೆಕ್ಟಾ? ಆಯ್ತಪ್ಪ, ನಾವೇ ಬ್ರ್ಯಾಂಡ್ ಗಳು ಮಾಡ್ತೀವಿ, ಎಲ್ಲ ಏನೇನ್ ಸಿಗ್ತದೆ ಅಂತ ರೈತರ ಸಂಘ ಟ್ರೈ ಮಾಡೋದು ಆಗಲ್ವಾ ಬ್ರ್ಯಾಂಡ್ ಗಳು ಮಾಡಕ್ಕೆ? ಬಡ್ಡಿ ಮಕ್ಕಳು ಇದು ಬೇಕಾಗಿಲ್ಲ ಈ ನನ್ನ ಮಕ್ಳಿಗೆ. ಆಮೇಲೆ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ಇರ್ತವೆ ಸರ್. ನಾನು ಅದೇ ಹೇಳಿಲ್ವಾ ಸರ್ ನಿಮ್ಗೆ, ಇಲ್ಲಿ ನಾವ್ ನೋಡಿ ಏನೋ ₹1 ದುಡ್ಡಿದೆ, ಯಾವ ಬಿಸ್ನೆಸ್ ಮಾಡ್ತೀರಿ ನೀವು? ಸಾಧ್ಯ ಇದೆಯಾ? ಬಟ್ ಈ ತರ ಐಡಿಯಾಲಜಿಗಳು ಮಾಡಿದಾಗ ನೀವು ₹1 ಇನ್ವೆಸ್ಟ್ಮೆಂಟ್ ಅವಶ್ಯಕತೆನೇ ಇಲ್ಲ. ಸೀರಿಯಸ್ ಆಗಿ ₹1 ಅವಶ್ಯಕತೆ ಇಲ್ಲ ನಿಮ್ಗೆ ಇನ್ವೆಸ್ಟ್ಮೆಂಟ್. ಟೈಅಪ್ ಮಾಡೋದ್ರಿಂದ 3-4 ಕೋಟಿ ದುಡ್ಡು ಮಾಡ್ತೀನಿ, ಯಾಕಪ್ಪ ಮಾಡ್ಬಾರ್ದು ರೈತರ ಮಕ್ಕಳು? ಆಯ್ತು,
ಓಕೆ ಏನಾದ್ರು ಮಾಡೋಣ, ನಾನ್ ರೆಡ್ ತಯಾರಿದ್ದೀನಿ. ಏನ್ ಮಾಡೋದು ಹೇಳಿ, ಮುಂದಕ್ಕೆ ಹೇಳಿ. ಇದಕ್ಕೆ ಸರ್ ಇದಕ್ಕೆ ರಿಸರ್ಚ್ ಮಾಡಿ ನೀವು. ಇಲ್ಲ ನಾನು ನೆಕ್ಸ್ಟ್ ನಮ್ ಚರ್ಮನಕ್ಕೆ ಹೋದಾಗ ನಿಮ್ಗೆ ಹೇಳ್ತೀನಿ ಒಂದಿನ ಬಂದ್ ಜಾಯ್ನ್ ಆಗಿ. ಯಾಕಂದ್ರೆ ರೈತಗಳನ್ನ ಕೂರಿಸಿ ಮಾತಾಡಿದಾಗಲೇ ನನಗೂ ಒಂದು ಇನ್ಪುಟ್ ಗೊತ್ತಾಗೋದು. ಇದು ನಾನು ನಿಮ್ಗೆ ಹೆಂಗೆ ಹೇಳಿ, ನೀವು ಸಮಗ್ರ ಬಗ್ಗೆ ವಿಡಿಯೋಗಳು ನೋಡಿದ್ರೆ ನಿಮ್ಗೆ ಹೇಳ್ತಾ ಇದ್ದೆ ನಾನು. ನಮ್ ಚನ್ನಪಣ್ಣದಲ್ಲಿ ಸರ್ 250 ಹಳ್ಳಿದು ಗ್ರೂಪ್ ಮಾಡಿದೀನಿ ನಾನು. 250 ಹಳ್ಳಿದು ಎಷ್ಟು ವರ್ಷದಿಂದ, ಕೊರೋನಾ ಮುಂಚೆ ಮಾಡಿದೀನಿ ನಾನು. ಅವಾಗ ಏನ್ ಮಾಡ್ದೆ, ಯಾವ್ದೇ ಒಂದ್ ಹಳ್ಳಿ ಹಸು ಮಾರ್ತಾನೆ ಅಂತ ಅನ್ಕೊಳ್ಳಿ, ಅದೇ ಊರಲ್ಲಿರೋ ಆ ವ್ಯಕ್ತಿ ಆ ಊರಿಗೆ ಮಾತ್ರ ಗ್ರೂಪ್ ಅಲ್ಲಿ ಹಾಕೋತಿದ್ದ. ನಾನು ತಗದ 250 ಹಳ್ಳಿ ಫಾರ್ವರ್ಡ್ ಮಾಡ್ತಿದ್ದೆ ಕೂತ್ಕೊಂಡು. ಅದ್ಭುತವಾದ ರೆಸ್ಪಾನ್ಸ್. ಬ್ರೋಕರೇ ಬೇಡ ಅಲ್ಲಿ. ಯಾವ್ದೋ ಮಂಗಳಹಳ್ಳಿಲಿ ಒಂದು ಹಸು ಮಾರ್ತಾನೆ ಅಂತಂದ್ರೆ 250 ಹಳ್ಳಿ ನಾನು ಫಾರ್ವರ್ಡ್ ಮಾಡ್ಬಿಡ್ತಾ ಇದ್ದೆ, ಯಾವ ನಂಬರ್ ಹಾಕ್ಬಿಟ್ಟು. 250 ಹಳ್ಳಿ ಗ್ರೂಪ್ ಮಾಡಿದ್ದೀನಿ ನಾನು ಇವತ್ತು. ನಿಮ್ಗೆ ಲೀಸ್ಟ್ ಕಳಿಸ್ತೀನಿ ಬೇಕಂದ್ರೆ ಇವಾಗ. ನಿಮ್ಗೆ ಅದನ್ನ ಬಿಟ್ಟು ನೀವು ಯೂಟ್ಯೂಬ್ ದಯವಿಟ್ಟು ಎಲ್ಲಾ ವಿಡಿಯೋನು ನೋಡಿ. ನಿಮ್ಗೆ ಒಂದೇನೋ ಒಂದು 20-30 ವಿಡಿಯೋ ಮಾಡಿರ್ಬೇಕಷ್ಟೇ. ಎಲ್ಲಾ ವಿಡಿಯೋನು ನೋಡಿ. ಈ ತರ ಎಲ್ಲ ಮಾಡ್ಕೊಂಡು ಸರ್ ಅದ್ಭುತವಾಗಿ ಇವತ್ತು ನಮ್ಮ ಚನ್ನಪಣ್ಣ ತಾಲೂಕಲ್ಲಿ ನೀವು ಯಾರನ್ನೇ ಕೇಳಿದ್ರು ಸಮಗ್ರ ಬಗ್ಗೆ ಗೊತ್ತಿದೆ. ಆಯ್ತು, ಈಗ ಅದಕ್ಕೆ ಈಗ ಏನ್ ಮಾಡೋಣ, ನೀವು ಯಾವಾಗ ಏನ್ ಮಾಡ್ತೀರಾ ಅದಕ್ಕೆ ನಾನು ತಯಾರಿದ್ದೀನಿ. ಒಂದ್ಸಲಿ ಸರ್ ಕೂತ್ಕೊಂಡು ಮಾತಾಡೋಣ. ಈ ಕಾನ್ಸೆಪ್ಟ್ ನೀವೀಗ ದಯವಿಟ್ಟು ಸಮಗ್ರ ಒಂದು ವಿಡಿಯೋ ನೋಡಿ. ಈಗ ನಿಮ್ ಗ್ರೂಪ್ ಅಲ್ಲೂ ನಿಮ್ ಸ್ನೇಹಿತರುಗಳು ಇರ್ತಾರೆ, ಅದನ್ನ ಡಿಸ್ಕಷನ್ ಮಾಡಿ. ಓಕೆನಾ? ಇದು ಬೇರೆ ಲೆವೆಲ್ ಮಾಡೋಣ, ಸೀರಿಯಸ್ ಆಗಿ ಬೇರೆ ಲೆವೆಲ್ ಇದೆ ಕಾನ್ಸೆಪ್ಟ್. ₹1 ನಮ್ಮ ಪ್ರಕಾರ ರೈತನಿಗೂ ಇನ್ವೆಸ್ಟ್ಮೆಂಟ್ ಜೋರಾಗಿ ಅವಶ್ಯಕತೆ ಇರಲ್ಲ, ಮಾಡದೇನೆ ಮಾಡ್ತಾನೆ ಅಷ್ಟೇ. ಅವನು ಒಂದ್ ಲೆವೆಲ್ಗೆ ಮೆಂಬರ್ಶಿಪ್ ಎಲ್ಲ ನಾವು ಜಾಯಿನ್ ಮಾಡ್ತೀವಲ್ಲ ಸರ್, ಅಲ್ಲೇ ನಮ್ ಹೆಚ್ಚು ಕಮ್ಮಿ 200 ಜನಕ್ಕೆ ₹6,00,000 ದುಡ್ಡು ಬಂದ್ಬಿಡುತ್ತೆ. ಒಬ್ಬರು ₹3,000 ಅಂತಂದ್ರು ನಾನು ಅದನ್ನ ರೈತನಿಗೂ ಕೊಡ್ಬೋದು ಇನ್ವೆಸ್ಟ್ಮೆಂಟ್ಗೆ, ವಿತೌಟ್ ಬಡ್ಡಿ ಇಲ್ಲದೆ. ನೋಡಪ್ಪ ದುಡ್ಡು ಕೊಡ್ತೀನಿ, ನಿನ್ನ ಕಲೆಕ್ಷನ್ ಆದಾಗ ನಾನು ವಾಪಸ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು. ಯಾಕೆ ನನ್ಬಿಟ್ಟು ಅವನೇನು ವ್ಯವಹಾರ ಮಾಡಕ್ ಆಗಲ್ವಲ್ಲ. ಅವಾಗ ಟೈಮ್ ಮಾಡೋದು, ದುಡ್ಡು ಇಸ್ಕೋಬಹುದು, ಎಷ್ಟು ಕೆಜಿ ತಗೋದ್ರೆ ಅವ್ನಿಗೆ ಲಾಭ, ನಮ್ಮ ಮುಖಾಂತರ ನನಗೆ ಏನ್ ಡಿಸ್ಟರ್ಬೆನ್ಸ್ ಆಗಲ್ಲ ಅದು. ಬಟ್ ದುಡ್ಡು ಕಲೆಕ್ಟ್ ಮಾಡ್ಬೋದು, ಅವನ ಹತ್ರ ಏನ್ ತೊಂದರೆ ಇಲ್ಲ. ಸೊ ಅವ್ನಿಗೂ ಇನ್ವೆಸ್ಟ್ಮೆಂಟ್ ಅರೇಂಜ್ ಆಗ್ಬಿಡುತ್ತೆ ಅವಾಗ. ಸೊ ಇನ್ವೆಸ್ಟ್ಮೆಂಟ್ ಕೊಟ್ಟು ನಿನ್ ಮಾಡ್ತೀನಿ ಅಂದ್ರೆ ಯಾವನ್ ಬೇಡ ಅಂತಾನೆ ಸರ್ ಈಗಿನ ಕಾಲದಲ್ಲಿ. ನಾನು ದಯವಿಟ್ಟು ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡಿ, ಅಲ್ಲೊಂದು ಚಾರ್ಟು ಮಾಡಿದೀನಿ ನಾನು. ಆಯ್ತಾ? ಚಾರ್ಟು ಮಾಡಿದೀನಿ ಯಾವ ರೀತಿ ಇನ್ಕಮ್ ಬರುತ್ತೆ. ಒಂದು ಕುಟುಂಬ ಅಕ್ಕಿನ 200 kg ಅಕ್ಕಿ ಯೂಸ್ ಮಾಡ್ತಾರೆ, ಒಂದು 50 kg ರಾಗಿ ಯೂಸ್ ಮಾಡ್ತಾರೆ. ವಾರಕ್ಕೆ ಒಂದ್ಸಲಿ ಮಟನ್ ಅಂದ್ರೂ ಒಂದು 200 ಫ್ಯಾಮಿಲಿ, ಒಂದು 50 ಫ್ಯಾಮಿಲಿ ರೆಗ್ಯುಲರ್ ಆಗಿ ಆರ್ಡರ್ ಕೊಡ್ತಾರೆ. ಆಮೇಲೆ ನಾನು ತರ್ಸ್ಕೊಳಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ಲಾಭದಿನಿ ಎಲ್ಲಾನು ಹಾಕಿದೀನಿ ಅಲ್ಲಿ. ಅದನ್ನ ಸ್ವಲ್ಪ ಲೈಟ್ ಆಗಿ ನೋಡ್ರೆ ನಿಮ್ಗೆ ಬೇರೆ ಲೆವೆಲ್ಗೆ ಅರ್ಥ ಆಗುತ್ತೆ. ನೋಡ್ಬಿಟ್ಟು ನಂಗೆ ದಯವಿಟ್ಟು ಕಾಲ್ ಮಾಡಿ, ಫ್ರೀ ಆದಾಗ ಮಾತಾಡೋಣ. ಓಕೆ ಸರ್. ಓವರ್ ಆಲ್ ಈಗ ಏನ್ ಅನ್ಸುತ್ತೆ ನಿಮ್ಗೆ, ಓವರ್ ಆಲ್ ಫೀಲು? ಇದು ಕಾರ್ಪೊರೇಟ್ ಲೆವೆಲ್ ಗಿಂತ ದೊಡ್ಡ ಮಟ್ಟದಲ್ಲಿ ಬಟ್ ಪಾಸಿಬಿಲಿಟಿ ಇದೆಯಾ ಇಲ್ವಾ ಅನ್ಸುತ್ತಾ ನಿಮ್ಗೆ? ಸಕ್ಸಸ್ ಆಗ್ಬೋದಾ ಆಗಲ್ವಾ? ಸ್ವಲ್ಪ ಸ್ಟಾರ್ಟಿಂಗ್ ಎಫರ್ಟ್ ಹಾಕ್ಬೇಕು. ಜನ ನೋಡಿ ನಗ್ತಾರೆ, ಇದೆಲ್ಲ ಸಾಧ್ಯನಾ ಅಂತ ಅನುಮಾನ ಪಡ್ತಾರೆ. ಒಂದಿನ ಅವ್ರಿಗೆ ಅದ್ರ ರುಚಿ ಗೊತ್ತಾದ್ರೆ ಖಂಡಿತ ಇದನ್ನ ಪ್ರಾಕ್ಟಿಕಲ್ ಆಗಿ ಹೆಂಗ ಅನ್ಸುತ್ತೆ ಸರ್? ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋದಾದ್ರೆ ಎಕ್ಸಿಕ್ಯೂಟಿವ್ ಆಗುತ್ತಾ ಇಲ್ವಾ? ಕಷ್ಟ ಪಟ್ರೆ ಆಗತ್ತೆ. ನನ್ಗೆ ಏನ್ ಅನ್ಸುತ್ತೆ ಗೊತ್ತಾ ಸರ್, ನಾಳೆ ಬೆಳಿಗ್ಗೆ ನಾನು ಏನಾದ್ರು ಯಾವ್ದಾದ್ರು ಒಂದ್ ಏರಿಯಾಕ್ ಹೋಗ್ಬಿಟ್ಟು ಗಾಡಿ ನಿಲ್ಸ್ಕೊಂಡ್ರೆ, ಹಸು ಟವಲ್ ಹಾಕೊಂಡು 5-6 ಜನ ರೈತರುಗಳು ಓಪನ್ ಜಿಪ್ ಅಲ್ಲಿ, ನನ್ನೊಂದು ಇಮ್ಯಾಜಿನೇಷನ್ ಇದೆ. ಒಂದ್ ರೈತರುಗಳು ನಿಂತ್ಕೊಂಡು ಪಾಂಪ್ಲೆಟ್ಸ್ ಗಳು, ಹ್ಯಾಂಡ್ ಬಿಲ್ ಗಳು ಮಾಡ್ಕೋಬೇಕು ನಾವು. ಫಸ್ಟ್ ಹೇಳ್ಬೇಕಾಗಿರೋದೇ ನಾವು, ನೀವೇನ್ ತಿಂತ ಇದೀರಿ ಓಕೆ ಮಾಡೋದು ಬಿಟ್ಬಿಡಿ. ನೀವೇನ್ ತಿಂತ ಇದೀರಿ ದಯವಿಟ್ಟು ಎಲ್ಲಿ ಅದನ್ನ ಹೆಂಗೆ ಬೆಳಿತಾರೆ ನೋಡ್ಕೊಂಡು ತಿನ್ನಿ. ನೀವೆಲ್ಲಾ ಕಷ್ಟ ಬೀಳ್ತಿರೋದು ತಿನ್ನಕ್ಕೋಸ್ಕರನೇ, ತಿನ್ನೋದನ್ನೇ ನೆಗ್ಲೆಕ್ಟ್ ಮಾಡ್ಬೇಡಿ. ಇದೊಂದು ಲೈನ್ ಹಾಕ್ಬಿಟ್ಟು ನೀವು ತಿಂತಿರೋದೇ ವಿಷ. ನಿಮ್ಗೆ ಹೊರಗಡೆ ಫುಡ್ ಎಷ್ಟು ನಿಮ್ಗೆ ₹100 ಸಿಗ್ತಿರೋದು, ನಮ್ಮಲ್ಲಿ 20% ಡಿಸ್ಕೌಂಟ್ ಅಲ್ಲಿ ಕೊಡ್ತೀವಿ. ಅದನ್ನ ಹೆಂಗ್ ಬೆಳಿತೀವಿ ಅನ್ನೋದು ನಿಮ್ಗೆ ತೋರಿಸ್ತೀವಿ. ಅಥವಾ ನೀವೇ ಬಂದು ಇನ್ವಾಲ್ವ್ ಆಗಿ ಅಂತ ನೀವು ಇದನ್ನ ಈ ಪಾಯಿಂಟ್ ಇಟ್ಕೊಂಡು ಎಕ್ಸಿಕ್ಯೂಟ್ ಮಾಡಿದ್ರೆ ಸರ್ 1 ವಾರ ಕಷ್ಟ ಆಗುತ್ತೆ, 2ನೇ ವಾರನೂ ಕಷ್ಟ ಆಗುತ್ತೆ, 3ನೇ ತಿಂಗಳಿಗೆ ನೀವು ಮನೇಲಿ ಮಲಗಿದ್ರು ನಿಮ್ ಮನೆ ಬಾಗಿಲಿಗೆ 1000 ಜನ ಬಂದು ನಿಂತ್ಕೋತಾರೆ. ನಮ್ಗೆ ಊಟ ಕೊಡಿಸಿ, ನಮ್ಗೆ ಒಳ್ಳೆ ಫುಡ್ ಸಪ್ಲೈ ಮಾಡಿ ಅಂದ್ಬಿಟ್ಟು ಜನ ಬಂದು ನಿಂತ್ಕೋತಾರೆ ಅನ್ನೋದು ನನ್ಗಿಂದ ಒಂದು ಇಮ್ಯಾಜಿನೇಷನ್ ಇದೆ. ಖಂಡಿತವಾಗ್ಲೂ ಆಗುತ್ತಿದ್ದು. ಒಂದ್ ರೀಸನ್ ಏನಪ್ಪ ಅಂದ್ರೆ ಸಪೋರ್ಟ್ ಇಲ್ಲ ಅಂತ ಸಾಯ್ತಾ ಇದೀವಿ. ಈಗ ನಿಮ್ಗ್ ಸಪೋರ್ಟ್ ಇಲ್ಲ ಸರ್, ನನಗೂ ಸಪೋರ್ಟ್ ಇಲ್ಲ. ನಾವು ನೀವು ಸೇರಿದ್ರೆ ಸಪೋರ್ಟ್ ಅಲ್ವಾ? ಇದನ್ನ ಯಾಕೆ ಅರ್ಥ ಮಾಡ್ಕೋತಿಲ್ಲ ನಾವುಗಳು ಅಂತ ಅರ್ಥನೇ ಆಗ್ತಿಲ್ಲ ನನಗೆ. ಸೇರಿದ್ರೆ ಚಪ್ಪಾಳೆ. ಅದ್ ಮಾಡ್ಬೇಕು ಪ್ರಯತ್ನ ಮಾಡಲ್ಲ ಯಾರು. ಕೇಳಿ ಯಾರೋ ಬೇರೆ ದೇಶದಿಂದ ಬಂದು ನನ್ ಚಪ್ಪಾಳೆ ಹೊಡಿಸ್ತಾರೆ ಅಂತ ನಾವು ಕಾಯ್ತಾ ಇದೀವಿ. ನಾನು ಅದೇ ಹೇಳ್ತೀನಿ, ಎಷ್ಟು ಬೈತೀನಿ ಅಂತಂದ್ರೆ ಯಾರು ಸಪೋರ್ಟ್ ಇಲ್ಲ ಗುರುವೆ, ನನಗೂ ಸಪೋರ್ಟ್ ಇಲ್ಲ ಗುರುವೆ, ಇಬ್ರು ಸೇರ್ ಮಾಡೋಣ ಬಾ, ನಿನಗ್ ನಾನ್ ಸಪೋರ್ಟ್, ನನಗ್ ನೀನ್ ಸಪೋರ್ಟ್. ಇಲ್ಲಿ ದುಡ್ಡು ವ್ಯವಹಾರಗಳ ಬಂದಾಗ ಸರ್ ಕಿತ್ತೋಯ್ತದೆ ಸರ್. ದುಡ್ಡು ಹಾಕ್ತೆ ಮಾಡೋ ಬಿಸ್ನೆಸ್ ಎಷ್ಟಾಗ ಗೊತ್ತಾ? ನನ್ನ ಪ್ರಕಾರ ನೀವು ಕೇಳೋದಾದ್ರೆ ವಿತೌಟ್ ಮೆಂಟ್ ಮಾಡೋ ಬಿಸ್ನೆಸ್ ಸಾವಿರಾರವೆ. ಇನ್ವೆಸ್ಟ್ಮೆಂಟ್ ಮಾಡಿ ಮ್ಯಾಕ್ಸಿಮಮ್ ಏನ್ ಮಾಡ್ಬಿಡ್ತೀರಿ ನೀವು? ಅಂಗಡಿ ಓಪನ್ ಮಾಡ್ತೀರಾ? ಎಲ್ಲ ಅಂಗಡಿ, ನಾನು ಹೇಳ್ತದ್ದು ಬಟ್ಟೆ ಅಂಗಡಿ ಆಗಿದೆ, ಎಲ್ಲ ಅಂಗಡಿ ಅಷ್ಟೇ, ಇಲ್ಲ ಹೋಟ್ಲು.
ವಿತೌಟ್ ಇನ್ವೆಸ್ಟ್ಮೆಂಟ್ ಎಷ್ಟೋ ಗೊತ್ತಾ ಬಿಸ್ನೆಸ್. ಹ್ಮ್ ಹ್ಮ್ ಅಯ್ಯೋ ಸಾವಿರಾರವೆ. ಹ್ಮ್ ಮಾತಾಡೋಣ ಸರ್. ಸರ್ ವಿಡಿಯೋಗಳು ನೋಡಿ ದಯವಿಟ್ಟು ಹ್ಮ್ ನನಗೊಂದು ಕಾಲ್ ಮಾಡಿ ಫ್ರೀ ಆದಾಗ. ಓಕೆ ಓಕೆ ದೊಡ್ಡ ಸರ್. ಮಟ್ಟದಲ್ಲಿ ಮಾಡೋಣ ಸೀರಿಯಸ್ ಆಗಿ. ಒಂದ್ಸಲಿ ದೊಡ್ಡ ಮೀಟ್ ಮಟ್ಟದಲ್ಲಿ ಮಾಡೋಣ. ಈಗ ದೊಡ್ಡ ಮಟ್ಟದಲ್ಲಿ ಮಾಡಕ್ ನಾನ್ ರೆಡಿ ಇದ್ದೀನಿ. ಈಗ ನೀವು ಮ್ಯಾರಿಡಾ ಅನ್ಮ್ಯಾರಿಡಾ? 42 43 ವಯಸ್ಸು. ಓಕೆ, ಒಂದ್ ಥಿಂಕ್ ಮಾಡಿ ಸರ್, ಯಾವತ್ತೂ ಅಷ್ಟೇ ನಾವ್ ಹೇಳೋದು ಎಲ್ಲವೂ ರೇಟ್ ಅನ್ಕೊಬಿಟ್ರೆ ಆಗಲ್ಲ. ಇದ್ರಲ್ಲಿ ಮೈನಸ್ ಪ್ಲಸ್ ಎರಡನ್ನೂ ಹುಡುಕ್ಬಿಟ್ಟು ಇನ್ನೊಂದಿನ ನೀವು ಮಾತಾಡಿ ನಾನು ಕೇಳ್ತೀನಿ. ಅರ್ಥ ಆಗ್ತಿದ್ಯಾ? ನೀವು ನೆಕ್ಸ್ಟ್ ಟೈಮ್ ನನಗೆ ಕಾಲ್ ಮಾಡೋ ಅಷ್ಟರಲ್ಲಿ ಸರ್ ಈ ಪ್ರಾಜೆಕ್ಟ್ ಅಲ್ಲಿ ಇದು ಮೈನಸ್ ಇದೆ ಅಂತ ನೀವ್ ಹೇಳ್ಬೇಕು ನನಗೆ ಹುಡುಕಿ. ಅವಾಗಲೇ ಸಕ್ಸಸ್ ಆಗೋದು. ಆಗ್ಬೋದಾ? ನೆಕ್ಸ್ಟ್ ಮೈನಸ್ ಹುಡುಕಿ ನನಗೆ ಹೇಳಿ. ಅದು ಸರಿ ಆಯ್ತು, ಅದು ಮಾಡೋಣ. ಈಗ ನೆಕ್ಸ್ಟ್ ಮಾಡ್ಬೇಕಾದ ಕೆಲ್ಸಕ್ಕೆ ನನ್ನ ಕಡೆಯಿಂದ ಹಸಿರು ನಿಶಾನೆ ಇದೆ. ಏನ್ ಮಾಡ್ಬೇಕು ಮುಂದಕ್ಕೆ ಮಾಡೋಣ ಸರ್, ಖಂಡಿತ ಮಾಡೋಣ. ನಾನೇನ್ ಪ್ಲಾನ್ ಮಾಡಿದೆ, ಈಗ ನಿಮ್ದೊಂದು ತಾಲೂಕ್ ಮಾಗಡಿ ಏರಿಯಾ ಅಗ್ರಿಕಲ್ಚರ್ ಬಿಟ್ಬಿಡಿ, ನಿಮ್ಗೆ ನಾನು 250 ಹಳ್ಳಿ ಕಾಂಟ್ಯಾಕ್ಟ್ ಕೊಡ್ತೀನಿ. ನಿನ್ ಬಿಸ್ನೆಸ್ ಮಾಡಕ್ ರೆಡಿ ಇದೆಯೇನಪ್ಪ ಅಂತ ನಾನು ಹುಡುಗನಿಗೆ ಹೇಳ್ತಾ ಇರೋದು. ಯಾರಿಗೆ ಅಗ್ರಿಕಲ್ಚರ್ ಮಾಡ್ಕೊಂಡು ಊರಲ್ಲಿ ಇರೋರ್ಗೆ ಹೇಳ್ತಿದ್ದಿದ್ ನಾನು. ಅವ್ರಗಳ ಕೈಲಿ ಗ್ರೂಪ್ಗಳು ಮಾಡಿಸಿದೆ, ವಾಟ್ಸ್ಆಪ್ ಗ್ರೂಪ್ಗಳು ಮಾಡಿಸ್ತಾ ಇದ್ದೆ. ಅದು ತುಂಬಾ ಈಸಿ ಇದೆ. ವಾಟ್ಸ್ಆಪ್ ಗ್ರೂಪ್ ಮಾಡೋದೇನು ಕಷ್ಟ ಅಲ್ಲ, ನಿಮಗೂ ಗೊತ್ತಿದೆ. ನಾನೇನ್ ಮಾಡಿದೆ, ನೋಡಪ್ಪ ನಿನ್ ಬಿಸ್ನೆಸ್ ಮಾಡ್ಬೋದು, ₹1 ದುಡ್ಡು ಹಾಕದೆ ಹೆಂಗ್ ಮಾಡ್ಬೋದು ನೋಡು. 250 ಹಳ್ಳಿ ಗ್ರೂಪ್ ವೈಸ್ ಮಾಡ್ಬಿಡು, ಜನಗಳನ್ನ ಗ್ರೂಪ್ ಹಾಕ್ಬಿಡು. ನಿಮ್ಮೂರಲ್ಲಿ ನೋಡಪ್ಪ ಯಾರೇ ಜಾಗಗಳು ಮಾರಿ ಅಥವಾ ಕೊಂಡ್ಕೊಳ್ಳಿದ್ರೆ ನಮ್ಗೆ ಹೇಳಿ ಅಂದ್ಬಿಟ್ಟು ನಂಬರ್ ಹಾಕ್ಬಿಟ್ಟು ಮೆಸೇಜ್ ಮಾಡು. ಒಂದ್ಸಲಿ ಹಾಕು, ನನಗೆ 1 ಎಕರೆಯಿಂದ 10 ಎಕರೆ ಜಾಗ ಬೇಕು ಅಂದ್ಬಿಟ್ಟು ಮೆಸೇಜ್ ಹಾಕು. ಎಲ್ಲ ಫೋನ್ ಮಾಡ್ತಾರೆ. ಒಂದ್ಸಲಿ ಹಾಕು, ನನ್ನ ಹತ್ರ ಎಷ್ಟು ಜಾಗ ಇದೆ, ಯಾರು ತಕೋತೀರಿ ಅಂದ್ಬಿಟ್ಟು ಗ್ರೂಪ್ ಅಲ್ಲಿ ಹಾಕು. ತಕೊಳ್ಳೋರು ಎಲ್ಲ ಕಾಲ್ ಮಾಡ್ತಾರೆ. ಮುಗೀತಾ ರಿಯಲ್ ಎಸ್ಟೇಟು. ಒಂದ್ ಕಡೆ ಫ್ರೀಯಾಗಿ ಕಾರ್ ಇಟ್ಕೊಂಡಿರೋರೆಲ್ಲ ನನ್ನ ಹತ್ರ ಎನ್ರೋಲ್ ಮಾಡ್ಕೊಳ್ರಪ್ಪ, ನನ್ ಪಾರ್ಟಿ ಇದನ್ನು ನಿಮ್ಗೆ ಕಸ್ಟಮರ್ಗಳು ಕೊಡ್ತೀವಿ ಅಂದ್ಬಿಟ್ಟು ಗ್ರೂಪ್ ಅಲ್ಲಿ ಹಾಕು. ಕಾರ್ಗಳಿರೋರೆಲ್ಲ ಕಾಲ್ ಮಾಡ್ತಾರೆ, ಟೆಂಪೋ ಗಿಂಪೋ ಟ್ರಾವೆಲ್ಸ್ ಈ ತರದ್ದು ಎಲ್ಲ ಇದ್ರು ನಿನ್ ಕಾಲ್ ಮಾಡ್ತಾರೆ ನಿಮ್ ತಾಲೂಕಲ್ಲಿ. ಅದೇ ನಂಬರ್ಗಳನ್ನ ನಿನ್ ನಂಬರ್ಗಳು ಹಾಕೊಂಡು ಮೆಸೇಜ್ ಹಾಕು. ಯಾರಿಗೆ ಕಾರ್ಗಳು ಬೇಕಾದ್ರೆ, ಟೆಂಪೋಗಳು ಬೇಕಾದ್ರೆ, ಬಸ್ಗಳು ಬೇಕಾದ್ರೆ ನಾನು ಕಾಂಟ್ಯಾಕ್ಟ್ ಮಾಡಿ ಅಂದ್ಬಿಟ್ಟು ಹಾಕು. ಅವಾಗ ನಿನ್ಗಲ್ಲಿ ಕಾಲ್ ಬರ್ತವೆ. ಇಲ್ಲಿ ಯಾರೊಬ್ರು ಮದ್ವೆ ಮಾಡಿದ್ರೆ ಬಟರ್ಗಳು ಬೇಕು, ಕ್ಯಾಮ್ರಾಗಳು ಬೇಕು, ಎಲ್ಲಾನು ಹಾಕು. ನಿನ್ಗೆ ಫೋನ್ ಮಾಡ್ತಾರೆ, ಅವರೆಲ್ಲ ಇದ್ರೆ ಫಿಲ್ಟರ್ ಆಗ್ಬಿಡ್ತಾರೆ. ನೀನ್ ಮತ್ತೆ ಗ್ರೂಪ್ ಅಲ್ಲಿ ಹಾಕು. ಮದ್ವೆ ಮಾಡೋರು ಇದ್ರೆ ಈ ತರದೆಲ್ಲ ನನ್ನ ಹತ್ರ ಅವರೇ, ನಾನು ಸರ್ವಿಸ್ ಕೊಡ್ತೇನೆ ಗ್ರೂಪ್ ಅಲ್ಲಿ ಹಾಕೋ. ಎಲ್ಲಾರು ಅವ್ರ ಕನೆಕ್ಟ್ ಮಾಡೋ, ಕಮಿಷನ್ ಇಸ್ಕೋ. ಚನ್ನಪಟ್ಟಣದಲ್ಲಿ ಉಳ್ಕೊಂಡಿರೋ ಸಮಗ್ರ ಎಂಟರ್ ಕರ್ನಾಟಕದಲ್ಲಿ ಸುದ್ದಿ ಆಗುತ್ತೆ. ಅವಾಗ ಎಂಟರ್ ಕರ್ನಾಟಕದಲ್ಲಿ ಸುದ್ದಿ ಆದ್ರೆ, ಎಂಟರ್ ಕರ್ನಾಟಕದಲ್ಲಿ ಸುದ್ದಿ ಆದ್ರೆ ನಮ್ಮನ್ನ ಯಾವನು ಟಚ್ ಮಾಡಲ್ಲ. ಇದು ನಮಗ್ ನಾವೇ ಆಗೋ ತನಕ ಸಹಾಯಗಳನ್ನ ಅಥವಾ ಲೀಡರ್ಗಳನ್ನ ನಾವು ಹುಟ್ಟಾಕೊಂಡಂಗೆ. ಸೊ ನಮಗ್ ನಾವು ಶಕ್ತಿಗಳನ್ನ ತುಂಬಿಸ್ಕೊಂಡಂಗೆ. ಇದು ತುಂಬಾ ಕಾನ್ಸೆಪ್ಟ್ ಇದೆ ಸರ್. ಇದು ಮಾತಾಡ್ತಾ ಹೋದ್ರೆ ಬರೀ ಮಾತಾಡೋದು ಬೇಡ, ವರ್ಕಲ್ಲಿ ಸ್ಟಾರ್ಟ್ ಮಾಡೋಣ. ಸೊ ಅದನ್ನ ವಿಡಿಯೋಗಳೆಲ್ಲ ನೋಡಿ ನಂಗೆ ಒಂದಿನ ಕಾಲ್ ಮಾಡಿ ಮಾತಾಡೋಣ. ಓಕೆ ಸರ್. ಓಕೆ ಸರ್, ಥ್ಯಾಂಕ್ ಯು. ಬಾಯ್. ನಮಸ್ತೆ.